ದೇವರ ಆತ್ಮ ಒಂದು ದೊಡ್ಡ ಚಲನೆ ನಮ್ಮದಲ್ಲಿ ಉಂಟು ಮಾಡ್ತಾನೆ ನಮ್ಮ ಹೃದಯಗಳಲ್ಲಿ. ಹಾಲೆಲೂಯ. ನೋಡ್ರಿ, ವಾಕ್ಯ ನಾನು ಇನ್ನೊಂದು ಬಾರಿ ಓದ್ತೀನಿ. ಓತ ಓರಿಗಳ ರಕ್ತವು ಓಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಓಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ಯಾವುದೋ ಓತ ಓರಿಗಳ ರಕ್ತ. ಹಳೆ ಒಡಂಬಡಿಕೆ ಒಂದು ಪದ್ಧತಿ ಏನಂದ್ರೆ, ಓತ ಓರಿಗಳ ರಕ್ತದ ನಿಮಿತ್ತವಾಗಿ ಅವ್ರನ್ನ ಏನ್ ಮಾಡ್ಬೇಕಂದ್ರೆ ಅವ್ರನ್ನ ಶುದ್ಧೀಕರಿಸಿಕೊಳ್ಬೇಕು. ಜಾಜಕರು, ಅಲ್ಲಿರುವಂತ ಸೇವಕರಾಗಲಿ, ಯಾವ ಒಂದು ಪ್ರಜೆ ಇರುವಂತ ಒಂದೊಂದು ವ್ಯಕ್ತಿನೂ ಓತ ಓರಿಗಳ ರಕ್ತದಿಂದ ಏನ್ ಮಾಡ್ಕೋಬೇಕು, ಅವನ್ನ ಶುದ್ಧೀಕರಿಸಿಕೊಳ್ಳಬೇಕು. ಅದನ್ನೆಲ್ಲ ವಾಕ್ಯ ಹೇಳ್ತೈತೆ. ಅಂತ ಓತ ಓರಿಗಳ ರಕ್ತವೇ ಒಂದು ಮನುಷ್ಯನ ಆ ರೀತಿಯ ಶುದ್ಧೀಕರಣ ಮಾಡ್ತತೆ ಅಂದ್ರೆ, ನೋಡಿ ಹೇಳ್ತಾರೆ ಮುಂದೆ, ಓಲೆಯ ಕಡಸಿನ ಬೂದಿ ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯ ಆತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು. ಯಾರ ರಕ್ತ? ಯಾರ ರಕ್ತ? ಫಸ್ಟ್ ಮಾತಾಡಿದ ಯಾವುದರ ರಕ್ತ? ಓತಗಳ ಓರಿಗಳ ರಕ್ತ. ಹಾಲೆಲೂಯ. ನಂತರ ಮಾತನಾಡ್ತಿರೋದು ಯಾವ ರಕ್ತ? ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಲ್ಲವೇ? ಹಾಲೆಲೂಯ. ಓತ ಓರಿಗಳ ರಕ್ತ ಶರೀರವನ್ನು ಮಾತ್ರ ಶುದ್ಧೀಕರಣ ಮಾಡೋದು, ಅವರ ಮನಸ್ಸನ್ನಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಹಾಲೆಲೂಯ. ಓತ ಓರಿಗಳ ರಕ್ತ, ಒಂದು ಆಡು ಕುರಿಗಳ ರಕ್ತ ಒಂದು ಮನುಷ್ಯನ ದೇಹವನ್ನು ಮಾತ್ರನೇ, ಅವರ ಮೇಲಿರುವಂತಹ ಅಶುದ್ಧತ್ವ ಮಾತ್ರನೇ ಏನ್ ಮಾಡ್ತದೆ ಅಂದ್ರೆ ನೀಗಿಸ್ತತೆ. ಆದ್ರೆ ಮನಸ್ಸು ಶುದ್ಧೀಕರಣ ಆಗೋದಿಲ್ಲ. ನಮ್ಮ ಮನಸ್ಸು ಶುದ್ಧೀಕರಣ ಆಗಬೇಕಾದ್ರೆ ಓತ ಓರಿಗಳ ರಕ್ತ ಮುಖ್ಯವಾಗಿಲ್ಲ, ಕ್ರಿಸ್ತನ ರಕ್ತನೇ ಬೇಕು. ಆತನ ರಕ್ತದಿಂದ ನಿಮಿತ್ತನೇ ನಾವು ಬಿಡುಗಡೆ ಆಗಿ ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ಮಾಡ್ಲಿಕ್ಕೆ ಆಗೋದು. ಹಾಲೆಲೂಯ. ಇವಾಗ ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ ನೋಡಿ. ಇನ್ನು ಮುಂದೆ ಓದೋಣ. ನೋಡಿ, ಅದೇ 11ನೇ ವಚನದಿಂದ ನಾವು ಓದ್ತೀನಿ ನೋಡ್ರಿ. ಅದೇ 9ನೇ ಅಧ್ಯಾಯ 11ನೇ ವಚನದಿಂದ ನಾನೇ ಓದ್ತೀನಿ, ಚೆನ್ನಾಗಿ ಗಮನಿಸ್ರಿ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿ ಇರುವ ಗೂಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿದ್ದು, ಓತಗಳ ಮತ್ತು ಓರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಹಾಲೆಲೂಯ. ನೋಡಿ, ಒಂದು ವಿಷಯ ಹೇಳ್ತೀನಿ ನೋಡಿ, ಚೆನ್ನಾಗಿ ಗಮನಿಸಿ, ಅರ್ಥ ಮಾಡ್ಕೊಳ್ರಿ ಚೆನ್ನಾಗಿ. ಹಳೆ ಒಡಂಬಡಿಕೆಯಲ್ಲಿ ದೇವ ದರ್ಶನ ಗೂಡಾರ ಇರ್ತಿತ್ತು. ಹಳೆ ಒಡಂಬಡಿಕೆ, ಇವಾಗ ನಮಗೆ ಯಾವ ತರ ದೇವರಿಗೆ ಒಂದು ಆಲಯವನ್ನು ಕಟ್ಟಡವಾಗಿ ಕೊಟ್ಟಿದ್ದಾರೋ ಇದೇ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿ ದೇವರ ದರ್ಶನ ಗೂಡಾರ ಇತ್ತು. ಅಲ್ಲಿ ಇಲ್ಲಿ ಯಾವ ತರ ಪಾಸ್ಟರ್ ಸೇವೆ ಮಾಡ್ತಾರೋ ಅಲ್ಲಿ ಅದೇ ತರ ಯಾಜಕರಿದ್ರು. ಯಾರಿದ್ರು? ಯಾಜಕರು, ಮಹಾಯಾಜಕರು ಇವರೆಲ್ಲ ಇದ್ರು. ಇವರ ಕೆಲಸ ಏನಂದ್ರೆ, ಹೊರಗಡೆ ಅಂಗಳದಲ್ಲಿ ಯಜ್ಞವೇದಿ ನಡೀತಾ ಇರ್ತಿತ್ತು. ಯಜ್ಞವೇದಿಯಲ್ಲಿ ಯಜ್ಞಗಳ ಸಮರ್ಪಣೆ ಮಾಡ್ತಾ ಇದ್ರು. ಆ ಯಜ್ಞಗಳ ಬರುವಂತಹ ರಕ್ತವನ್ನ ಜನರ ಮೇಲೆ ಚುಮುಕಿಸ್ತಾ ಇದ್ರು. ಏನ್ ಮಾಡ್ತಿದ್ರು? ಜನರ ಮೇಲೆ ಚುಮುಕಿಸುವಾಗ ಆ ರಕ್ತವು, ಆ ಆಡು, ಆ ಒಂದು ಕುರಿನೋ ಓತನ ಓರಿನ ಈ ಒಂದು ರಕ್ತ ಯಾವ ಜನರ ಮೇಲೆ ಚುಮುಕಿಸಲ್ಪಡ್ತತೋ ಅವರು ಏನಾಗ್ತಾರೆ ಅಂದ್ರೆ ಶುದ್ಧರಾಗ್ತಾರೆ. ಅರ್ಥ ಆಗ್ತಿದ್ಯಾ? ಇವಾಗ ಮತ್ತೆ ಅದೇ ರಕ್ತವನ್ನ ಆ ಒಂದು ಯಾಜಕನು ಆಲಯದ ಒಳಗಡೆ, ಎಲ್ಲಿ ದೇವ ದರ್ಶನದ ಗೂಡಾರದ ಒಳಗಡೆ ಹೋಗಿ ಇರುವಂತ ಎಲ್ಲಾ ಪ್ರತಿಯೊಂದು ವಸ್ತುಗಳ ಮೇಲೆ ಚುಮುಕಿಸ್ತಾರೆ. ಚುಮುಕಿಸಿದ ಮೇಲೆ ಆ ಇರುವಂತಹ ಸ್ಥಳವು, ಅಲ್ಲಿರುವಂತಹ ವಸ್ತುಗಳು ಏನಾಗ್ತತೆ? ಇದೇ ಯಾಜಕನ ಕೆಲಸ. ಯಾರು? ಯಾಜಕನ ಮಾಡುವಂತ ಕೆಲಸ ಇದೆ. ರಕ್ತವನ್ನು ಯಾವ ಕರದಲ್ಲಿ ಇಟ್ಕೊಂಡು ಅವನು ಏನ್ ಮಾಡ್ತಾ ಇರಬೇಕು? ಹೋಗ್ತಾ ಬರ್ತಾ ಎಲ್ಲವನ್ನು ಅದರ ಮೇಲೆ ಚುಮುಕಿಸ್ತಾ ಎಲ್ಲವನ್ನು ಶುದ್ಧಗೊಳಿಸ್ತಾ ಈ ರೀತಿಯಾಗಿ ಮಾಡಬೇಕು. ಈ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿತ್ತು. ಅದನ್ನ ರಿಪೆಂಟ್ ಆಗಿ ಇನ್ನೊಂದು ಮಾತು ಹೇಳ್ತಿರುವಂತ ಈ ಒಂದು 11ನೇ ವಚನ ಮತ್ತೆ ಓದ್ತೀನಿ, ಚೆನ್ನಾಗಿ ಗಮನಿಸಿರಿ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ. ಹಾಲೆಲೂಯ. ಹಳೆ ಒಡಂಬಡಿಕೆ ಯಾಜಕ ಏನ್ ಮಾಡ್ತಿದ್ದ? ಓತ ಓರಿಗಳ ರಕ್ತವನ್ನು ಕೈಯಲ್ಲಿ ತೆಗೆದುಕೊಂಡು ಎಲ್ಲರ ಮೇಲೆ ಚುಮುಕಿಸಿ ಅವನು ಶುದ್ಧ ಮಾಡ್ತಿದ್ರು ಅಲ್ವಾ? ಆಲಯದ ಒಳಗಡೆ ಪ್ರವೇಶ ಮಾಡಿ ಎಲ್ಲದರ ಮೇಲೆ ಚುಮುಕಿಸಿ ಎಲ್ಲವನ್ನ ಶುದ್ಧಗೊಳಿಸ್ತಾ ಇದ್ರು. ಅದೇ ತರ ಇವಾಗ ನಮಗಿರುವಂತಹ ಮಹಾಯಾಜಕ ಯಾರು? ನಮ್ಮ ಸಭೆಗೆ ಮಹಾಯಾಜಕನ ಯಾರು? ನಮ್ಮೆಲ್ಲರಿಗೆ ಮಹಾಯಾಜಕನ ಯಾರು? ಈ ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧ ಪಡದಂತ, ಈ ಭೂಲೋಕದಲ್ಲಿರುವಂತಹ ಸೃಷ್ಟಿಗೆ ಸಂಬಂಧ ಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿ ಇರುವ ಗೂಡಾರ ಸೇವೆಯನ್ನು ಮಾಡುವವನಾಗಿ, ಅಂದರೆ ತಂದೆ ಹತ್ರ ಹೋಗಿ ಓತಗಳ ಮತ್ತು ಓರಿಗಳ ರಕ್ತವನ್ನು ತೆಗೆದುಕೊಳ್ಳದೆ. ಹಾಲೆಲೂಯ. ಗಮನಿಸ್ರಿ, ಹಳೆ ಒಡಂಬಡಿಕೆಯಲ್ಲಿ ಯಾಜಕನು ಯಾವ ರಕ್ತವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು? ಇಲ್ಲಿ ನಮಗೆ ಮಹಾಯಾಜಕನು ಯಾರು? ಆ ಮಹಾಯಾಜಕನು ಯಾವ ರಕ್ತವನ್ನು ತೆಗೆದುಕೊಳ್ತಾ ಇದ್ದಾರೆ ಈಗ?
ನೋಡ್ರಿ, ಹೋರಿಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ, ಹೇಳ್ರಿ ನನಗೋಸ್ಕರ, ಹಾಲೆಲೂಯ, ನನಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸಾನ್ನಿಧ್ಯಕ್ಕೆ ಪ್ರವೇಶಿಸಿದನು. ಹಾಲೆಲೂಯ. ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ರಕ್ತಗಳನ್ನು ತೆಗೆದುಕೊಂಡು ಹೋಗಿ ದೇವರ ಸನ್ನಿಧಾನಕ್ಕೆ ಹೋಗಿ ಎಲ್ಲರ ಮೇಲೆ ಚುಮುಕಿಸಿ ನಿಮ್ದು ಅರಿಕೆ ಮಾಡಿ ಎಲ್ಲ ಏನ್ ಮಾಡ್ಬೇಕಂದ್ರೆ ಶುದ್ಧ ಮಾಡಬೇಕು. ಹಾಲೆಲೂಯ. ಅದೇ ಪ್ರಕಾರ ಇವತ್ತು ನನ್ನ ಮಹಾಯಾಜಕನು ಯಾರು? ನಮಗೆ ಮಹಾಯಾಜಕನು ಯಾರು? ಎಷ್ಟು ಜನ ಆಮೇಲೆ ಹೇಳ್ತೀರಾ? ಎಷ್ಟು ಜನ ಒಪ್ಕೊಳ್ತೀರಾ? ಈ ಮಹಾಯಾಜಕನು ದೇವರ ಹತ್ರ ಹೋಗಿದ್ದಾರೆ ಯಾವುದೇ ಗೊತ್ತಾ? ನಮಗೆ ನಿತ್ಯ ವಿಮೋಚನೆಯನ್ನು ಉಂಟು ಮಾಡೋದಕ್ಕೋಸ್ಕರ, ನಮಗೆ ಪಾಪದಿಂದ ಸಂಪೂರ್ಣವಾಗಿ, ಪಾಪದ ಮರಣದಿಂದ ಸಂಪೂರ್ಣವಾಗಿ ಬಿಡುಗಡೆ ಮಾಡುವುದಕ್ಕೋಸ್ಕರ ಯೇಸು ಸ್ವಾಮಿ ಮಹಾಯಾಜಕನಾಗಿ ಇವಾಗ ಯಾರ ಹತ್ರ ಹೋಗ್ತಾರೆ ಅಂದ್ರೆ ತಂದೆ ಹತ್ರ ಹೋಗ್ತಾ ಇದ್ದಾರೆ. ಹಾಲೆಲೂಯ. ತಂದೆ ಹತ್ರ ಹೋಗಿ ಅವ್ರ ರಕ್ತವನ್ನು ತೋರಿಸ್ತಾ ಇದ್ದಾರೆ. ಅದು ಯಾರ ರಕ್ತ? ಓತಗಳ ರಕ್ತನ? ಓರಿಗಳ ರಕ್ತನ? ಕುರಿಗಳ ರಕ್ತನ? ಈ ಯಾವ ರಕ್ತವನ್ನು ತೆಗೆದುಕೊಳ್ಳದೆ ದೇವರು ಯೇಸು ಸ್ವಾಮಿ ನನಗೋಸ್ಕರ ನಿನಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದ್ರಲ್ಲ, ಯಜ್ಞವಾಗಿ ಅರ್ಪಿಸಲ್ಪಟ್ರಲ್ಲ, ಆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಹೋಗಿ ತಂದೆ ಹತ್ರ ಹೋಗಿ ಹೇಗೆ ಹೇಳ್ತಿದ್ದಾರೆ, ಇವತ್ತು ನಿನ್ನ ಜನಾಂಗದವರು ನೀನು ಶುದ್ಧಿಗೊಳಿಸಲೇಬೇಕು. ಹಾಲೆಲೂಯ. ಅವರಿಗೆ ನಿತ್ಯ ವಿಮೋಚನೆ ನೀನು ಉಂಟು ಮಾಡಲೇಬೇಕೆಂಬುದಾಗಿ ಅಲ್ಲಿ ಹೋಗಿ ಇವತ್ತು ನಮ್ಮನ್ನ ಶುದ್ಧೀಕರಿಸಿದ್ದಾರೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಾಲೆಲೂಯ. ನೋಡ್ರಿ, ಇವತ್ತು ಕೆಲವೊಂದು ವಿಷಯ ನಾವು ಧ್ಯಾನಿಸೋಣ. ರಕ್ತದ ಒಂದು ಮೌಲ್ಯತೆ ನಾವು ಕಂಡುಕೊಳ್ಳೋಣ. ಯೇಸು ಸ್ವಾಮಿ ರಕ್ತದಲ್ಲಿರುವಂತಹ ಒಂದು ಶ್ರೇಷ್ಠತೆ ಏನು ಅದನ್ನು ಇವತ್ತು ನಾವು ನೋಡೋಣ. ಎಷ್ಟು ಜನ ಸಿದ್ಧರಾಗಿದ್ದೀರಾ? ನಿದ್ದೆ ಮಾಡೋರೆಲ್ಲರೂ ಹಾಲೆಲೂಯ. ಯೇಸು ಸ್ವಾಮಿ ನಾವು ಅನ್ಕೊಂಬೋದಿತ್ತು, ಅವರು ಚಿಟಿಕೆ ಹೊಡೆಯೋಷ್ಟರಲ್ಲೇ ಎಲ್ಲಾ ಮನುಷ್ಯರನ್ನು ರಕ್ಷಿಸಿ ಅವರು ಪರಲೋಕಕ್ಕೆ ಕರ್ಕೋಬಹುದು. ಹೌದ್ ತಾನೆ? ಆ ಒಂದು ಸಾಮರ್ಥ್ಯ ಇದೆಯಾ? ಆದ್ರೂ ನಮ್ಮೆಲ್ಲ ಒಂದು ಬಾರಿ ಒಂದು ಯೋಚನೆ ಬರುತ್ತೆ, ಯೇಸು ಸ್ವಾಮಿ ಯಾಕೆ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ್ರು? ಯಾಕೆ ಅವ್ರು ನಮಗೋಸ್ಕರ ಪ್ರಾಣ ಕೊಟ್ಟರು? ಅವ್ರು ಯಾಕೆ ಸಾಯ್ಬೇಕಾಗಿತ್ತು? ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ? ಅವ್ ತಾನೆ ಪ್ರಶ್ನೆ ಇದೆ ತಾನೆ. ಅವ್ರು ಯಾಕೆ ಸಾಯ್ಬೇಕಾಗಿತ್ತು? ಈ ಲೋಕವು ಇದನ್ನ ಇಟ್ಕೊಂಡು ಯೇಸು ಸ್ವಾಮಿಯ ಸೇವೆಯನ್ನ ಅಡ್ಡಿ ಮಾಡ್ತಾ ಇದ್ದಾರೆ. ಯಾವ ತರ ಅಂದ್ರೆ ಗೊತ್ತಾ? ಅವರು ಯೇಸು ಸ್ವಾಮಿ ದೇವರಲ್ಲ, ಅವರು ಮನುಷ್ಯರು. ಅವ್ರು ಸತ್ತೋದು ಶಿಲುಬೆಯಲ್ಲಿ ಸತ್ತೋಗಿದ್ದು, ಅವ್ರನ್ನ ಹೋಗಿ ಆರಾಧನೆ ಮಾಡ್ತಾರೆ, ಅವ್ರನ್ನ ಹೋಗಿ ಅವರ ಸೇವೆಯನ್ನು ಮಾಡ್ತಾ ಇಲ್ಲ. ಅವ್ರು ಸತ್ತವರು, ಅವ್ರು ಎದುರು ಬರೋಕ್ಕಾಗಿಲ್ಲ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೇಳಿದ್ರು, ನನ್ನ ದೇವರೇ ನನ್ನ ಯಾಕೆ ಕೈ ಬಿಟ್ಟೆ ಅಂತ ಹೇಳಿದ್ರೆ, ಕೈ ಬಿಟ್ಟರೆ ದೇವರು, ಅವರೆಲ್ಲ ದೇವರ ಈ ಕಾಲೆಲ್ಲ ಮಾತಾಡ್ತಾ ಇದ್ದಾರೆ. ಹಾಲೆಲೂಯ. ಅವ್ರಿಗೆ ಸತ್ಯ ಗೊತ್ತಿಲ್ಲ. ನಮ್ಮೆಲ್ಲರೂ ಸತ್ಯವು ತಿಳ್ಕೋಬೇಕು ನಾವು. ಯಾಕಂದ್ರೆ ಸತ್ಯ ಮಾತ್ರ ನಮ್ಮನ್ನು ಬಿಡುಗಡೆ ಮಾಡೋದು. ಹಾಲೆಲೂಯ. ಸತ್ಯವನ್ನು ತಿಳಿದುಕೊಂಡು ಸತ್ಯವು ನಿಮ್ಮನ್ನು ಏನ್ ಮಾಡ್ತತೆ? ನಮ್ಮನ್ನು ಬಿಡುಗಡೆ ಮಾಡೋದು ಯಾವುದು ಮಾತ್ರನೇ? ಹಾಗಾದ್ರೆ ಯೇಸು ಸ್ವಾಮಿ ಎಂಬ ಸತ್ಯ ಮಾತ್ರನೇ. ಹಾಲೆಲೂಯ. ನೋಡಿ, ಈ ರೀತಿ ಎಲ್ಲ ನೋಡಿದ್ರೆ ಅನೇಕ ಕ್ವಶನ್ಗಳು ನಮ್ಮ ಬಾಳಲ್ಲಿ ಇದಾವೆ. ಯೇಸು ಸ್ವಾಮಿ ಯಾಕೆ ನನಗೋಸ್ಕರ ಸಾಯ್ಬೇಕಾಗಿತ್ತು? ಇಲ್ಲಿ ಎಷ್ಟು ಜನ ಹೇಳಿದ್ರೆ ಯೇಸು ಸ್ವಾಮಿ ಸಾಯಿರಿ ಅಂತ? ಸ್ವಾಮಿ ನನಗೋಸ್ಕರ ಯಾರು ಸಾಯಿರಿ ಅಂತ ಹೇಳಿದೀರಾ? ಇಲ್ವಲ್ಲ. ಹಾಲೆಲೂಯ. ಆದ್ರೂ ಯೇಸು ಸ್ವಾಮಿ ಮನುಷ್ಯನಾಗಿ ನರಾವತಾರ ಎತ್ತಿ ಈ ಭೂಲೋಕಕ್ಕೆ ಬಂದು ಮನುಷ್ಯರ ನಾವ್ ಯಾವ ತರ ನಾವಿದೀವೋ ನಮ್ಮ ಹಾಗೆನೆ ರೂಪವನ್ನು ಧರಿಸಿಕೊಂಡು ಈ ಭೂಲೋಕಕ್ಕೆ ಬಂದು ಪ್ರಾಣವನ್ನು ಕೊಟ್ಟರು. ಯಾವುದಕ್ಕೋಸ್ಕರ? ಯಾರ ಪಾಪದ ದೆಸೆಯಿಂದ? ನಮ್ಮ ಪಾಪ ಅರಿಕೆ ಮಾಡ್ರಿ ನೋಡೋಣ. ಹಾಲೆಲೂಯ. ನಮ್ಮೆಲ್ಲರ ಪಾಪದ ದೆಸೆಯಿಂದ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಬಲಿಯಾಗಿದ್ದಾರೆ. ಹಾಲೆಲೂಯ. ನಮ್ಮ ದ್ರೋಹಗಳ ನಿಮಿತ್ತನೇ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಬಲಿಯಾಗಿದ್ದು. ಯೇಸು ಸ್ವಾಮಿ ಯಾಕೆ ಮನುಷ್ಯರಾಗಿ ಈ ಲೋಕಕ್ಕೆ ಬಂದ್ರಂದ್ರೆ ಮನುಷ್ಯನ ಪಾಪವನ್ನು ಮನುಷ್ಯನೇ ತೀರಿಸಬೇಕು. ಅದಕ್ಕೋಸ್ಕರ ದೇವರು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮ್ಮ ಎಲ್ಲ ಸಕಲ ಪಾಪಗಳು ಶಿಲುಬೆಯ ಮೇಲೆ ತೆಗೆದುಹಾಕಿದ್ದಾರೆ. ಹಾಲೆಲೂಯ. ಹಾಲೆಲೂಯ. ಪಾಪದ ಸಂಬಳ ಏನು? ಅದನ್ನೇ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾಡಿ ಮುಗಿಸಿದ್ದು. ನಾನು ಅನುಭವಿಸಬೇಕಾಗಿತ್ತು ಮರಣವನ್ನ, ನಾನು ಅನುಭವಿಸಬೇಕಾಗಿದ್ದು ಸಾವನ್ನ. ಆದರೆ ಆ ಒಂದು ನ್ಯಾಯ ತೀರ್ಪನ ದೇವರು ಶಿಲುಬೆಯಲ್ಲಿ ಏರಿಸಿಕೊಂಡ್ರು. ಹಾಲೆಲೂಯ. ಹಾಗಾದ್ರೆ ದೇವರು ಅಲ್ಲಿ ಸುರಿಸಿದ ರಕ್ತದ ಕುರಿತು ಇವತ್ತು ಕೆಲವೊಂದು ವಿಷಯ ನಾವು ಧ್ಯಾನಿಸೋಣ. ಹೆಂಗಿದ್ರೆ ಇವತ್ತು ನಮ್ಮ ಮೊದಲೇ ಕರ್ತನ ಮೇಜ್ ಬೇರೆ ಇದೆ, ಎಲ್ಲರೂ ಅಲರ್ಟ್ ಆಗಿರೋಣ. ಹಾಲೆಲೂಯ. ನೋಡ್ರಿ, ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ವಿಮೋಚನ ಕಾಂಡ 12ನೇ ಅಧ್ಯಾಯ. ಎಲ್ಲರೂ ವೇಗವಾಗಿ ತೆಗೆದುಕೊಳ್ಳೋಣ. ವಿಮೋಚನ ಕಾಂಡ 12ನೇ ಅಧ್ಯಾಯ, ಅದರಲ್ಲಿ 5ರಿಂದ ಓದೋಣ ವಾಕ್ಯನ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಟಗರಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಲ್ಲಿ 14ನೇ ದಿನದವರೆಗೆ ಅವುಗಳನ್ನು
ಇಟ್ಟುಕೊಂಡಿದ್ದು ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನ ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿ ಇಲ್ಲದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಸಾಕು ನೋಡ್ರಿ, ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ಪಸ್ಕದ ಹಬ್ಬವನ್ನು ಆಚರಣೆ ಮಾಡ್ತಾ ಇದಾರೆ. ಯಾವ ಹಬ್ಬ? ಪಸ್ಕ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ಏನಂದ್ರೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ಏನಂಬುದಾಗಿ, ನಿನ್ನನ್ನು ದೊಡ್ಡ ಸಂತಾನವಾಗಿ, ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ ಎಂಬುದಾಗಿ. ಅದೇ ವಾಗ್ದಾನ ಹತ್ರ ಈಸಾಕನ ಹತ್ರ ಬಂತು, ಅದೇ ವಾಗ್ದಾನ ಮತ್ತೆ ಯಾಕೋಬನ ಹತ್ರ ಬಂತು, ನೆಕ್ಸ್ಟ್ ಯೋಸೇಫನ ಹತ್ರ ಬಂತು. ಇಲ್ಲಿ ತನಕ ಬಂದ ಮೇಲೆ ಎಲ್ಲಾ ಜನರು ಐಗುಪ್ತ ದೇಶಕ್ಕೆ ಒಂದು ಬಾರಿ ಬಂದ್ರು. ಹೆಚ್ಚು ಕಡಿಮೆ 70 ಜನರು ಏನ್ ಮಾಡ್ತಾರೆ, ಐಗುಪ್ತ ದೇಶಕ್ಕೆ ಬರ್ತಾ ಇದ್ದಾರೆ. ಇವಾಗ ಅಲ್ಲಿ ಐಗುಪ್ತ ದೇಶಕ್ಕೆ 70 ಜನರಾಗಿ ಬಂದವರು ಅವರು ದಿನೇ 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 ಏನಾಗ್ತಾ ಇದಾರೆ ಅಂದ್ರೆ ಜನಾಂಗದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಏನಾಗ್ತಾ ಇದಾರೆ? ದೊಡ್ಡ ಜನಾಂಗವಾಗಿ ಬದಲಾಗ್ತಾ ಇದ್ದಾರೆ. ಯಾರು? ಈ ಇಸ್ರಾಯೇಲ್ ಜನರು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಘಟನೆ ಅರ್ಥ ಆದ್ರೆ ದೇವರ ರಕ್ತ ಇರುವಂತ ಮೌಲ್ಯತೆ ನಿಮ್ಗೆ ಗೊತ್ತಾಗೋದು. ನಾನು ಹೇಳ್ತಿರುವಂತ ವಿಷಯ ಏನಂದ್ರೆ, ದೇವರು ಇನ್ನು ಮುಂದೆ ಮಾಡ್ಲಿಕ್ಕಿರುವಂತ ವಿಷಯವನ್ನು ಹೇಳ್ತಾ ಇಲ್ಲ. ಆಲ್ರೆಡಿ ಪರಲೋಕಕ್ಕೂ ಮತ್ತೆ ಮನುಷ್ಯರೊಳಗೂ ನಡುವೆ ದೇವರು ಯೇಸು ಸ್ವಾಮಿ ಏನ್ ಮಾಡಿ ಮುಗಿಸಿದಾರೋ ಅದನ್ನು ಕುರಿತು ನಾನು ಹೇಳ್ತಾ ಇದ್ದೀನಿ. ಹಾಲೆಲೂಯಾ. ನಾನು ಹೇಳ್ತಾ ಇರೋದು ಭೂಲೋಕಕ್ಕೆ ಸಂಬಂಧಪಟ್ಟುವಂತ ವಿಷಯ ಸಂದೇಶ ಅಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆಮೇಲೆ ನನಗೂ ಪರಲೋಕಕ್ಕೂ ಸಂಬಂಧಪಟ್ಟಿರುವಂತ ಸಂದೇಶವನ್ನೇ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಒಂದೇ ಮಾತಲ್ಲಿ ಹೇಳ್ತೀನಿ, ಕಿವಿ ಉಳ್ಳವನು ಕೇಳಲಿ. ನಾ ಹೇಳ್ತೀನಿ, ಇವಾಗ ಅವರು 70 ಮಂದಿಯಾಗಿ ಐಗುಪ್ತ ದೇಶಕ್ಕೆ ಬಂದ ಮೇಲೆ ದಿನೇ ದಿನೇ ಏನಾಗ್ತಾ ಇದಾರೆ, ಒಂದು ದೊಡ್ಡ ಜನಾಂಗವಾಗಿ ಹೆಚ್ಚುತ್ತಾ ಇದ್ದಾರೆ. ಅಲ್ಲಿರುವಂತ ಫರೋನ್ ರಾಜ ಏನ್ ಮಾಡ್ತಾನೆ ಅಂದ್ರೆ, ಇವರು ದೊಡ್ಡ ಜನಾಂಗವಾಗ್ಬಿಡ್ತಾರೆ. ಮುಂದೆ ಬೆಳೀತಾ ಹೋದ್ರೆ ಇವರು ನಮ್ಮನ್ನೇ ಆಳ್ವಿಕೆ ಮಾಡುವ ರೀತಿಯಲ್ಲಿ, ದೊರೆತನ ಮಾಡುವ ರೀತಿಯಲ್ಲಿ ಬೆಳೆದು ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ, ಅವ್ರನ್ನ ದಾಸರಾಗಿ ಉಪಯೋಗ ಮಾಡಿಕೊಳ್ತಾರೆ. ಯಾವ ತರ? ದಾಸರನ್ನಾಗಿ, ಗುಲಾಮರನ್ನಾಗಿ, ಬಿಟ್ಟಿ ಕೆಲಸಕ್ಕಾಗಿ, ಕೂಲಿ ಇಲ್ಲದೆ ಯಾರು ಕೆಲಸ ಮಾಡ್ತೀರಾ? ಹೋಗಿ ನೀವು ಸಂಪಾದನೆ ಇಲ್ಲದೆ. ಇವಾಗ ನಾ ಸುಮ್ಮನೆ ಕರೀತೀನಿ, ಎಲ್ಲಿಗಾರ ಇಲ್ಲಿ ಹೋಗೋಣ ಬಾರಪ್ಪ ಅಂತ ಹೇಳಿದ್ರೆ ನನಗೆ ಊಟ ಕೊಡಿಸ್ತೇ ಬರ್ತೀನಿ ಅಂತಾನೆ ಹೇಳ್ತೀರಿ. ಹಾಲೆಲೂಯಾ. ಏನ್ ಮಾಡ್ತೀವಿ? ಪೆಟ್ರೋಲಿಗೆ ಹಾಕ್ಸಿದ್ರೆ ಬರ್ತೀನಿ. ಹಂಗಾರೆ ಏನೇ ಒಂದು ಬೆನಿಫಿಟ್ ಇಲ್ಲದೇನೆ ನೀವು ಕೆಲಸ ಮಾಡ್ತೀರಾ? ಹೇಳ್ರಿ ನೋಡೋಣ. ಹಾಲೆಲೂಯಾ. ಹಾಗಾದ್ರೆ ಇಸ್ರಾಯೇಲ್ ಜನರು ದಿನೇ ದಿನೇ ಹೆಚ್ಚಾಗ್ತಾ ಇರೋದು ಪರವನ್ನು ನೋಡಿ ಇವನ್ನ ಗುಲಾಮರಾಗಿ ಇಟ್ಕೊಂಡ್ಬಿಡೋಣ ಎಂಬುದಾಗಿ ಇವಾಗ ಐಗುಪ್ತ ದೇಶದಲ್ಲಿ ಏನಾಗಿದ್ದಾರೆ? ಗುಲಾಮರಾಗಿದ್ದಾರೆ. ಹೆಚ್ಚಿ ಕಡಿಮೆ ಎಷ್ಟು ವರ್ಷ ಅಂದ್ರೆ 400 ವರ್ಷ. ಎಷ್ಟು ವರ್ಷ? ಅನೇಕ ತಲೆಮಾರುಗಳವರೆಗೆ ಏನಾಗಿದ್ದಾರೆ? ಗುಲಾಮರಾಗಿದ್ದಾರೆ. ಒಂದು ಮನುಷ್ಯನಿಗೆ 100 ವರ್ಷ ಅಂದ್ರೂ 400 ವರ್ಷ, 4 ತಲೆಮಾರುಗಳ ಲೆಕ್ಕಾಚಾರ ನೋಡಿದ್ರೆ ಅಲ್ಲಿ ಏನಿದ್ದಾರೆ? 4 ತಲೆಮಾರುಗಳವರೆಗೂ ಗುಲಾಮರಾಗಿದ್ದಾರೆ, ದಾಸರಾಗಿದ್ದಾರೆ. ಹಾಲೆಲೂಯಾ. ಆದ್ರೆ ವಾಗ್ದಾನ ಮಾಡಿದಂತ ದೇವರು ನಂಬಿಗಸ್ತನು. ಎಷ್ಟೇ ತಲೆಮಾರುಗಳವರೆಗೂ ದಾಸತ್ವದಲ್ಲಿದ್ದನೋ ನಾನು ನಿನಗೆ ನುಡಿದದನ್ನು ನಾನು ನೆರವೇರಿಸ್ತೇನೆ. ಆ ವಾಗ್ದಾನವನ್ನ ದೇವರು ನೆನಪು ಮಾಡಿಕೊಂಡು ಇವಾಗ ಒಂದು ನಾಯಕನನ್ನ ಅವ್ರು ನೇಮಿಸ್ತಾ ಇದಾರೆ, ಕಟ್ಟಿ ಎಬ್ಬರಿಸ್ತಾ ಇದಾರೆ. ಯಾರದು? ಸ್ವಲ್ಪ ಜೋರಾಗಿ. ಮೋಶೆನೇ ಕಟ್ಟಿ ಎಬ್ಬರಿಸ್ತಾ ಇದಾರೆ. ಈಗ ಮೋಶೆ ಬಂದು, ಸ್ವಾಮಿ ನನಗೆ ಆಗಲ್ಲ ಸ್ವಾಮಿ. ಎಷ್ಟು ದೇವ್ರು ಹೇಳ್ತಾರೆ, ಈ ತರ ಎಲ್ಲ ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದೆ, ಇಸಾಕನಿಗೆ ಮಾಡಿದೆ. ಮೋಶನು ಅವು ಚೆನ್ನಾಗಿ ಕೇಳ್ತಾ ಇರ್ತಾರೆ. ಆಯ್ತು ಸ್ವಾಮಿ, ಆಯ್ತು, ಒಳ್ಳೇದಾಯ್ತು, ಆದ್ರೆ ಬೇರೆ ಯಾರಿಗಾರ ಕಳಿಸಿ ಸೇವೆಗೆ. ಹಾಲೆಲೂಯಾ. ಚೆನ್ನಾಗಿ ಕೇಳ್ತಾ ಇರ್ತಾರೆ. ದೇವರ ಉದ್ದೇಶ ಏನು? ಮೋಶೆಯನ್ನಿಟ್ಟೇ ಇವ್ರನ್ನ ಬಿಡುಗಡೆ ಮಾಡಬೇಕು. ಆದ್ರೆ ಮೋಶೆಯ ಉದ್ದೇಶ ಏನು? ನಮಗಾಗಲ್ಲ. ಹಾಲೆಲೂಯಾ. ಆ ಮೋಶೆ ಇಲ್ಲಿ ಎಷ್ಟು ಜನ ಇದ್ರೋ ಗೊತ್ತಿಲ್ಲ. ಆಮೇಲೆ ಇವಾಗ ಇಷ್ಟೆಲ್ಲ ಆದ್ಮೇಲೆ ದೇವರು ಮತ್ತೆ ಮೋಶೆನ ಹೇಗೋ ನೇಮಿಸಿಕೊಂಡು ಅವ್ರನ್ನ ಹೊರಗಡೆ ತರೋದಕ್ಕೆ ಪ್ಲಾನ್ ಮಾಡಿದ್ರು. ಇವರು ಇಸ್ರಾಯೇಲ್ ಜನರು ಇಷ್ಟು ದಿನ ಅವ್ರು ಯಾವ ತರ ಬಾಳ್ತಾ ಇದ್ರು? ನೀವು ನನ್ನೊಂದಿಗೆ ಮಾತನಾಡ್ತಾ ಇದ್ದೀರಾ ಅಂದ್ರೆ ನೀ ಸಂದೇಶದಲ್ಲಿ ಇದೀರಾ ಅಂತ ಅರ್ಥ. ಮಾತನಾಡಿಲ್ಲ ಅಂದ್ರೆ ಇಲ್ಲ ಅಂತ ಅರ್ಥ, ಬೇರೆ ಏನಿಲ್ಲ. ಹಾಲೆಲೂಯಾ. ಇಷ್ಟು ವರ್ಷ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಯಾವ ತರ ಬಾಳ್ತಾ ಇದಾರೆ? ಎಷ್ಟು ವರ್ಷಗಳ? 400 ಹೆಚ್ಚು. ಅವ್ರು ಹೇಳ್ತಾರೆ 430 ವರ್ಷ ತನಕ. ಎಷ್ಟು ವರ್ಷ ತನಕ? 430 ವರ್ಷ ತನಕ ಅವ್ರು ಏನಾಗಿದ್ದಾರೆ? ಗುಲಾಮರಾಗಿ ಜೀವಿಸ್ತಾ ಇದ್ದಾರೆ. ಇವಾಗ ದೇವರು ಅವರ ವಾಗ್ದಾನವನ್ನು ನೆರವೇರಿಸುವುದಕ್ಕೋಸ್ಕರ ಐಗುಪ್ತ ದೇಶದಿಂದ ಅಂದ್ರೆ ದಾಸತ್ವದಿಂದ ಹೊರಗಡೆ ಕರ್ಕೊಂಡ್ ಬರುವಂತಹ ಟೈಮೇ ಈ ಒಂದು ಪಸ್ಕ ಹಬ್ಬದ ಟೈಮು. ಹಾಲೆಲೂಯಾ. ಇವಾಗ ದೇವರು ಏನ್ ಮಾಡ್ತಿದಾರೆ ಅಂದ್ರೆ, ಇವರೆಲ್ಲರನ್ನು ಎಲ್ಲ ಗುಲಾಮತನದಿಂದನೂ ನಾನು ಅಬ್ರಹಾಮನಿಗೆ, ಇಸಾಕನಿಗೆ, ಯಾಕೋಬನಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವುದಕ್ಕೋಸ್ಕರ ಈ ಒಂದು ಗುಲಾಮತನದಿಂದ ಅವರನ್ನು ಬಿಡುಗಡೆ ಮಾಡಿ ಹಾಲು ಜೇನು ಹರಿಯುವಂತ ಕಾನಾನ್ ದೇಶಕ್ಕೆ ಸೇರಿಸ್ತೇನೆ ಎಂಬುದಾಗಿ ಅವರ ಸೇವೆಯನ್ನು ಎದ್ದು ಇವಾಗ ರೆಡಿ ಆಗಿದ್ದಾರೆ. ಸರಿನಾ? ಈ ಟೈಮಲ್ಲಿ
ಇವಾಗೇನು ಹೊರಡಬೇಕು, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿಂದ ಹೊರಡಬೇಕು ಅನ್ನ ಆ ಒಂದು ಟೈಮಲ್ಲಿ ದೇವರು ಪಸ್ಕಾ ಹಬ್ಬವನ್ನು ಆಚರಣೆ ಇಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಏನ್ ಮಾಡ್ತಾ ಇದ್ದಾರೆ? ಆ ಆಚರಣೆ ಯಾವ ತರ ಅಂದ್ರೆ, ಒಂದು ಮನೆಗೆ ಒಂದು ಕುರಿ. ಏನು ಹಬ್ಬ ಮಾಡಿರ್ತೀರಲ್ಲ ನೀವು, ಮಾಡಿದಿರ ತಾನೆ? ಯಾವ ಹಬ್ಬ? ಮನೆ ಒಂದು ಕುರಿ ಹಬ್ಬ ಮಾಡ್ತಿಲ್ಲ ಯಾವಾಗ? ಯಾವ ಹಬ್ಬ ಅದು? ಮಾಡ್ತಿದ್ರಲ್ಲ ಚೆನ್ನಾಗಿ. ಹಾಲೆಲೂಯ. ನೋಡ್ರಿ, ಅದು ಎಲ್ಲ ಕಾನ್ಸೆಪ್ಟ್ ಇಲ್ಲಿಂದನೇ ಬಂದಿರೋದು. ದೇವರು ಆದಿಯಿಂದ ಹೇಳ್ತಿದ್ದಾರೆ ಅಲ್ವಾ? ಇವಾಗ ಒಂದು ಕುಟುಂಬಕ್ಕೆ ಒಂದು ಕುರಿ, ಒಂದು ಮನೆಗೆ ಒಂದು ಕುರಿ. ಒಂದು ವೇಳೆ ಆ ಒಂದು ಕುರಿನ ಪೂರ್ತಿಯಾಗಿ ತಿನ್ನಬೇಕು. ಒಂದು ವೇಳೆ ತಿನ್ನಕ್ಕಾಗ್ಲಿಲ್ವಾ, ನೆರೆಯವರ ಸಹಾಯನ ಕರ್ಕೊಂಡ್ ಬಂದು ಅವನೇನ್ ಮಾಡ್ಬೇಕು? ಆ ಒಂದು ಪೂರ್ಣಾಂಗವಾಗಿ ಒಂದು ಕುರಿಯನ್ನ ತೆಗೆದು ತಿನ್ನಬೇಕು. ಮುಖ್ಯವಾಗಿ ನಾವು ಪಾಯಿಂಟಿಗೆ ಬರೋಣ. ನಾವು ಆರಂಭ ಮಾಡಿದ ಯಾವುದು? ರಕ್ತ ತಾನೇ. ಇವಾಗ ರಕ್ತಕ್ಕೆ ಬರೋಣ. ಆ ಕುರಿಯನ್ನು ತಿನ್ನುವಾಗ ಕುರಿಯಿಂದ ಬರುವಂತ ಆ ರಕ್ತವನ್ನ ಏನ್ ಮಾಡ್ಬೇಕು? ನೋಡ್ರಿ, ವಾಕ್ಯವನ್ನು ವಾಕ್ಯವನ್ನು ಓದೋಣ. 7ನೇ ವಚನ. ಅವರು ರಕ್ತದಲ್ಲಿ ಸ್ವಲ್ಪ ತೆಗೆದು, ಅವರ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನು ಮಾಡುವ ಮನೆಯ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಇವಾಗ ಆ ಕುರಿಯ ಮಾಂಸವನ್ನ ಏನ್ ಮಾಡ್ಬೇಕು? ಸುಟ್ಟು ಇವ್ರು ತಿನ್ನಬೇಕು. ಯಾರು? ಆ ಮನೆ ಒಳಗಡೆ ಯಾರು ಇರ್ತಾರೋ ಅವರು. ಇವಾಗ ಆ ಕುರಿಯ ರಕ್ತವನ್ನ ಏನ್ ಮಾಡ್ಬೇಕು? ಬಾಗಿಲಲ್ಲಿರುವಂತ ನಿಲುವು ಕಂಬಗಳಿಗೂ ಮೇಲೆ ಪಟ್ಟಿಗೆ ಏನ್ ಮಾಡ್ಬೇಕು? ಹಚ್ಚಬೇಕು. ದೇವರ ಒಂದು ವ್ಯತ್ಯಾಸವಾದ ರೀತಿನ ನಮಗೆ ದೇವ್ರು ಯಾವಾಗಲೂ ಹೇಳ್ಬೇಕು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವ್ರು ನಮಗೆ ಹೇಳ್ತಾರೆ ಅಂದ್ರೆ ನಮ್ಮ ಜ್ಞಾನಕ್ಕೆ ಅಷ್ಟು ಬೇಗ ಅದು ನಿಲ್ಕಲ್ಲ, ನಮ್ಮ ಬುದ್ಧಿಗೆ ಅಷ್ಟು ಬೇಗ ಅರ್ಥ ಆಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಅವರು ಹೇಳೋದು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ, ಆದ್ರೆ ಆ ಒಂದು ಮಾತು ಲೋಕದಲ್ಲೇ ಒಂದು ದೊಡ್ಡ ಒಂದು ಪ್ರಭಾವನ ಉಂಟು ಮಾಡ್ಬಿಡ್ತೈತೆ. ಹಾಲೆಲೂಯ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಕಿವಿಯುಳ್ಳವನ ಕೇಳಲಿ. ಯಾಕೆ? ಅರ್ಥ ಮಾಡ್ಕೊಳಕ್ ಆಗಲ್ಲಪ್ಪ, ಅರ್ಥ ಮಾಡ್ಕೊಳ್ರಿ. ಸಾಮ್ಯ ರೂಪವಾಗಿ ಯಾಕೆ ದೇವರು ಬಾಯಿ ತೆರೆದ್ರೆ ಸಾಮ್ಯವಾಗಿ ಯಾಕೆ ಹೇಳ್ತಾರೆ ಅಂದ್ರೆ ಇದಕ್ಕೋಸ್ಕರನೇ. ಹಾಲೆಲೂಯ. ಒಂದು ದಾರಿ ತಪ್ಪಿದ ಮಗನ ಸ್ಟೋರಿಯನ್ನು ತೆಗಿತಾರೆ. ಯಾಕೆ? ನಿನಗೆ ಅರ್ಥ ಆಗಲ್ಲ, ಅದಕ್ಕೆ ಸಾಮ್ಯವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೋ. ಹಾಲೆಲೂಯ. ಪರಲೋಕ ರಾಜ್ಯವಂತ ಚಿಕ್ಕ ಮಕ್ಕಳಿಗೆ ಹೋಲಿಕೆ ಮಾಡ್ತಾರೆ. ನಿನಗೆ ಅರ್ಥ ಆಗಲ್ಲ, ಸಾಮ್ಯವಾಗಿ ಹೇಳ್ತಾರೆ, ಅರ್ಥ ಮಾಡ್ಕೊ ಅಂದಾಗೆ. ಹಾಲೆಲೂಯ. ಹಾಗಾದ್ರೆ ದೇವರು ವ್ಯತ್ಯಾಸವಾದ ಆದಿಯನ್ನು ಇವರಿಗೆ ಉಂಟು ಮಾಡ್ತಾ ಇದ್ದಾರೆ. ನೋಡ್ರಿ, ಇದುವರೆಗೂ ಅವ್ರು ಬಾಳ್ತಾ ಇರೋದು ಯಾವ ತರ? ಗುಲಾಮತನದಲ್ಲಿ ಬಾಳ್ತಾ ಇದ್ದಾರೆ. ಅವರಿಗೆ ಆಡು ಕುರಿಗಳು ಇಲ್ಲಿ ನೋಡ್ರಿ, ಅವ್ರನ್ನ ಒಂದು ಆಡು ಕುರಿನ ಸಿದ್ಧ ಮಾಡಿಕೊಂಡು ಇವಾಗ ಪಸ್ಕಾ ಹಬ್ಬ ಆಚರಣೆ ಮಾಡಿದ ನೆಕ್ಸ್ಟ್ ಕಾಲನೇ ಏನಂದ್ರೆ ಅವರು ದಾಸತ್ವದಿಂದ ಹೊರಗಡೆ ಬರುವುದು. ಹಾಲೆಲೂಯ. ಇವಾಗ ನೋಡ್ರಿ, ಮನೆ ಒಳಗಡೆ ಏನ್ ಮಾಡ್ಬೇಕು? ಮನೆ ಒಳಗಡೆ ಏನ್ ಮಾಡ್ತಾ ಇರ್ಬೇಕು? ಆ ಕುರಿಯ ಮಾಂಸವನ್ನ ಸುಟ್ಟು ತಿನ್ನಬೇಕು. ಏನ್ ಮಾಡ್ಬೇಕು? ಯಾಕೆ ಬಾಯಿ ಒಂಥರ ಮಾಡ್ತಿದ್ದೀರಲ್ಲ? ಹಾಲೆಲೂಯ. ಇವಾಗ ಹೊರಗಡೆ ರಕ್ತವನ್ನ ಏನ್ ಮಾಡ್ಬೇಕು? ದೇವ್ರು ಹೇಳ್ತಾರೆ, ಅಲ್ಲಿ ಯಾಕೆ ಆ ರಕ್ತವನ್ನ ಅಲ್ಲಿ ಹಚ್ಚಬೇಕು? ಏನು ಇವಾಗ ದೇವ್ರು ಏನ್ ಹೇಳ್ತಾ ಇದಾರೆ ನೋಡಿ? ಈ ತರ ಕ್ವಶನ್ ಕೇಳಿದ್ರೆ ನೀವು ಸ್ವಲ್ಪ ಅಲರ್ಟ್ ಆಗಿರ್ತೀರ. ದೇವ್ರು ಏನ್ ಹೇಳ್ತಾ ಇದಾರೆ? ರಕ್ತವನ್ನ ನಿಲುವು ಕಂಬಗಳಿಗೂ ಮೇಲೆ ಪಟ್ಟಿಗಳಿಗೂ ಏನ್ ಮಾಡ್ಬೇಕು? ಹಚ್ಚಬೇಕು. ಮಾಂಸವನ್ನ ನೀವೇನ್ ಮಾಡ್ಬೇಕು? ತಿನ್ನಬೇಕು. ಆದ್ರೆ ದೇವರು ಒಂದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಯಾವುದಕ್ಕೆ? ರಕ್ತವನ್ನು ಕುಡಿಬೇಕೆಂಬುದಾಗಿ, ತಿನ್ನಬೇಕೆಂಬುದಾಗಿ ಏನಿಲ್ಲ, ಪರ್ಮಿಷನ್ ಕೊಟ್ಟಿಲ್ಲ. ಮಾಂಸಕ್ಕೆ ಮಾತ್ರನೇ ಪರ್ಮಿಷನ್ ಕೊಟ್ಟಿದ್ದಾರೆ. ಆದ್ರೆ ಈ ರಕ್ತವನ್ನ ಬೇರೆ ಒಂದಕ್ಕೆ ನೀನು ಉಪಯೋಗ ಮಾಡಿಕೊಳ್ಳಬೇಕು. ಈ ರಕ್ತ ಬೇರೆ ಯಾವುದಕ್ಕೋ ಒಂದು ಉಪಯೋಗವಾಗ್ತತೆ. ಹಾಲೆಲೂಯ. ಆ ರಕ್ತವನ್ನು ತೆಗೆದುಕೊಂಡು ಏನ್ ಮಾಡು? ಒಂದು ಈಸೋಪ್ ಗಿಡವನ್ನು, ಒಂದು ಬಟ್ಲು ತಗೋ, ಅದ್ರಲ್ಲಿ ಈಸೋಪ್ ಗಿಡವನ್ನು ನೆನೆಸಿ ಏನ್ ಮಾಡು? ನಿಲುವು ಕಂಬಗಳಿಗೂ ಬಾಗಿಲ ಮೇಲೆ ಪಟ್ಟಿಗೂ ಏನ್ ಮಾಡು? ಹಚ್ಚು ಎಂಬುದಾಗಿ ಹೇಳಿದ್ರೆ, ಆ ರಕ್ತ ಮಾಡೋದು ಕೆಲಸ. ಇನ್ನೊಂದು ನೋಡ್ರಿ, ಆ ರಕ್ತವನ್ನು ಯಾಕೆ ದೇವರು ಹಚ್ಚಕ್ಕೆ ಹೇಳಿದಾರೆ ಅಂದ್ರೆ ನೋಡ್ರಿ, ಅದೇ 41-42 ನೋಡ್ರಿ, 12ನೇ ಅಧ್ಯಾಯ. ಯೆಹೋವನು ಆ ರಾತ್ರಿಯಲ್ಲಿ ಅವರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ಅವರು ಆ ರಾತ್ರಿಯಲ್ಲಿ
ಆತನ ಘನಕ್ಕಾಗಿ 41 ಓದ್ಕೊಂಡು. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 130 ವರ್ಷ 430 ವರ್ಷಗಳು ಕಳೆದು ಹೋದ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನ ಬಿಟ್ಟು ಹೊರಟು ಹೋದವು. ಸಾಕು. ಇವಾಗ ಪಸ್ಕ ಹಬ್ಬ ಆಚರಣೆ ಆದ ಮೇಲೆ ನೆಕ್ಸ್ಟ್ ನಡೀತಾ ಇರುವಂತ ವಿಷಯ ಏನದು? ಇಸ್ರಾಯೇಲ್ ಜನರು ಎಲ್ಲಿಂದ ಹೊರಗಡೆ ಬರ್ತಾ ಇದಾರೆ? ಐಗುಪ್ತ ದೇಶದಿಂದ. ಹಾಲೆಲೂಯಾ. ಐಗುಪ್ತ ದೇಶದಿಂದ ಅವ್ರು ಜೀವಂತವಾಗಿ ಹೊರಗಡೆ ಬರ್ಲಿಕ್ಕೆ ಇನ್ನೊಂದು ಕಾರಣ ಇದೆ, ಅದನ್ನ ಆಮೇಲೆ ನೋಡೋಣ. ಅವ್ರನ್ನ ಆತರ ಜೀವಂತವಾಗಿ ಹೊರಗಡೆ ಬರ್ಲಿಕ್ಕೆ ಕಾಯ್ತಾ ಇರೋದು ಯಾವ್ದು ಗೊತ್ತಾ? ಈ ಒಂದು ರಕ್ತನೇ. ಹಾಲೆಲೂಯಾ. ಈ ರಕ್ತ ಅವ್ರನ್ನ ಹೆಂಗೆ ಕಾಪಾಡ್ತು ಮುಂದೆ ನಿಮಗೆ ಹೋಗ್ತಾ ಗೊತ್ತಾಗ್ತದೆ ನೋಡ್ರಿ. ಇದುವರೆಗೂ ಹೆಚ್ಚು ಕಡಿಮೆ 400 430 ವರ್ಷ ಅವರು ದಾಸತ್ವದಲ್ಲಿದ್ದಾರೆ. ಐಗುಪ್ತ ದೇಶವು ಸಾಧಾರಣವಾದ ದೇಶ ಅಲ್ಲ. ಈ ಒಂದು ದಿನದವರೆಗೂ ಅದು ತುಂಬಾ ತುಂಬಾ ಘನವಂತರು, ಸಿರಿವಂತರು, ಐಶ್ವರ್ಯವಂತ ಇರುವಂತಹ ಒಂದು ದೇಶ. ಹಾಲೆಲೂಯಾ. ಅದು ತುಂಬಾ ಐಶ್ವರ್ಯವು ತುಂಬಿರುವಂತಹ ಒಂದು ದೇಶ, ತುಂಬಾ ಬಲಶಾಲಿ ಆಗಿರುವಂತಹ ಒಂದು ದೇಶ. ಯಾವುದು? ಐಗುಪ್ತ ದೇಶ. ಆ ಒಂದು ದೇಶದಲ್ಲಿ ಇವರು ಯಾವ ತರ ಬಾಳ್ತಾ ಇದ್ದಾರೆ? ಗುಲಾಮರಾಗಿ ಬಾಳ್ತಾ ಇದ್ದಾರೆ. ಒಂದು ಬಾರಿ ನಮ್ಮ ಪ್ರಪಂಚಕ್ಕೆ ನಾವು ಹೋಲಿಕೆ ಮಾಡಿ ನೋಡೋಣ, ನಮ್ಮ ಹಳೆ ಜೀವಿತಕ್ಕೆ ನಾವು ಹೋಲಿಕೆ ಮಾಡೋಣ. ನಾವು ಮನಸ್ಸು ಮಾಡಿದ್ರೆ ಯಾವ ತರ ಬೇಕಾದ್ರೂ ದುಡಿಬಹುದು. ಕಳ್ಳತನ ಮಾಡಿದ್ರೆ ದುಡಿಬಹುದು, ದುಡಿಮೆನೆ ಅಲ್ವಾ? ಒಬ್ಬ ನರಹತ್ಯೆ ಮಾಡಿದ್ರೆ ದುಡಿಮೆ ಮಾಡಬಹುದು, ಯಾವ ರೀತಿಯಾಗಾದ್ರೂ ನಾವು ಬಾಳಬಹುದು. ಅದೆಲ್ಲ ನೀವು ಮಾಡಿದ್ರು ನೀವು ಗುಲಾಮನಾಗಿನೇ ಇದೆಯಾ? ಯಾವುದಕ್ಕೆ? ಪಾಪಕ್ಕೆ. ಹಾಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ನಮಗೆ ಅವುಗಳಿಂದ ನಮ್ಗೆ ಬಿಡುಗಡೆ ಬೇಕು. ಅದಕ್ಕೆ ದೇವರು ಹೇಳ್ತಾರೆ ನಿತ್ಯ ವಿಮೋಚನೆ. ಹಾಲೆಲೂಯಾ. ಇವಾಗ ಇಸ್ರಾಯೇಲ್ ಜನರು ಹೊರಗಡೆ ಬರ್ತಾ ಇದ್ದಾರೆ. ಎಲ್ಲಿಂದ? ಐಗುಪ್ತ ದೇಶದಿಂದ, ದಾಸತ್ವದಿಂದ, ಗುಲಾಮತನದಿಂದ. ಏನ್ ಮಾಡ್ತಿದ್ರೆ ಈಗ? ಅವರಿಗೋಸ್ಕರನೇ ಸಿದ್ಧವಾಗಿರುವಂತ ಒಂದು ದೇಶ. ಅದು ಯಾವುದದು? ಕಾನಾನ್ ದೇಶ. ಅದು ಯಾವ ದೇಶವಾಗಿ ದೇವರು ಹೇಳ್ತಾರೆ? ಹಾಲು ಅಂದ್ರೆ ತುಂಬಾ ಸಮೃದ್ಧಿಯಾಗಿರುವಂತ ಒಂದು ದೇಶ. ಹಾಲೆಲೂಯಾ. ಇಸ್ರಾಯೇಲ್ ಜನರಿಗೆ ನೇಮಿಸಲ್ಪಟ್ಟಿರುವುದು ಐಗುಪ್ತ ದೇಶ ಅಲ್ಲ, ಅವರಿಗೆ ಹಾಲು ಜನ ಹರಿಯುವಂತ ದೇಶವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ಹಾಲೆಲೂಯಾ. ನಾನು ಹೇಳ್ತೀನಿ, ಇವತ್ತಿನ ಸ್ಥಿತಿಯನ್ನು ನೋಡಿ ಎದುರು ಹೋಗಬೇಡ್ರಿ, ಸೋತು ಹೋಗಬೇಡ್ರಿ. ದೇವರಿಗೆ ಅದನ್ನು ಸಿದ್ಧ ಮಾಡಿಟ್ಟಿಲ್ಲ, ದೇವರು ಏನೋ ಒಂದನ್ನು ಸಿದ್ಧ ಮಾಡಿಟ್ಟಿದ್ದಾರೆ. ಅದಕ್ಕೆ ನನ್ನ ಕರ್ಕೊಂಡು ಹೋಗ್ತಾರೆ. ಹೆಚ್ಚನ ಆಮೇಲೆ ಹೇಳ್ತೀರಾ? ಹಾಲೆಲೂಯಾ. ನನಗೆ ದೇವರು ಸಿದ್ಧ ಮಾಡಿರುವಂತ ಗುಲಾಮತನವಾದ ಐಗುಪ್ತ ದೇಶವನ್ನಲ್ಲ, ಹಾಲು ಜೇನು ಹರಿಯುವಂತ ಸಮೃದ್ಧಿ ಆಗಿರುವಂತಹ ಕ್ರಿಸ್ತನ ರಾಜ್ಯವನ್ನು. ಹಾಲೆಲೂಯಾ. ಏನೋ ಒಂದು ಬಾರಿ ಕಷ್ಟ ಬಂದ್ಬಿಟ್ರೆ, ಕಣ್ಣೀರು ಬಂದ್ಬಿಟ್ರೆ, ದುಃಖ ಬಂದ್ಬಿಟ್ರೆ ಮುಗೀತು ನಮ್ಮ ಕತೆ. ಹಾಲೆಲೂಯಾ. ನಮ್ಮ ಅಕ್ಕಪಕ್ಕ ಯೋಬ ಅವರ ಫ್ರೆಂಡ್ಸು ಅವರೆಲ್ಲ ಬಂದು ಹೋಗ್ತಾ ಇರ್ತಾರೆ ನಮ್ಮ ನಾಲಿಗೆ ಮುಖಾಂತರ. ಹಾಲೆಲೂಯಾ. ಐಗುಪ್ತ ದೇಶದಲ್ಲಿರುವಂತ ಇಸ್ರಾಯೇಲ್ ಜನರಿಗೋಸ್ಕರ ದೇವರು ಬೇರೆ ಒಂದನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ. ಅಲ್ಲಿಗೆ ಇವರು ಬಿಡುಗಡೆ ಹೋಗ್ಬೇಕಂದ್ರೆ ದೇವರಲ್ಲಿ ರಕ್ತವನ್ನು ಸ್ಥಾಪನೆ ಮಾಡ್ತಿದ್ದಾರೆ. ಹಾಲೆಲೂಯಾ. ಹಾಲೆಲೂಯಾ. ನೋಡ್ರಿ, ಇವಾಗ ಅವರು ಪಸ್ಕ ಹಬ್ಬ ಆಚರಣೆ ಮಾಡಿ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ? ಐಗುಪ್ತ ದೇಶದಿಂದ ಹೊರಗಡೆ ಬರ್ತಾ ಇದಾರ, ಒಂದು ಬಿಡುಗಡೆಯನ್ನು ಕಾಣ್ತಾ ಇದಾರೆ. ಹೇಳ್ರಿ, ಬಿಡುಗಡೆ. ಆ ಒಂದು ಓರಿಯ ರಕ್ತ ಅವ್ರಿಗೆ ಏನ್ ಮಾಡ್ತು? ಆ ಒಂದು ದೇಶದಿಂದ ಹೇಳ್ರಿ, ಏನ್ ಮಾಡ್ತು? ಬಿಡುಗಡೆ ಮಾಡ್ತು. ಯಾವ್ದ್ರಿಂದ? ಅದನ್ನ ಹೇಳ್ರಿ. ಐಗುಪ್ತ ದೇಶ ಇರಲಿ, ಸೈಡಿಗೆ ಹೋಗ್ಬಿಡ್ಲಿ. ಯಾವ್ದರಿಂದ? ಗುಲಾಮತನದಿಂದ, ದಾಸತ್ವದಿಂದ ಏನ್ ಮಾಡ್ತು? ಯಾವ ರಕ್ತ? ಬೇರೆ ಕುರಿಯ ರಕ್ತನೇ. ಯೋಚನೆ ಮಾಡಿ ನೋಡ್ರಿ, ಹೆಚ್ಚಿನ ಅರ್ಥ ಆಗ್ತೈತಿ. ಒಂದು ಕುರಿಯ ರಕ್ತನೇ ಒಂದು ಮನುಷ್ಯನ ದಾಸತ್ವದಿಂದ, ಅದು ಪರ್ಮನೆಂಟ್ ಅಲ್ಲ, ಆದ್ರೆ ದೇವರ ನೀತಿಗೆ ಅನುಸಾರವಾಗಿ ನಡೀತಾ ಇದೆ. ಒಂದು ಕುರಿಯ ರಕ್ತನೇ ಒಬ್ಬನ ದಾಸತ್ವದಿಂದ ಬಿಡುಗಡೆ ಮಾಡಿ ತರ್ತಾ ಇದೆ. ಅಂದ್ರೆ ಯೇಸು ಸ್ವಾಮಿ ಪರಲೋಕಕ್ಕೆ ತೆಗೆದುಕೊಂಡು ಹೋಗಿದ್ದು ಓರಿಗಳ ರಕ್ತ ಅಲ್ಲ, ಸ್ವಂತ ರಕ್ತವನ್ನೇ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಹಾಲೆಲೂಯಾ. ಒಂದನೇ ಫಸ್ಟ್ ಪಾಯಿಂಟ್, ಅವತ್ತು ನಡೆದಿದ್ದು ಏನದು? ಅವರಿಗೆ ಬಿಡುಗಡೆ. ಹಾಲೆಲೂಯಾ. ಮೊದಲನೇ ಅಂಶ, ಅವರಿಗೆ ಆ ರಕ್ತ ಅವತ್ತು ಅವರಿಗೆ ಉಂಟು ಮಾಡಿದ್ದು ದಾಸತ್ವದಿಂದ ಬಿಡುಗಡೆನ ಉಂಟು ಮಾಡ್ತು. ಹಾಲೆಲೂಯಾ. ಅವರ ರಕ್ತ ಅವರನ್ನು ದಾಸತ್ವದಿಂದ ಬಿಡುಗಡೆ ಮಾಡ್ತು. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಾಲೆಲೂಯಾ. ಹಾಗೆ ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. 12ನೇ ಅಧ್ಯಾಯ ನೋಡ್ರಿ, 7ನೇ ವಚನ ಓದೋಣ. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಆ ಭೋಜನವನ್ನ ಮಾಡುವ ಮನೆಯ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೂ ಹಚ್ಚಬೇಕು. ಸಾಕು. ಇವಾಗ ಆ ಓರಿಗಳ ರಕ್ತವನ್ನ ಏನ್ ಮಾಡ್ಬೇಕಂದ್ರೆ, ನಿಲುವು ಕಂಬ ಇದೆಯಲ್ಲ, ಬಾಗಿಲಿನಲ್ಲಿರುವಂತ ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗೆ ನೀ ಏನ್ ಮಾಡ್ಬೇಕು? ಹಚ್ಚಬೇಕು.
ನಾವಾಗ ನೋಡಿದ್ವಲ್ಲ, ಈ ರಕ್ತ ಏನ್ ಮಾಡ್ತತೆ ಅದನ್ನ ನೋಡೋಣ ಮತ್ತೆ. ಇವರು ಒಳಗಡೆ ಊಟ ಮಾಡ್ತಾ ಇದಾರೆ. ಯಾವ್ದ್ರನ್ನ? ಆ ಕುರಿಯ ಮಾಂಸವನ್ನ ಊಟ ಮಾಡ್ತಾ ಇದಾರೆ, ಬಾಗಿಲನ್ನು ಮುಚ್ಚಿಕೊಂಡು. ಸೂರ್ಯೋದಯವಾಗ ತನಕ ಯಾರು ಹೊರಗಡೆ ಬರಂಗಿಲ್ಲ. ಬೆಳಗಿನ ಜಾವ ಬರೋ ತನಕ ಯಾರು ಹೊರಗಡೆ ಬರಂಗಿಲ್ಲ. ರಾತ್ರಿಯಲ್ಲಿ ಅವರೆಲ್ಲ ಮನೆ ಒಳಗಡೆ ಇರಬೇಕು. ಇವಾಗ ಬಾಗಿಲಲ್ಲಿ ಏನ್ ಹಚ್ಚಿದ್ದಾರೆ? ಇವಾಗ ಬಾಗಿಲ ಮೇಲೆ, ಅವರ ಮನೆಯ ಬಾಗಿಲ ಮೇಲೆ ಏನಿದೆ? ರಕ್ತ ಇದೆ. ಸರಿನಾ? 2 ನಿಲುವು ಕಂಬಗಳಿಗೂ ಬಾಗಿಲು ಎಲ್ಲರ ಮನೇಲಿ ಬಾಗ ಇರ್ತಾನೆ, ಈ ತರ ಇರ್ತಾನೆ. ಇದು ಇಟ್ಟಿರ್ತಲ್ಲ ಈ ಕಡೆ ಇದು 2 ನಿಲುವು ಕಂಬ ಮೇಲಿದೆಯಲ್ಲ, ಅದು ಮೇಲಿನ ಪಟ್ಟಿ. ಸರಿನಾ? ಈ ಕಡೆನೂ ಮತ್ತೆ ಮೇಲೆ ಏನ್ ಹಚ್ಚಬೇಕು? ರಕ್ತವನ್ನು ಹಚ್ಚಬೇಕು. ಈ ರಕ್ತವನ್ನು ಹಚ್ಚಿ ಇವರು ಒಳಗಡೆ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಮಾಂಸವನ್ನು ತಿಂತಾ ಇದ್ದಾರೆ. ಅವರ ಮನೆಯ ಬಾಗಿಲ ಮೇಲೆ ಏನಿದೆ? ರಕ್ತ ಇದೆ. ನೋಡ್ರಿ, ಇವರು ಒಳಗಡೆ ಏನ್ ಮಾಡ್ತಾ ಇದ್ದಾರೆ? ನಾವು ಅದೇ ಕ್ವಶನ್ ಪದೇ ಕೇಳ್ತಾ ಇರ್ತೀನಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗೋದಕ್ಕೋಸ್ಕರ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳ್ರಿ. 21-22 ತನಕ ಅದು ತುಂಬಾ ಅಲೆದಾಡ್ತಿತ್ತು. ಅದು ಫಸ್ಟ್ ಅಲೆ ನಂಬರ್ 1, ಅಲೆ ನಂಬರ್ 2, ಅಲೆ ನಂಬರ್ 3, ಈ ತರ ಎಲ್ಲ ಪಾರ್ಟ್ ಈ ಫಿಲಮ್ ಎಲ್ಲ ತೆಗಿತಾರಲ್ಲ, ಪಾರ್ಟ್ 1 ಬಾಹುಬಲಿ, ಪಾರ್ಟ್ 1 ಬಾಹುಬಲಿ, ಪಾರ್ಟ್ 2 ತರ ಈ ತರ ಬರ್ತಾನೆ ಇತ್ತು. ಹಾಲೆಲೂಯಾ. ಆದ್ರೆ ಆ ಟೈಮಲ್ಲಿ ಅನೇಕ ಸೇವೆಗಳು ಸ್ವಲ್ಪ ನಿಲ್ಲಂಗು, ಅನೇಕ ಸಭೆಗಳು ಮುಚ್ಚಲ್ಪಡೋದು, ಈ ತರ ಎಲ್ಲ ಆಗ್ತಾ ಇತ್ತು. ಹಾಲೆಲೂಯಾ. ಆದ್ರೆ ಇವತ್ತು ಕೊರೋನಾ ಇಲ್ಲ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಾಲೆಲೂಯಾ. ಅದೇ ತರನೇ ನಮಗೆ ಬರುವಂತಹ ಕಷ್ಟಗಳು, ವೇದನೆಗಳು, ಮನೆಯಲ್ಲಿರುವಂತಹ ಹೋರಾಟಗಳು ಬಂದು ಹೋಗುವಂಥದ್ದಷ್ಟೇ, ಅದು ಪರ್ಮನೆಂಟ್ ಅಲ್ಲ. ಹಾಲೆಲೂಯಾ. ಅದು ಶಾಶ್ವತವಲ್ಲ. ದೇವರು ಹೇಳ್ತಾರೆ, ಉಪದ್ರವವು ನಿನ್ನ ಗೂಡರದ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಎಲ್ಲ ವಾಗ್ದಾನ ಕ್ರಿಸ್ತನಲ್ಲಿ ಆಮೇಲೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಲೆಲೂಯಾ. ಉಪದ್ರವವು ನನ್ನ ಗೂಡರದ ಸಮೀಪಕ್ಕೂ. ಇದೇ ಘಟನೆನೇ ಅಲ್ಲಿ ಐಗುಪ್ತ ದೇಶದಲ್ಲಿ ನಡೀತಾ ಇದೆ. ಯಾರಿಗೆ? ಇಸ್ರಾಯೇಲ್ ಜನರಿಗೆ. ಇಸ್ರಾಯೇಲ್ ಜನರು ಮಾತ್ರ ಸುಖವಾಗಿ ಆ ಮೇಜಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆದ್ರೆ ಐಗುಪ್ತ ದೇಶವಂತ ಅನೇಕ ಜನರು ಗೋಳಾಡ್ತಾ ಇದ್ದಾರೆ. ಕಾರಣ ಏನು ಗೊತ್ತಾ? ಅವರ ಮನೆಯ ಬಾಗಿಲ ಮೇಲೆ ರಕ್ತ ಹಚ್ಚಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ? ಯಾರು ಕುರಿಯ ಮಾಂಸವನ್ನು ತಿನ್ನುತ್ತಾ ಇದ್ದಾರೋ, ಯಾರು ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾರೋ, ಅವರ ಮನೆಯ ಬಾಗಿಲಿನ ಮೇಲೆ ಮಾತ್ರನೇ ರಕ್ತ ಹಚ್ಚಲ್ಪಟ್ಟಿರೋದು. ಹಾಲೆಲೂಯಾ. ಇನ್ನೊಂದು, ಆ ರಕ್ತ ಹಚ್ಚಿರೋದಕ್ಕೆ ಇನ್ನೊಂದು ದೊಡ್ಡ ಒಂದು ಸೂಚನೆ, ಇನ್ನೊಂದು ವಿಷಯ ಐತೆ ನೋಡಿ, ಅದನ್ನ ಓದಿಕೊಳ್ಳೋಣ. ಅದೇ 12ನೇ ಅಧ್ಯಾಯ. ಮೋಶೆ ಹೇಳ್ತಾರೆ ನೋಡ್ರಿ, 23ನೇ ವಚನ. ಯೆಹೋವನು ಐಗುಪ್ತರನ್ನು ಹತ ಮಾಡುವುದಕ್ಕೆ ದೇಶದ ನಡುವೆ ಹಾದು ಹೋಗುವಾಗ ನಿಮ್ಮ ಮನೆ ಬಾಗಿಲಿನ ಮೇಲನ ಪಟ್ಟಿಯಲ್ಲಿಯೂ 2 ನಿಲುವ ಕಂಬಗಳಲ್ಲಿಯೂ ಆ ರಕ್ತವನ್ನು ಕಂಡು ಮುಂದಕ್ಕೆ ದಾಟಿ ಹೋಗುವನು. ಹಾಗೆ 27ನೇ ವಚನ. ಯೆಹೋವನು ಐಗುಪ್ತರನ್ನು ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸದೆ ಯಾರ ಮನೆಗಳಲ್ಲಿ? ಇಸ್ರಾಯೇಲರ ಮನೆಗಳಲ್ಲಿ. ಯಾಕೆ ಆತನ ಪ್ರವೇಶ ಮಾಡ್ತಾ ಇಲ್ಲ? ರಕ್ತಗಳು ಇದ್ವು. ಯಾಕಂದ್ರೆ ಏನಿದೆ? ಮನೆಯ ಬಾಗಿಲ ಮೇಲೆ ಏನಿದೆ? ರಕ್ತ ಇದೆ. ಹಾಲೆಲೂಯಾ. ಮುಂದಕ್ಕೆ ಹೋದನ. ಯೆಹೋವನು ಪಸ್ಕಾ ಎಂಬ ಈ ಯಜ್ಞಯಾಚರಣವನ್ನು ನಡೆಸುವುದುಂಟು. 2ನೇ ಭಾಗ ನೋಡ್ರಿ, ಓದ್ತೀನಿ. ಸಂಹರಿಸಿದಾಗ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರ ಮನೆಗಳಲ್ಲಿ ಪ್ರವೇಶಿಸದೆ ಮುಂದಕ್ಕೆ ದಾಟಿ ನಮ್ಮವರನ್ನು ಉಳಿಸಿದರಿಂದ ಏನು ಮಾಡ್ತಾರೆ ಅಂದ್ರೆ, ದೇವರು ಯಾರ ಮನೆಯ ಮೇಲೆ ರಕ್ತವು ಪ್ರೋಕ್ಷಿಸಲ್ಪಟ್ಟಿದೆಯೋ ಅವರ ಮನೆಯನ್ನ ದೇವರು ಏನ್ ಮಾಡ್ತಾ ಇದ್ದಾರೆ? ಯಾವುದರಿಂದ? ರಕ್ತದಿಂದ. ಯಾವುದರಿಂದ ಅಂದ್ರೆ ಯಾವ ಒಂದು ಅಪಾಯದಿಂದ? ಮರಣದ ಅಪಾಯದಿಂದ, ಒಂದು ಗೋಳಾಟದ ಅಪಾಯದಿಂದ ದೇವರು ಏನ್ ಮಾಡ್ತಾ ಇದ್ದಾರೆ? ಉಳಿಸಿ ಕಾಪಾಡಿದೆ. ಕಾರಣ ಏನು? ಅವರ ಮನೆಯ ಬಾಗಿಲ ಮೇಲೆ ಹಚ್ಚಿರುವಂತ ರಕ್ತ. ಹಾಲೆಲೂಯಾ. ಹಾಲೆಲೂಯಾ. ಇವಾಗ ಸಂಹಾರಕನು ಬರ್ತಾ ಇದ್ದಾರೆ, ಸಂಹಾರಕ ದೂತನು ಬರ್ತಾ ಇದ್ದಾನೆ, ಐಗುಪ್ತ ದೇಶದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಯಾಕೆ? ಎಲ್ಲಾ ಮನೆಯಿರುವಂತ ಎಲ್ಲಾ ಚೊಚ್ಚಲ ಮಕ್ಕಳನ್ನು, ಅದು ಅರಮನೆಯಲ್ಲಿರುವಂತ ಪರವನೇ ಆಗ್ಲಿ, ಸೆರೆಯಲ್ಲಿ ಬಂದಿನವನ ಮನೆಯಲ್ಲಾಗ್ಲಿ, ಚೊಚ್ಚಲ ಮಕ್ಕಳು ಯಾರಿದ್ದಾರೆ ಎಲ್ಲರನ್ನು ಏನ್ ಮಾಡ್ಬೇಕು? ಹತ ಮಾಡ್ತಾ ಬರ್ತಾ ಇದ್ದಾನೆ, ಪಶುಗಳವರೆಗೂ. ಅಲ್ಲಿ ಹೇಳ್ತಾರೆ, ಫರೋಹನನ್ನು ಹೋಗಿ ನೋಡ್ತಾ ಟೈಮಲ್ಲಿ ಶವ ಇಳದೆ ಇರುವಂತ ಮನೆ ಒಂದು ಇಲ್ಲ. ಎಲ್ಲಾ ಮನೆಯಲ್ಲೂ ಒಬ್ಬೊಬ್ಬರು ಏನಾಗಿದ್ದಾರೆ? ಎಲ್ಲಾ ಮನೆಯಲ್ಲೂ ಒಬ್ಬೊಬ್ಬರು. ನೋಡ್ರಿ, ರಕ್ತದ ವಾಸನೆ, ಸಾವಿನ ಒಂದು ಘಟನೆ ಹೆಂಗಿರ್ತತ್ ನೋಡ್ರಿ. ಹಾಲೆಲೂಯಾ. ಇಸ್ರಾಯೇಲ್ ದೇಶವು ಏನ್ ಮಾಡ್ತಾ ಇದೆ? ಗೋಳಾಡ್ತಾ ಇದೆ. ನನ್ನ ಮನೇಲಿ ಇಂಥ ಸಾವು ಆಗ್ಬಿಡ್ತಲ್ಲ. ಗೋಳಾಟದಲ್ಲಿ ಕಣ್ಣೀರಲ್ಲಿದ್ದಾರೆ ಯಾರು? ಇಸ್ರಾಯೇಲ್ ದೇಶದ ಒಂದು ದೊಡ್ಡ ನ್ಯಾಯ ತೀರ್ಪಿಗೆ ಒಳಗಾಗಿದ್ದಾರೆ. ಆದ್ರೆ ಇಸ್ರಾಯೇಲ್ ಜನರು ಆ ಒಂದು ಗೋಳಾಟಕ್ಕೆ ಒಳಗಾಗಲಿಲ್ಲ.
ಆದ್ರೆ ಇಸ್ರಾಯೇಲ್ ಜನರು ಮರಣಕ್ಕೆ ಒಳಗಾಗ್ತಾ ಇಲ್ಲ. ಯಾಕಂದ್ರೆ ಸಂಹಾರಕ ದೂತನು ಅಲ್ಲಿ ಹೋಗಿ ಪ್ರವೇಶ ಮಾಡಕ್ಕಾಗಲ್ಲ. ಮಾಡಕ್ಕಾಗದೇ ಇರುವ ರೀತಿಯಲ್ಲಿ ಅವರ ಮನೆಯ ಬಾಗಿಲಿನ ಮೇಲೆ ರಕ್ತ ಪ್ರೋಕ್ಷಿಸಲ್ಪಟ್ಟಿದೆ. ಹಾಲೆಲೂಯ. ಎಷ್ಟು ಆಮೇಲೆ ಹೇಳ್ತೀರಾ? ಯಾರ ಮೇಲೆ ರಕ್ತ ಪ್ರೋಕ್ಷಿಸಲ್ಪಟ್ಟಿದೆಯೋ ಅದು ದೇವರಿಂದ ಬಂದೇ ದೂತನೇ ಆಗಲಿ, ನಮ್ಮನ್ನು ಏನು ಮಾಡಕ್ಕಾಗೋದಿಲ್ಲ. ಯೇಸು ಸ್ವಾಮಿ ತೆಗೆದುಕೊಂಡು ಹೋಗಿರೋದು ಹೋರಿಗಳ ರಕ್ತ ಅಲ್ಲ, ಅದು ಅವರ ರಕ್ತವನ್ನೇ ತೆಗೆದುಕೊಂಡು ಹೋಗಿ ದೇವರು ಹೇಳ್ತಾರೆ, ನೀವು ದೇವರ ಮನೆಯಾಗಿರುವ ನಿಮ್ಮ ಮೇಲೆ ಅವರ ರಕ್ತವನ್ನು ಪ್ರೋಕ್ಷಿಸಿದ್ದಾರೆ. ಆಗಿರುವ ಕಾರಣದ ಯಾವ ಸಂಹಾರಕ ನನ್ನನ್ನು ಏನು ಮಾಡಕ್ಕಾಗೋದಿಲ್ಲ. ಹೇಳಿ, ಕ್ರಿಸ್ತನ ರಕ್ತ ನನ್ನ ಮೇಲೆ. ಹಾಲೆಲೂಯ. ಸಂಹಾರಕನ ಬರ್ತಾನೆ. ಐಗುಪ್ತ ದೇಶವಂತ ಯಾರೇ ಆಗಲಿ, ಚೊಚ್ಚಲ ಮಕ್ಕಳು ಎಲ್ಲರನ್ನ ಏನ್ ಮಾಡೋಣ, ಹತ ಮಾಡೋಣ ಅಂತ ಬರ್ತಾ ಇದ್ರಿ. ಆದ್ರೆ ಇದ್ರ ಒಳಗೆ ಮಾತ್ರ ಹೋಗಕ್ಕಾಗ್ತಿಲ್ಲ. ಇಸ್ರಾಯೇಲ್ ಜನರ ಮನೆ ಒಳಗೆ ಮಾತ್ರ ಏನ್ ಮಾಡಕ್ ಆಗ್ತಾ ಇಲ್ಲ, ಹೋಗಕ್ಕಾಗ್ತಾ ಇಲ್ಲ. ಯಾಕಂದ್ರೆ ನೋಡ್ತಾ ಇರಿ, ಹೋಗಿತ್ತು ನೋಡ್ರಿ, ಈಗ ಈ ಲೈನಲ್ಲಿ ತುಂಬಾ ಮನೆಗಳಿದ್ದಾವೆ, ಸರಿನಾ? ಈ ಮನೆಯಲ್ಲಿ ಒಂದು ಮನೆ ಆದ್ಮೇಲೆ ಹತ ಮಾಡ್ಕೊಂಡ್ ಬರ್ತಾ ಇದ್ರಿ. ಬಂದು 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 ನಮ್ಮ ಚರ್ಚ್ ಒಳಗಡೆ ಬರಕ್ ಆಗ್ತಾ ಇಲ್ಲ. ಹಾಲೆಲೂಯ, ಹಾಲೆಲೂಯ. ಒಂದು ಬಾರಿ ನಡೆದ ಘಟನೆನೆ ಏನಂದ್ರೆ, ಯಾರೋ ಒಬ್ರು ಪುಣ್ಯಾತ್ಮರು, ದೇವರು ಅವ್ರನ್ನ ಆಶೀರ್ವದಿಸಲಿ, ಚೆನ್ನಾಗಿರ್ಲಿ, ಅತಿ ಬೇಗ ರಕ್ಷಣೆ ಒಂದು ಯೇಸುವಿನ ನಾಮದಲ್ಲಿ. ಏನ್ ಮಾಡಿದ್ರು ಅಂದ್ರೆ, ಮನೆ ಸುತ್ತಲೂ ರಕ್ತ ಚಿಮ್ಸ್ಕಿಬಿಟ್ಟಿದ್ರು. ಏನ್ ಮಾಡಿದ್ರು? ರಕ್ತ. ಅವತ್ತು ನಾವು ಬೇರೆ ಎಲ್ಲ ಹೋಗಿ, ಮನೆಗೆ ಯಾರು ಇದ್ದಿದ್ದಿಲ್ಲ ಆ ಟೈಮಲ್ಲಿ. ಬೇರೆ ರಾತ್ರಿ ಏನ್ ಮಾಡಿದ್ರು ಅಂದ್ರೆ, ರಕ್ತನ ಇದು ಮಾಡ್ಬಿಟ್ಟಿದ್ರು. ನನಗೆ ತುಂಬಾ ಬೇಜಾರಾಗ್ಬಿಡ್ತು. ಒಂಥರ ಏನ್ ಬೇಜಾರತ್ತಂದ್ರೆ, ಅವ್ರು ರಕ್ತ ಚಿಮ್ಕಿದ್ದಲ್ಲ, ಒಂದು ಕುಳಿನೋ ಕೋರಿನೋ ಸುಮ್ಮನೆ ವೇಸ್ಟ್ ಆತಲ್ಲ, ಇದ್ರೆ ನಾವಾರ ಏನಾರ ಒಂದು ಮಾಡ್ಕೊಂಡು ತಿನ್ಬೋದಿತ್ತು. ಹಾಲೆಲೂಯ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಲೋಕದ ತತ್ವ ನಿಯಮ ನೋಡ್ರಿ. ಲೋಕದ ತತ್ವ ನಿಯಮ ಏನು? ಅವ್ರಿಗೇನಾದ್ರೂ ಕೇಡು ಮಾಡಬೇಕು. ಅವ್ರಿಗೇನಾದ್ರೂ ಕೇಡು ಮಾಡಬೇಕು, ಅವ್ರಿಗೆ ಬೀಳಿಸ್ಬೇಕು. ಹಾಲೆಲೂಯ. ನಾ ಹೇಳ್ತೀನಿ, ದುಷ್ಟನು, ಕೀರ್ತನೆಗಳು ಆಗಿನ ಬರೆಯಲ್ಪಟ್ಟಿದ್ದು, ದುಷ್ಟನು ನಿಮ್ಮನ್ನು ಸಾಯಿಸಬೇಕೆಂಬುದಾಗಿ ಎಷ್ಟೇ ಹೋರಾಟ ಮಾಡಿಕೊಂಡು ಬಂದ್ರು ಯೆಹೋವನು ಅವರನ್ನು ತಪ್ಪಿಸ್ತಾರಂತೆ. ನಮಗೆ ವಿರುದ್ಧವಾಗಿ ದುಷ್ಟನ್ನು ಎಷ್ಟೇ ಹೊಂಚು ಹಾಕಿ ಬಂದ್ರು ದೇವರವರ ಕೈಗೆ ಸಿಕ್ಕದ ಹಾಗೆ ನಮ್ಮನ್ನು ತಪ್ಪಿಸಿ ಕಾಪಾಡ್ತಾರೆ. ಹಾಲೆಲೂಯ. ಅವ್ರು ಏನ್ ಮಾಡಿದಾರೆ ಅಂದ್ರೆ, ಕಾರ್ ನಿಂತಿತ್ತು, ಕಾರು ಒಂದು ರೌಂಡು, ಅಲ್ಲೊಂದು ಬೈಕ್ ಇತ್ತು, ಬೈಕ್ ಒಂದು ರೌಂಡು, ನೆಕ್ಸ್ಟ್ ಮನೆ ಇತ್ತು, ಮನೆ ಒಂದು ರೌಂಡು. ಏನ್ ಮಾಡಿದ್ರು? ರಕ್ತ ಸುಮ್ಕಿದ್ರು. ಅದೇ ದಿನದಲ್ಲಿ ನಮ್ಮ ಅಜ್ಜಿಗೆ ಸ್ಟ್ರೋಕ್ ಆಗಿತ್ತು. ನಮ್ಮ ಅಜ್ಜಿಗೆ ಅದೇ ಫಸ್ಟ್ ಟೈಮ್ ಸ್ಟ್ರೋಕ್ ಅಲ್ಲ, 2-3 ಸತಿ ಮುಂದೆ ಆಗಿತ್ತು. ನೋಡ್ರ ಕಣ್ಣಿಗೆ ಏನಂದ್ರೆ, ರಕ್ತ ಮಾಟ ಮಂತ್ರ ಮಾಡಿದೆ, ಅದಕ್ಕೆ ಬಂದ್ಬಿಡ್ತು. ಹಾಲೆಲೂಯ. ಈ ಥರ ಎಲ್ಲ ಹೋಗ್ಬಿಡ್ತಾರೆ. ಆಮೆನ್. ಆದ್ರೆ ನಾನು ಹೇಳ್ತೀನಲ್ಲ, ಅದು ವೇಸ್ಟ್. ಅದು ಯಾವುದಕ್ಕಿಲ್ಲ. ಆ ಎಲ್ಲ ರಕ್ತಗಳಿಂತಲೂ ಶ್ರೇಷ್ಠವಾದ ರಕ್ತ ನನ್ನ ಮೇಲೆ ಪ್ರೋಕ್ಷಿಸಲ್ಪಟ್ಟಿದೆ. ಹಾಲೆಲೂಯ. ಈ ರಕ್ತ ಯಾವ ರಕ್ತ ಗೊತ್ತಾ? ಇದು ಪರಲೋಕ ತಂದೆಯೊಂದಿಗೆ ಹೋಗಿರುವಂತ ರಕ್ತ. ಪರಲೋಕದ ತಂದೆಯೊಂದಿಗೆ ಹೋಗಿ ನನ್ನನ್ನು ತಂದೆಯನ್ನು ಒಂದು ಮಾಡಿರುವಂತ ರಕ್ತ ಇದು. ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿರುವಂತ ಆ ತಂದೆಗೆ ನಮ್ಮನ್ನು ಮಕ್ಕಳಾಗಿ ಮಾಡಿರುವಂತ ರಕ್ತ. ಈ ರಕ್ತ ನನ್ನ ಮೇಲೆ ಇರುವ ಕಾರಣದಿಂದ ಆ ರಕ್ತ ಏನ್ ಮಾಡ್ತೈತೆ? ಹಾಲೆಲೂಯ, ಹಾಲೆಲೂಯ. ಆವತ್ತು ಏನು ಅವ್ರು ಮಾಟ ಮಂತ್ರ ಮಾಡಿರಬಹುದು, ಆ ಮಾಟ ಮಂತ್ರ ನನ್ನನ್ನು ಏನು ಮಾಡಕ್ಕಾಗಲ್ಲ, ಆ ಒಂದು ರಕ್ತ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನನ್ನ ಮೇಲೆ ಯೇಸುವಿನ ರಕ್ತ ಚಿಮುಕಿಸಲ್ಪಟ್ಟಿದೆ. ಯಾಕಂದ್ರೆ ನನ್ನ ಕುಟುಂಬದ ಮೇಲೆ ಯೇಸುವಿನ ರಕ್ತ, ನನ್ನ ಮನೆಯ ಮೇಲೆ ಯೇಸುವಿನ ರಕ್ತ, ನನ್ನ ಸಭೆಯ ಮೇಲೆ ಯೇಸುವಿನ ರಕ್ತ. ಹಾಲೆಲೂಯ. ಈ ರಕ್ತವು ಇರುವ ಕಾರಣದಿಂದ ಈ ಲೋಕದ ಸಂಹಾರಕ ಏನು ಮಾಡಕ್ಕಾಗಲ್ಲ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಾಲೆಲೂಯ. ನೋಡ್ರಿ, ಅವ್ರು ಬಂದು ಸಂಹಾರಕನ ಬರ್ತಾ ಇದ್ದಾರೆ, ಎಲ್ಲಾ ಮನೆಯಲ್ಲಿಯೂ ಒಂದು ಒಬ್ಬರನ್ನ ಸಾಯಿಸ್ತಾ ಇದಾರೆ. ಆದ್ರೆ ಇಸ್ರಾಯೇಲ್ ಜನರನ್ನು ಮಾತ್ರ ಸಾಯಿಸಲಿಕ್ಕೆ ಆಗ್ತಾ ಇಲ್ಲ. ಕಾರಣ, ಅವರ ಮನೆಯ ಬಾಗಿಲ ಮೇಲೆ ಹಚ್ಚಿದ್ದಂತ ಒಂದು ರಕ್ತ. ಇನ್ನೊಂದು, ಅವತ್ತು ಆ ಸಂಹಾರಕನು ನೋಡ್ತಾ ಇದ್ದು ಬರೀ ರಕ್ತವನ್ನು ಮಾತ್ರ ಅಲ್ಲ. ಏನು ಮಾತ್ರ ಅಲ್ಲ? ಬರೀ ರಕ್ತವನ್ನು ಮಾತ್ರ ಅಲ್ಲ, ಅವತ್ತು ಸಂಹಾರಕನು ಬೇರೆ ಏನೋ ಒಂದು ನೋಡ್ತಾ ಇದ್ದಾರೆ. ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಲ್ಲ, ಯೇಸು ಸ್ವಾಮಿ ನಮಗೆ ಯಾವಾಗ ಬಂದ್ರು? ಹೊಸ ಒಡಂಬಡಿಕೆನ ಹಳೆ ಒಡಂಬಡಿಕೆನ? ಹೇಳ್ರಿ, ಸ್ವಲ್ಪ ಬೈಬಲ್ ಕ್ಲಾಸ್ಗೆಲ್ಲ ಬರ್ತಾ ಇರೋ, ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ನನ್ನ ಹೆಸರು ಸ್ವಲ್ಪ ಉಳಿಸಿದಂಗೆ ಆಗುತ್ತೆ ಬರ್ದೇ ಇರೋ ಜೊತೆಗೆ. ಎಲ್ಲಿ? ಹೊಸ ಒಡಂಬಡಿಕೆ ಅಲ್ವಾ? ಯೇಸು ಸ್ವಾಮಿಯ ಶಿಲುಬೆಯ ಮರಣವಲ್ಲ ಕುರಿತು ನಾವು ಎಲ್ಲಿ ನೋಡಿದ್ರೆ ಜಾಸ್ತಿ? ಹೊಸ ಒಡಂಬಡಿಕೆನೆ. ಹಳೆ ಒಡಂಬಡಿಕೆಯಲ್ಲಿ ಇದಾವೆ, ಆದ್ರೆ ಅದು ಕಣ್ಮರೆಯಾಗಿದ್ದಾವೆ. ಸತ್ಯನೇ, ಆದ್ರೆ ಕಣ್ಮರೆಯಾಗಿನೋ ಒಂದು ಸೂಚನೆ ಆಗಿನೋ. ಇವಾಗ ಮಳೆ ಬರಕ್ಕಿಂತ ಮುಂಚೆ ಏನ್ ಬರುತ್ತೆ? ಮೋಡ ಬರುತ್ತೆ ಅಲ್ವಾ? ಮೋಡ ಯಾವ್ದನ್ನ ತೋರಿಸ್ತತೆ? ದೊಡ್ಡ ಒಂದು ಮಳೆ ಬರ್ತದನ್ನ ತೋರಿಸೋದಕ್ಕೋಸ್ಕರ ಏನ್ ಬರೋದು? ಮೋಡ. ಇದೇ ತರನೇ ಹಳೆ ಒಡಂಬಡಿಕೆ, ಒಂದು ದೊಡ್ಡ ಮೋಡ. ಆ ಮೋಡ ಹಳೆ ಒಡಂಬಡಿಕೆ ಏನ್ ತೋರಿಸುತ್ತೆ? ಹೊಸ ಒಡಂಬಡಿಕೆಯಲ್ಲಿ ಯೇಸು ಮಹಾರಾಜನು ಬರ್ತಾರೆ.
ಅದನ್ನು ತೋರಿಸುವುದಕ್ಕೋಸ್ಕರನೇ ಹಳೆ ಒಡಂಬಡಿಕೆ. ಇವಾಗ ಸಂಹಾರಕನು ಬರ್ತಾ ಇದ್ದಾರೆ. ಸಂಹಾರಕನು ಮನೆಯ ಬಾಗಿಲಿನ ಮೇಲೆ ಹಚ್ಚಿರುವಂತಹ ರಕ್ತವನ್ನು ನೋಡ್ತಾರೆ. ಆತ ನೋಡ್ತಾರೆ ಬೇರೆ ಕುರಿಯ ರಕ್ತವನ್ನು ಮಾತ್ರ ಅಲ್ಲ, ಅಲ್ಲಿ ಸಂಹಾರಕನು ನೋಡ್ತಾ ಇರೋದು ಬೇರೆ ಏನೋ ಒಂದು ಭವಿಷ್ಯ ಜ್ಞಾನವನ್ನು ನೋಡ್ತಾ ಇದ್ದಾರೆ. ದೇವರು ಹೇಳ್ತಾರೆ, ನೀನು ರಕ್ತವನ್ನು ಹೇಗೆ ಹಚ್ಬೇಕಂತ ಹೇಳಿದ್ರು. ಹೆಂಗೆ ಹಚ್ಬೇಕಂತ ಹೇಳಿದ್ರು? 2 ನಿಲುವು ಕಂಬಗಳಿಗೂ ಮತ್ತೆ ಮೇಲೆ ನೋಡ್ರಿ, ಮೇಲೆ ಹಚ್ಚಲ್ಪಟ್ಟಿರುವಂತಹ ಸೋರಿ ಕೆಳಗೆ ಬೀಳುತ್ತಾ ಬೀಳಲ್ವಾ? ಮತ್ತೆ ಈ ಕಡೆ ರಕ್ತ, ಈ ಕಡೆ ರಕ್ತ ಅಲ್ವಾ? ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹಾಕಿದ್ದು ಎಷ್ಟು ಜನ ಗೊತ್ತು? ಈ ಕಡೆ ಕೈಯಲ್ಲಿ ಮಳೆ ಹೊಡೆದಲ್ಲಿ ರಕ್ತ ಆಗಿರುತ್ತಾ? ಈ ಕಡೆ ಕೈಯಲ್ಲಿ ಮಳೆ ಹೊಡೆದ ತಲೆ ರಕ್ತ ಆಗಿರುತ್ತಾ? ಯೇಸು ಸ್ವಾಮಿ ತಲೆ ಮೇಲೆ ಮುಳ್ಳು ಕಿರೀಟ ಹೊರಟಿದ್ರು, ಅಲ್ಲಿ ರಕ್ತ ಆಗಿರುತ್ತಾ? ಕಾಲಿನ ಮೇಲೆ ರಕ್ತ ಆಗಿರುತ್ತಾ? ಹಾಗಾದ್ರೆ ಸಂಹಾರಕನಲ್ಲಿ ಹೋಗಿ ನೋಡ್ತಾರೆ ಕುರಿಯ ರಕ್ತವನ್ನಲ್ಲ, ಭವಿಷ್ಯದಲ್ಲಿರುವಂತ ಮುಂದಿನ ದಿನಗಳಲ್ಲಿ ನಮಗಾಗಿ ಪ್ರಾಣ ಕೊಡ್ತಿರುವಂತ ಯೇಸುವಿನ ರಕ್ತವನ್ನು ನೋಡ್ತಾ ಇದ್ದಾರೆ. ಹಾಲೆಲೂಯ. ಈ ಯೇಸುವಿನ ರಕ್ತ ಅವನ ಸಂಹಾರಕನನ್ನು ಒಳಗೆ ಹೋಗಲಿಕ್ಕೆ ಬಿಡ್ತಾನೆ ಇಲ್ಲ. ಹಾಲೆಲೂಯ. ಎಷ್ಟು ಜನ ಅರ್ಥ ಮಾಡ್ಕೊಂಡು ಇಲ್ಲೇ ಇದ್ದೀರಾ? ಆ ಒಂದು ರಕ್ತ ಸಂಹಾರಕನನ್ನು ಏನ್ ಮಾಡಕ್ ಬಿಡ್ತಾ ಇಲ್ಲ ನೋಡಿ. ದೇಶದ ರಾಜ್ಯ ಯಾರು? ಫರೋಹನ. ಅವರ ಮನೆಯಲ್ಲಿ ಒಂದು ಶವ ಬೀಳ್ತದೆ. ಫರೋಹನ ಮನೆಗೆ ಹೋಗಿ ಒಂದು ಶವವನ್ನು ಉಂಟು ಮಾಡಕ್ ಆಗ್ತೈತೆ, ಆದ್ರೆ ಬರೀ ರಕ್ತವು ಚುಮುಕಿಸಿರುವಂತ ಮನೆ ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಒಂದು ಗುಲಾಮನಾಗಿ ಜೀವಿಸಂತ ಆ ಒಂದು ಮನೆ ಒಳಗೆ ಹೋಗಕ್ಕಾಗ್ತಿಲ್ಲ. ಯಾಕೆ? ರಕ್ತ ಅಲ್ಲಿ ಚುಮುಕಿಸಲ್ಪಟ್ಟಿದೆ, ರಕ್ತ ಅಲ್ಲಿ ಹಚ್ಚಲ್ಪಟ್ಟಿದೆ. ಆ ಒಂದು ರಕ್ತ ಅವ್ರನ್ನ ಕಾಪಾಡ್ತಾ ಐತೆ. ಹಾಲೆಲೂಯ. ಅಲ್ಲಿ ನಡೀತಾ ಇರೋದೇನು ಗೊತ್ತಾ? ಒಂದು ದೊಡ್ಡ ಡಿವೈನ್ ಪ್ರೊಟೆಕ್ಷನ್, ಒಂದು ದೊಡ್ಡ ದೈವಿಕ ಸಂರಕ್ಷಣೆ ಅಲ್ಲಿ ನಡೀತಾ ಇದೆ. ಹಾಲೆಲೂಯ. ಅವ್ರು ದೊಡ್ಡ ದೈವಿಕ ಸಂರಕ್ಷಣೆಯಲ್ಲಿ ಇರೋದಕ್ಕೆ ಕಾರಣ ಏನು? ಏನು? ರಕ್ತನೇ. ಒಂದು ವೇಳೆ ಅವರ ಮನೆಯಲ್ಲಿ ಆ ರಕ್ತವನ್ನು ಹಚ್ಚದೇ ಇದ್ದಿದ್ರೆ ಸಂಹಾರಕನ ಯಾರು ಎಲ್ಲಿ ನುಗ್ತಾ ಇದ್ರು? ಮನೆ ಒಳಗೆ ನುಗ್ಗಿ ಏನ್ ಮಾಡ್ತಾ ಇದ್ರು? ಆಗ ಅವರು ಸಂರಕ್ಷಣೆಯಾಗಿ ಉಳಿದುಕೊಳ್ಳಿಕ್ಕೆ ಕಾರಣ ಏನು? ಹೇಳ್ರಿ, ಏನು? ಇವಾಗ ಹೇಳ್ರಿ, ಯಾರ ರಕ್ತ ನಮ್ಮ ಮೇಲೆ ಚುಮುಕಿಸಲ್ಪಟ್ಟಿದ್ರು? ಯೇಸು ಸ್ವಾಮಿ ತಂದೆ ಹತ್ರ ಹೋಗ್ತಾ ಇದ್ದಾರೆ, ಕೈಯಲ್ಲಿ ರಕ್ತವನ್ನು ಹಿಡ್ಕೊಂಡಿದ್ದಾರೆ. ಅದು ಓತ ಓರಿಗಳ ರಕ್ತನಾ? ದನ ಕುರಿಗಳ ರಕ್ತನಾ? ಪಶುಗಳ ರಕ್ತನಾ? ಪ್ರಾಣಿಗಳ ರಕ್ತನಾ? ಯಾರ ರಕ್ತ? ಯಾರ ರಕ್ತ? ಯೇಸು ಕ್ರಿಸ್ತನ ಸ್ವಂತ ರಕ್ತ. ಯಾರಿಗೋಸ್ಕರ? ಹಾಲೆಲೂಯ. ನಮಗೋಸ್ಕರ ಅವರು ಸ್ವಂತ ರಕ್ತವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಆಗಿರುವ ಕಾರಣದಿಂದ ಯಾವ ಸಂಹಾರಕನು ನಮ್ಮನ್ನು ಏನು ಮಾಡೋಕ್ಕಾಗೋದಿಲ್ಲ. ಹಾಲೆಲೂಯ. ಇವಾಗ ಫಸ್ಟ್ನೇದಾಗಿ ನೋಡಿದ್ವಿ, ಅವರಿಗೆ ರಕ್ತವು ಒಂದು ಗುಲಾಮತನದಿಂದ ಬಿಡುಗಡೆ ಕೊಡ್ತು. ಫಸ್ಟ್ ಪಾಯಿಂಟ್. ಎಷ್ಟು ನಾಮೇನು ಹೇಳ್ತೀರಾ? ಒಂದು ದಾಸತ್ವದಿಂದ ಬಿಡುಗಡೆ ಕೊಡ್ತು. ಏನದು? ಆ ಒಂದು ರಕ್ತ. ಐಗುಪ್ತ ದೇಶದಿಂದ ಹೊರಗಡೆ ಬರ್ತಾ ಇರ್ತಾನೆ. ಇವರು ಯಾವ ರೀತಿಯಾಗಿ ಹಬ್ಬ ಆಚರಣೆ ಮಾಡಿದ ಮೇಲೆನೆ ಹೊರಗಡೆ ಬರ್ತಾ ಇದ್ದಾರೆ, ಸರಿನಾ? ಆ ಒಂದು ರಕ್ತ ಅವ್ರಿಗೆ ಏನ್ ಮಾಡ್ತಂದ್ರೆ ಗುಲಾಮತನದಿಂದ ಹೊರಗಡೆ ತರ್ತಾ ಇದ್ದಾರೆ. ಇನ್ನೊಂದು, ಆ ಒಂದು ಕುರಿಯ ರಕ್ತ ಅವ್ರನ್ನ ಏನ್ ಮಾಡ್ತಾ ಇದೆ ಅಂದ್ರೆ, ಚೆನ್ನಾಗಿ ಗಮನಿಸ್ರಿ, ಒಂದು ದೈವಿಕ ಸಂರಕ್ಷಣೆ, ಒಂದು ದೊಡ್ಡ ದೈವಿಕ ಸಂರಕ್ಷಣೆಯಲ್ಲಿ ಇಟ್ಟಿದೆ. ಹಾಲೆಲೂಯ. ಆ ರಕ್ತ ಅವ್ರಿಗೆ ಏನ್ ಮಾಡ್ತಾ ಇದೆ? ದೊಡ್ಡ ದೈವಿಕ ಸಂರಕ್ಷಣೆಯಲ್ಲಿ ಇಟ್ಟು ಜೋಪಾನ ಮಾಡಿ ಕಾಪಾಡ್ತಾ ಇದೆ. ಯಾಕಂದ್ರೆ ಇವ್ರನ್ನ 4 ಜನ ಇವಾಗ ದೇಶಕ್ಕೆ ಸೇರಿಸ್ಬೇಕಲ್ಲ, ಅದಕ್ಕೆ ದೇವರು ಜೋಪಾನ ಮಾಡ್ತಾ ಇದ್ದಾರೆ. ಹಾಲೆಲೂಯ. ದೇವರು ನಮಗಿಟ್ಟಿರುವಂತ ವಾಗ್ದಾನಗಳಲ್ಲಿ ನಮ್ಮನ್ನು ಸೇರಿಸುವುದಕ್ಕೋಸ್ಕರ ನಮ್ಮನ್ನು ಜೋಪಾನ ಮಾಡಿ ಕಾಪಾಡ್ತಾರೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಾಲೆಲೂಯ. ದೇವರು ಕೊಟ್ಟ ಈ ಪ್ರಕಟಣೆಗಾಗಿ ಸ್ತೋತ್ರ. ಈ ಮಾತು ನನಗೇನೆ. ಹಾಲೆಲೂಯ. ಯಾಕಂದ್ರೆ ಈ ಲೋಕದ ಎಷ್ಟು ಸೇವಕರು ಅಷ್ಟು ಹೇಳ್ತಾರೋ ಗೊತ್ತಿಲ್ಲ, ನಾನು ಪಡ್ಕೊಂಡ್ಬಿಟ್ಟೆ. ಏನದು? ದೇವರು ನನ್ನ ಜೀವಿತದಲ್ಲಿರುವಂತಹ ಅನೇಕ ವಾಗ್ದಾನಗಳಿಗಾಗಿ ಅದನ್ನು ನೆರವೇರಿಸಿ ಅದರಲ್ಲಿ ಸೇರಿಸೋದಕ್ಕೋಸ್ಕರ ನನ್ನ ದೇವರು ನನ್ನನ್ನು ಜೋಪಾನ ಮಾಡಿ ಕಾದು ಕಾಪಾಡ್ತಾರೆ. ಹಾಲೆಲೂಯ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರನ್ನ ಮರಣಕ್ಕೆ ತುತ್ತು ಮಾಡ್ತಿಲ್ಲ, ಬದಲಾಗಿ ಅವರನ್ನು ಜೋಪಾನ ಮಾಡಿ ಕಾಪಾಡ್ತಾರೆ. ಯಾಕೆ? ಐಗುಪ್ತದಲ್ಲಿರುವಂತ ಅವರನ್ನು ಬಿಡುಗಡೆ ಮಾಡಿ ಇಸ್ರಾಯೇಲ್ ದೇಶಕ್ಕೆ ಸೇರಿಸೋದಕ್ಕೋಸ್ಕರ. ಹಾಲೆಲೂಯ. ಪಕ್ಕದ ನೋಡಿ ಹೇಳ್ರಿ, ನಿನ್ನನ್ನು ಜೋಪಾನ ಮಾಡ್ತಾರೆ. ತಾಯಿ ಅಂದ್ರಲ್ಲ, ಈ ಮಕ್ಕಳನ್ನ ಅದೇ ನಾ ಯಾವ ಟೈಮ್ ಹೇಳ್ತೀನಿ ಗೊತ್ತಾ? ಅವರು ಡೆಲಿವರಿ ಆದ್ಮೇಲೆ ಆ ಮಗುಗೆ ಹೆಂಗ್ ಮಾಡ್ತಾರೆ ಹೇಳ್ರಿ? ಮುಖ ಮಾತ್ರ ಬೇರೆ, ಕಣ್ಣು ಮಾತ್ರ, ಮೂಗು ಬಾಯಿ ಮಾತ್ರ ಕಾಣ್ಬೇಕಷ್ಟೇ. ಮಿಕ್ಕಿದೆಲ್ಲ ಏನಾಗ್ಬೇಕು? ಯಾಕೆ? ಅದಕ್ಕೆ ಬೆಚ್ಚಗಿರ್ಬೇಕು, ಯಾವ ಒಂದು ತಣ್ಣನ ಗಾಳಿ ಬೀಸಬಾರ್ದು ಅಲ್ಲ. ಇನ್ನೂ ಕೆಲವರೆಲ್ಲ ಹೇಳ್ತಾರೆ ಇನ್ನೊಬ್ರು ಕಣ್ಣು ಬೀಳಬಾರ್ದು ಅಲ್ಲ. ಒಂದು ತಾಯಿ ಏನ್ ಮಾಡ್ತದೆ? ಅವರೇ ಪಾಪ ತುಂಬಾ ಡೆಲಿವರಿ ಆಗಿರೋಂಥ ನೋವಲ್ಲಿ ತುಂಬಾ ಕಷ್ಟ ಪಡ್ತಾ ಇದ್ರು, ಆದ್ರೂ ಎದ್ದು ಅವ್ರು ಏನ್ ಮಾಡ್ತಾರೆ? ಆ ಮಗುನ ಜೋಪಾನ ಮಾಡ್ತಾ ಇರ್ತಾರೆ. ಹಾಲೆಲೂಯ. ಹಾಲೆಲೂಯ. ಲೋಕದ ತಾಯಿಗಳಾದ ನೀವೇ ಹೀಗೆ ಮಾಡೋದಾದ್ರೆ ಪರಲೋಕದ ನನ್ನ ತಾಯಿ ಅವರೇ ತುಂಬಾ ಶ್ರೇಷ್ಠನು. ಹಾಲೆಲೂಯ. ಅವು ನನ್ನನ್ನು ಜೋಪಾನ ಮಾಡ್ತಾರೆ. ನನ್ನ ವಿರುದ್ಧವಾಗಿ ಎಷ್ಟೋ ವಿರೋಧಿಗಳು ಬಂದ್ರು
ನನ್ನ ವಿರುದ್ಧವಾಗಿ ಎಷ್ಟೋ ಅಲೆಗಳು ಬಂದ್ರು ನನ್ನ ದೇವರು ನನ್ನ ಜೋಪಾನ ಮಾಡ್ತಾರೆ. ಯಾಕೆ? ಹಾಲು ಜೇನು ಹರಿಯುವಂತ ದೇಶಕ್ಕೆ ನಾನು ಮುಟ್ಟಿಲ್ಲ, ಆ ವಾಗ್ದಾನನ್ನು ನನ್ನನ್ನು ನೆರವೇರಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವರು ಕೊಟ್ಟಿರುವಂತ ಮಾತನ್ನು ನೆರವೇರಿಲ್ವಾ, ನೀವು ಜೋಪಾನದಿಂದ ಇದ್ದೀರಾ ಅಂತ ಅರ್ಥ. ಅದು ಕೈ ಮೀರಿ ಹೋಗಿಲ್ಲ ಅಲ್ಲ ಅಂತ ಅರ್ಥ. ನೀವು ಜೋಪಾನವಾಗಿದ್ದೀರಾ, ಒಂದು ದಿನ ನೀವು ಸೇರ್ತೀರಾ ದೇವರು ಯಾವ ಮಾತು ಕೊಟ್ಟಿರೋ ಆ ಮಾತಿಗೆ. ಹಾಲೆಲೂಯ. ನೋಡ್ರಿ, ಇವಾಗ ದೇವರು ಅವ್ರ ರಕ್ತವನ್ನು ಹಚ್ಚಿ ರಕ್ತದ ನಿಮಿತ್ತವಾಗಿ ಇಸ್ರಾಯೇಲ್ ಜನರು ಏನ್ ಮಾಡ್ತಾರೆ, ಒಂದು ಡಿವೈನ್ ಪ್ರೊಟೆಕ್ಷನ್ ಅನ್ನಲ್ಲಿ ಇಡ್ತಾ ಇದ್ದಾರೆ, ಒಂದು ದೈವಿಕ ಸಂರಕ್ಷಣೆಯಲ್ಲಿ ಇಡ್ತಾ ಇದ್ದಾರೆ. ಹಾಲೆಲೂಯ. ಆಗ ಆ ರಕ್ತವು ಫಸ್ಟ್ ಮಾಡಿದವರಿಗೆ ದಾಸತ್ವದಿಂದ ಬಿಡುಗಡೆ, ಎರಡನೇದಾಗಿ ಒಂದು ದೈವಿಕ ಸಂರಕ್ಷಣೆ. ರಕ್ತವು ಏನ್ ಮಾಡಿತು? ಫಸ್ಟ್ ಪಾಯಿಂಟ್ ಹೇಳ್ರಿ ನೋಡೋಣ. ದಾಸತ್ವದಿಂದ ಬಿಡುಗಡೆ, ಎರಡನೇದಾಗಿ ಒಂದು ದೈವಿಕ ಸಂರಕ್ಷಣೆ. ಹಾಲೆಲೂಯ. ಬೈಕಲ್ಲಿ ಹೋಗ್ತಾ ಇರ್ತೀವಿ, ನಮಗೆ ಗೊತ್ತಿಲ್ದಂಗೆ ಒಂದು ದೊಡ್ಡ ಕಾರ್ ಅಡ್ಡ ಬರ್ತೈತೆ, ಆದ್ರೆ ಏನಾಗಿಲ್ಲ, ದೇವ್ರ ಸ್ತೋತ್ರ ಹೇಳಿದ್ದೀರಾ? ದೈವಿಕ ಸಂರಕ್ಷಣೆ. ಕೆಲಸ ಮಾಡೋ ಜಾಗದಲ್ಲಿ ಯಾವುದೋ ಒಂದು ಅಪಾಯ ಬರಬೇಕಾಗಿತ್ತು, ಆಗ್ಲಿಲ್ಲ. ಪ್ರಾಣ ನಷ್ಟ ಆಗುವ ರೀತಿಯಲ್ಲಿ ಇರಬೇಕಾಗಿತ್ತು, ಆಗ್ಲಿಲ್ಲ. ಯಾಕೆ? ದೈವಿಕ ಸಂರಕ್ಷಣೆ. ರಕ್ತ ಕಾಪಾಡ್ತಾ ಐತೆ. ಹಾಲೆಲೂಯ. ನೋಡಿ, ಒಂದು ಬಾರಿ ಬೈಕಲ್ಲಿ ಹೋಗ್ತಾ ಇದ್ದೀನಿ, ನಾ ಏನು ಮಾಡಲ್ಲ, ಓರಿಗೆ ಯಾರಿಗೂ ಗುದ್ದು ಇಲ್ಲ, ಏನೂ ಮಾಡಲಿಲ್ಲ. ಸುಮ್ಮನೆ ಬ್ರೇಕ್ ಹಿಡಿದು ನಾನೇ ಬಿದ್ದೆ. ಏನ್ ಮಾಡಿದೆ? ಬ್ರೇಕ್ ಹಿಡಿದ ಮೇಲೆ ಸ್ವಲ್ಪ ಹುಲ್ಲಿತ್ತ, ಹುಲ್ಲು ಮೇಲೆ ಟೈರ್ ಸ್ಕಿಡ್ ಆಗಿ ಜಾರಿ ಏನ್ ಮಾಡಿದೆ, ಬಿದ್ದು ನೋಡ್ತಾ ಇದ್ದೀನಿ, ಒಂದು ಟಾಟಾ ಎಸಿ ಆಕಳವೆಲ್ಲ ಎತ್ಕೊಂಡ್ ಬರ್ತಾ ಇದ್ದೀನಿ. ಹತ್ರ ಬಂದ ತಕ್ಷಣ ನಾನು ನೋಡ್ತಾ ಇದ್ದೀನಿ, ಮಲ್ಕೊಂಡೆ ನೋಡ್ತಾ ಇದ್ದೀನಿ, ಟೈರ್ ತಲೆ ಹತ್ರ ಇದೆ. ಏನಿದೆ? ಟೈರ್ ತಲೆ ಹತ್ರನೇ ಇದೆ. ಆದ್ರೂ ನಾನು ಹೆಂಗೆ ತಪ್ಪಿಸ್ಕೊಂಡೆ ಅಂತ ಗೊತ್ತಾಗಿಲ್ಲ, ಹಿಂದೆ ಮಾತ್ರ ಹೊಡ್ತಾ ಬಿದ್ಬಿಡ್ತು. ಹೆಂಗೆ ತಪ್ಪಿಸ್ಕೊಂತಾನೆ, ಹೆಂಗೆ ಆ ಒಂದು ಮರಣದಿಂದ ಹೊರಗಡೆ ಬಂದಂತಾನೆ. ಒಂದು ವೇಳೆ ಟೈರ್ ತಲೆ ಮೇಲೆ ಹತ್ತಿದ್ರೆ, ಹಾಲೆಲೂಯ, ಅದನ್ನ ಹಾಸ್ಪಿಟಲ್ ತೋರಿಸುವಂತ ಬಲ, ಶಕ್ತಿ, ಸಾಮರ್ಥ್ಯ, ದುಡ್ಡು ನಮ್ಮ ಮನೆ ಹತ್ರ ಇಲ್ಲ. ಒಂದ್ ವೇಳೆ ಆತರ ಆಗಿದ್ರೆ ದೈವಿಕ ಸಂರಕ್ಷಣೆ. ಹಾಲೆಲೂಯ. ನಾವು ಮಲ್ಕೊಂಡಿರುವಾಗಲೇ ಮನೆ ಬಿದ್ದೋತು, ಪ್ರಾಣ ನಷ್ಟವನ್ನು ಪಡ್ಕೋಬೇಕಿತ್ತು, ಆದ್ರೂ ಆಗ್ಲಿಲ್ಲ. ಏನದು? ಹೇಳ್ರಿ, ಪರವಾಗಿಲ್ಲ ಹೇಳ್ರಿ. ಅದೇ ದೇವರ ಕೃಪೆ. ಹಾಲೆಲೂಯ. ಕೃಪೆ ಅಂದ್ರೆ ಏನು? ಯಾವ ಕೇಡಿಗೂ ನನ್ನ ದೇವರನ್ನು ಒಪ್ಪಿಸಿಕೊಡದೆ ಆತನ ಅಂಗೈಯಲ್ಲಿ ನನ್ನನ್ನು ಇಟ್ಟುಕೊಂಡು ಕಾಪಾಡ್ತಾ ಇರುವುದೇ ದೇವರ ಕೃಪೆ. ಆಮೇಲೆ ನನ್ನ ದೈವಿಕ ಸಂರಕ್ಷಣೆ ಇಟ್ಟು ಕಾಪಾಡ್ತಾ ಇರುವುದೇ ದೇವರ ಒಂದು ಕೃಪೆ. ಹಾಲೆಲೂಯ. ನಾವೆಲ್ಲರೂ ಆತನ ಕೃಪೆಯಲ್ಲಿ ಬಾಳ್ತಾ ಇದ್ದೇವೆ. ಹೆಚ್ಚಿನ ಆಮೇಲೆ ಹೇಳ್ತಾ ಇದ್ದೀರಾ? ಹಾಲೆಲೂಯ. ಹಾಗಾದ್ರೆ ಈ ರಕ್ತವನ್ನು ಎರಡನೇದಾಗಿ ಮಾಡ್ತಾರೆ ಅಂತ ಇನ್ನೊಂದು ವಿಷಯ ಏನದು? ದೈವಿಕ ಸಂರಕ್ಷಣೆ. ಹಾಲೆಲೂಯ. ಮೂರನೇದಾಗಿ ಇನ್ನೊಂದು ನೋಡೋಣ, ಟೈಮ್ ಇದೆ ಪರವಾಗಿಲ್ಲ. ಮೂರನೇದಾಗಿ ನೋಡೋಣ. ನೋಡ್ರಿ, ವಾಕ್ಯವನ್ನು ಓದಿಕೊಳ್ಳೋಣ. ಅದೇ 12ನೇ ಅಧ್ಯಾಯ 40-41. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಸೈನ್ಯಗಳೆಲ್ಲ ಐಗುಪ್ತ ದೇಶವನ್ನು ಬಿಟ್ಟು ಹೊರಟು ಹೋದವು. ಯೆಹೋವನು ಆ ರಾತ್ರಿಯಲ್ಲಿಯೇ ಅವರನ್ನು ಐಗುಪ್ತ ದೇಶದಿಂದ ಬರಮಾಡಿದ್ದರಿಂದ ಅವರು ಆ ರಾತ್ರಿಯಲ್ಲಿ ಆತನ ಘನಕ್ಕಾಗಿ ಜಾಗರಣೆಯನ್ನು ಮಾಡಬೇಕು. ಸಾಕು ನೋಡ್ರಿ, ಮತ್ತೆ 40ನೇ ವಚನ ನಿಧಾನವಾಗಿ ಸ್ಪಷ್ಟವಾಗಿ ಓದೋಣ. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ವಾಸವಾಗಿದ್ದು ಎಷ್ಟು ವರ್ಷ? 5ಗುಪ್ತ ದೇಶದಲ್ಲಿ ವಾಸವಾಗಿದ್ದು 41ನೇ ವಚನ ಚೆನ್ನಾಗಿ ಗಮನಿಸಿರಿ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ, ಚೆನ್ನಾಗಿ ಗಮನಿಸಿರಿ, 430 ವರ್ಷಗಳು ಕಳೆದ ನಂತರ, 41ನೇ ವಚನ ಓದ್ತಾ ಇದ್ದೀನಿ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಹಂಗ ಇದೆ. ಸರಿ, ಇನ್ನೊಂದೊಂದು ಬಾರಿ ಓದ್ತೀನಿ. 430 ವರ್ಷಗಳು ಕಳೆದ ನಂತರ ಅದೇ ದಿವಸದಲ್ಲಿ ಯೆಹೋವನ ಏನಂತೆ? ಹಾಲೆಲೂಯ. ಬೆಳಕು ಹೊಳಿತಾ ಇದೆಯಾ? ಇವರು ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ 430 ವರ್ಷ ಯಾವ ರೀತಿ ಬದುಕ್ತಾ ಇದ್ರು? ಯಾವ ತರ ಬದುಕ್ತಾ ಇದ್ರು? ಸ್ವಲ್ಪ ಜೋರಾಗಿ ಯಾವ ತರ ಬದುಕ್ತಾ ಇದ್ರು? 41ನೇ ವಚನ ಹೇಳ್ತಾ ಇದ್ದೆ, ಅವರು ಹೊರಟು ಬರುವಾಗ ಗುಲಾಮರಾಗಿ ಬರ್ತಾ ಇಲ್ಲ, ಅವರು ಯೆಹೋವನ ಸೈನ್ಯವಾಗಿ ಹೊರಟು ಬರ್ತಾ ಇದ್ದಾರೆ. ಕಾರಣ ಅಲ್ಲಿ ಚಿಮಿಕಿಸಲ್ಪಟ್ಟ ರಕ್ತ. ಹಾಲೆಲೂಯ. ಅವ್ರನ್ನ ಗುಲಾಮರಾಗಿ ದೇವರು ನೋಡ್ತಾ ಇಲ್ಲ, ಅವ್ರನ್ನ ದಾಸರಾಗಿ ನೋಡ್ತಾ ಇಲ್ಲ, ದೇವರು ಅವ್ರನ್ನ ಸೈನ್ಯವಾಗಿ ನೋಡ್ತಾರೆ. ಇದು ಯಾವ ಸೈನ್ಯ? ಇದು ನನ್ನ ಸೈನ್ಯ. ದೇವರ ಪರಲೋಕದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಂಡು ಅನೇಕ ದೇವದೂತರ ಹತ್ರ ಹೇಳ್ತಾರೆ, ಏನಂತ ಗೊತ್ತಾ? ಇದು ನನ್ನ ಸೈನ್ಯ ಎಂಬುದಾಗಿ. ಹಾಲೆಲೂಯ. ಅಂದ್ರೆ ಅರ್ಥ ಏನು? ಅವರ ಗುರುತು ಬದಲಾಗ್ಬಿಡ್ತು, ಅವರ ಒಂದು ಐಡೆಂಟಿಟಿನೇ ಚೇಂಜ್ ಆಗ್ಬಿಡ್ತು.
ಚೇಂಜ್ ಮಾಡಿದ್ದು ಯಾವುದು? ಆ ಒಂದು ರಕ್ತ. ಹಾಲೆಲೂಯ. ನೋಡಿ, 430 ವರ್ಷ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಯಾವ ತರ ಬದುಕ್ತಾ ಇದ್ರು? ಗುಲಾಮರಾಗಿ, ದಾಸರಾಗಿ. ಒಂದು ಆಳು ಹೇಳುವುದನ್ನ ಇವರು ಕೇಳಿ ಬಿಟ್ಟಿ ಕೆಲಸವನ್ನು, ಕೂಲಿ ಇಲ್ಲದ ಕೆಲಸವನ್ನು, ಒಳ್ಳೆ ಆಹಾರ ಇಲ್ಲದೆ ಇರುವಂತ ಕೆಲಸವನ್ನು ತುಂಬಾ ಕಷ್ಟಪಟ್ಟು ಒಬ್ಬರ ಹತ್ರ ಒಡಿಸ್ಕೊಂಡು ಬಯಸ್ಕೊಂಡು ಅಲ್ವಾ, ತುಂಬಾ ಕಷ್ಟಪಟ್ಟು ಗುಲಾಮರಾಗಿದ್ದಾರೆ. ಯಾವ ತರ ಇದ್ದಾರೆ? ಆದ್ರೆ ದೇವರು ಅವನ್ನ ಹೊರಗಡೆ ತರುವಾಗ ಯಾವ ತರ ತರ್ತಾ ಇದ್ದಾರೆ? ಇವರು ಗುಲಾಮರಲ್ಲ, ಇವರು ನನ್ನ ಸೈನ್ಯ, ಇವರು ನನ್ನ ಸೇನೆಗಳು ಇವರು. ಹಾಲೆಲೂಯ. ಅವರ ಒಂದು ಐಡೆಂಟಿಟಿ ಚೇಂಜ್ ಆಗ್ಬಿಡ್ತು, ಅವರ ಮೇಲಿದಂತ ಒಂದು ಗುರುತು ಚೇಂಜ್ ಆಗ್ಬಿಡ್ತು. ಹಾಲೆಲೂಯ. ಒಬ್ರು ಇವಾಗ ಸಂತೆಗೆಲ್ಲ ಹೋಗ್ತೀರಾ, ಸಂತೆಯಲ್ಲಿ ನಾವು ಹಲವಾರು ಜನರನ್ನ ನಾವು ನೋಡ್ತೀವಿ. ನೋಡ್ರಿ, ಒಬ್ರು ಬರ್ತಾ ಇದ್ದ ತಕ್ಷಣ ನೋಡಿದ ತಕ್ಷಣ ಅವ್ರು ಕಂಡಿಡ್ದು ಬಿಡ್ತೀವಿ. ಅವ್ರು ವಾಚ್ ರಿಪೇರಿ ಮಾಡೋರು. ಅವರು ಯಾವ ರಿಪೇರಿ ಮಾಡೋರು? ವಾಚ್ ರಿಪೇರಿ ಮಾಡೋರು. ಒಬ್ರು ಛತ್ರಿ ಹಾಕೊಂಡು ಕುತ್ಕೊಂಡ್ಬಿಟ್ರೆ ಸಾಕು, ಅವ್ರು ಯಾರು? ಯಾರು? ಒಬ್ರು 4 ಬೀಗ ಮುಂದೆ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ರೆ ಸಾಕು, ಅವ್ರು ಯಾರು? ಯಾಕಂದ್ರೆ ಅವ್ರ ಗುರುತು ಅದನ್ನ ತೋರಿಸ್ತಾ ಐತೆ. ಅವ್ರ ಜೀವನದವರಿರುವಂತ ಅವರಿಗಂತ ಇರುವಂತ ಗುರುತು ಏನದು ಅದು ತೋರಿಸ್ತಾ ಇದೆ ಅಲ್ವಾ. ಇವಾಗ ಐಗುಪ್ತ ದೇಶದಲ್ಲಿ ಆ ರಕ್ತ ಇವರ ಗುರುತನ್ನ ಚೇಂಜ್ ಮಾಡ್ಬಿಡ್ತು. ಇನ್ನು ಮೇಲೆ ಇವರು ಗುಲಾಮರಲ್ಲ, ಇನ್ನು ಮೇಲೆ ಇವರು ದಾಸರಲ್ಲ, ಇನ್ನು ಮೇಲೆ ಇವರು ಐಗುಪ್ತ ದೇಶಕ್ಕೆ ಸಂಬಂಧಪಟ್ಟವರಲ್ಲವೇ ಅಲ್ಲ. ಇವರು ಯಾರು ಗೊತ್ತಾ? ಇವರು ಯೆಹೋವನ ಸೈನ್ಯ. ಇವರು ಕಾಲು ಜನ ಅರಿಯುವಂತ ದೇಶಕ್ಕೆ ಬಾಧ್ಯಸ್ಥರು. ಹಾಲೆಲೂಯ. ಅವರ ಗುರುತು ಸಂಪೂರ್ಣವಾಗಿ ಚೇಂಜ್ ಆಯ್ತು. ಅದೇ ಪ್ರಕಾರ ಹೇಳ್ತೀನಲ್ಲ ಈ ಒಂದು ಹೊಸ ತಿಂಗಳಿನಲ್ಲಿ. ಹಾಲೆಲೂಯ. ಯೇಸುವಿನ ರಕ್ತ ಅನೇಕ ಸ್ಥಳಗಳಲ್ಲಿ ನನ್ನ ಗುರುತನ್ನ ಬದಲಾಯಿಸ್ತತೆ, ಅನೇಕ ಸ್ಥಳಗಳಲ್ಲಿ ನನ್ನ ಗುರುತನ್ನು ಚೇಂಜ್ ಮಾಡ್ತತೆ. ನಾ ಇದುವರೆಗೆ ಇದ್ದುದು ಕಣ್ಣೀರಾಗಿರ್ಬೋದು, ಆದ್ರೆ ಇನ್ನು ಮೇಲೆ ನನ್ನ ಕಣ್ಣೀರಿಂದ ಬರುವುದು ಆನಂದ ಕಣ್ಣೀರಾಗಿರ್ಬೇಕು. ಹಾಲೆಲೂಯ. ನನ್ನ ದೇವರ ಆ ರೀತಿಯ ಕಾರ್ಯ ಮಾಡೇ ಮಾಡ್ತಾರೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಾಲೆಲೂಯ. ಹೇಳ್ರಿ, ನನ್ನ ಯೇಸು ಕ್ರಿಸ್ತನ ರಕ್ತವು ನನ್ನ ಐಡೆಂಟಿಟಿಯನ್ನ ಚೇಂಜ್ ಮಾಡ್ತು. ನಾ ಇನ್ನು ಮೇಲೆ ಮಾಡ್ತತೆ ಎಂದಾಗ ಹೇಳ್ತಿಲ್ಲ, ಮಾಡಿದೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹಾಲೆಲೂಯ. ನೋಡಿ, ಇಂಥ ಭಾಗ್ಯ ಯಾರಿಗೇ ಸಿಗ್ತತೆ? ಹಾಲೆಲೂಯ. ನಮ್ಮ ಹಾಗೆ ಅಮೂಲ್ಯರು, ನಮ್ಮ ಹಾಗೆ ಮಾನ್ಯರು, ನಮ್ಮ ಹಾಗೆ ಪ್ರಿಯರು ಈ ಲೋಕದಲ್ಲಿ ನಮ್ಮನ್ನು ಹೊರತು ಬೇರೆ ಯಾರಿಲ್ಲ ಅಂತ ಹೇಳ್ತೀನಿ ನಾನು. ಹಾಲೆಲೂಯ. ಆ ಒಂದು ರಕ್ತ ಇಸ್ರಾಯೇಲ್ ಜನರನ್ನ ಏನಾಗಿ ಮಾಡ್ತೈತೆ? ಟಾಪ್ ಲೆವೆಲ್ ತಗೊಂಡು ಹೋಗ್ಬಿಡ್ತು. ಪಕ್ಕದಲ್ಲಿ ನೋಡಿ, ಟಾಪ್ ಲೆವೆಲ್. ಹಾಲೆಲೂಯ. ಹಾಲೆಲೂಯ. ಒಂದು ಉನ್ನತ ಪದವಿಗೆ ತೆಗೆದುಕೊಂಡು ಹೋಗ್ಬಿಡ್ತು. ಅವ್ರು ಇಸ್ರಾಯೇಲ್ ಜನರು ಅನ್ಕೊಂಡ್ಬಿಟ್ಟಿರ್ಬೋದಿತ್ತು, 400 ವರ್ಷಗಳಿಂದ ನಮ್ಮನ್ನು ಕಾಪಾಡಿದ್ರೆ ಯಾರು ಇರೋದಲ್ಲ, ವಾಗ್ದಾನ ಮಾಡಿದ ದೇವರು ಎಲ್ಲಿದ್ದಾರೆ, ಅವ್ರು ಕೈ ಬಿಟ್ಟಾಯ್ತು, ಆಲ್ರೆಡಿ ನಾವು ಇಲ್ಲೇ ಇರಬೇಕು, ಇಲ್ಲೇ ಸಾಯ್ಬೇಕು. ಯಾಕಂದ್ರೆ ಹಲವಾರು ತಲೆಮಾರು ಏನಾಗಿರ್ತೈತೆ, 400 ವರ್ಷ ಅಂದ್ರೆ ಹೋಗಿರ್ತಲ್ಲ 30 ಆಗಿರೋದ್ರಿಂದ ದೇವ್ರು ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದಾರೆ. ನಂಬಿಕೆ ಯೋಸೇಫನ ಶವ ಅಲ್ಲೇ ಇದೆ, ಇನ್ನು ಯೋಸೇಫನ ಸಮಾಧಿ ಅವ್ರ ಮಧ್ಯದಲ್ಲೇ ಇದೆ. ಮುಗೀತು, ಯೋಸೇಫನ್ನೇ ದೇವ್ರು ಕೈ ಬಿಟ್ಟಿದ್ದಾರೆ ಅಂದ್ರೆ ನಮ್ಮನ್ನೆಲ್ಲ ನಡೆಸ್ತಾರ. ಹಾಲೆಲೂಯ. ಆ ಗುರುತು ಬದಲಾಗ್ತತೆ. ಏಮೆ. ಆ ಒಂದು ಗುರುತು, ನಿಮ್ಮ ಗುರುತು ಏನಿದೆ ಪಾಯಿಂಟ್ ಮಾಡಿ ಇಟ್ಕೊಳ್ರಿ. ಇಲ್ಲಿ ಬಂದು ನೀನು ನಮಗೆ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಾಗ ದೇವರ ಮುಂದೆ ಒಪ್ಪಿಸಿಕೊಟ್ಟು ಮಾತನಾಡ್ರಿ. ಹಾಲೆಲೂಯ. ನಿಮ್ಮ ಗುರುತು ಇಂದಿನ ದಿನದವರೆಗೆ, ಈ ಒಂದು ದಿನದವರೆಗೆ ಏನಾಗಿತ್ತು, ಆ ಒಂದು ಗುರುತನ್ನ ದೇವರು ಇವತ್ತು ಬ್ರೇಕ್ ಮಾಡ್ತಾರೆ. ಒಂದು ದೊಡ್ಡ ಪ್ರಗತಿಯನ್ನು ನಮ್ಮ ಜೀವನದಲ್ಲಿ ಉಂಟು ಮಾಡೇ ಮಾಡ್ತಾರೆ. ಹಾಲೆಲೂಯ. ಹಾಲೆಲೂಯ. ನನ್ನ ದೇವರು ಮಹತ್ತಾದ ಕಾರ್ಯಗಳು ನನ್ನ ಬಾಳಿನಲ್ಲಿ ಮಾಡೇ ಮಾಡ್ತಾರೆ. ಆಮೆನ್. ಆ ಒಂದು ರಕ್ತ ಬೇರೆ ಒಂದು ಕುರಿಯ ರಕ್ತನೇ ಒಂದು ಇಸ್ರಾಯೇಲ್ ದೇಶದಲ್ಲಿ, ಒಂದು ಐಗುಪ್ತ ದೇಶದಲ್ಲಿ ಅವರು ಗುಲಾಮರಾಗಿದ್ದ ಅವ್ರನ್ನ ಯೆಹೋವನ ಸೇನೆಯಾಗಿ ಮಾಡಿತಂದ್ರೆ, ಇವತ್ತು ಕ್ರಿಸ್ತನ ರಕ್ತ ನಮ್ಮನ್ನು ಏನಾಗಿ ಮಾಡಿದೆ ಅದನ್ನ ಮುಂದೆ ನೋಡೋಣ. ಅದನ್ನ ಮುಂದೆ ನಾವು ನೋಡೋಣ. ಹಾಲೆಲೂಯ. ನೋಡ್ರಿ, ಈ ಒಂದು ರಕ್ತ ಒಂದು 3 ವಿಷಯ ಹೇಳಿದೆ. ಆ ಒಂದು ಕುರಿಯ ರಕ್ತ ಏನೇನು ಮಾಡ್ತು ಎಂಬುದಾಗಿ ಯಾರ್ಯಾರು ನೆನಪಿದೆಯಾ ನೋಡೋಣ, ಹೇಳೋಣ ನೋಡಿ. ಫಸ್ಟ್ನೇದಾಗಿ ಏನ್ ಮಾಡ್ತು? ಒಂದು ಗುಲಾಮತನದಿಂದ, ದಾಸತ್ವದಿಂದ ಬಿಡುಗಡೆ, ಪದ ಹೇಳಿ ಬಿಡುಗಡೆ ಮಾಡ್ತು ಅಲ್ವಾ, ಬಿಡುಗಡೆನೂ ಉಂಟು ಮಾಡ್ತು. ಎರಡನೇದಾಗಿ ಒಂದು ದೈವಿಕ ಸಂರಕ್ಷಣೆ, ಒಂದು ಡಿವೈನ್ ಪ್ರೊಟೆಕ್ಷನ್ ಅಲ್ವಾ. ಸಂಹಾರಕನ ಎಲ್ಲಾ ಮನೆಗಳಲ್ಲೂ ಹೋಗ್ತಾರೆ, ಈ ಮನೆಗೆ ಮಾತ್ರ ಬರಕ್ಕಾಗ್ತಲ್ಲ, ಯಾಕಂದ್ರೆ ರಕ್ತ ಕಾಪಾಡ್ತಾ ಇದೆ, ರಕ್ತ ಕಾಯ್ತಾ ಇದೆ ಅವ್ರನ್ನ. ಹಾಲೆಲೂಯ. ಯಾವ ಹಾನಿಯು ಬರದ ಹಾಗೆ ಯಾವ್ದು ಕಾಯ್ತಾ ಇದೆ ಅಂದ್ರೆ ಆ ರಕ್ತ ಅವ್ರಿಗೆ ಏನು ಉಂಟು ಮಾಡಿಕೊಡ್ತಾ ಇದೆ? ಒಂದು ಡಿವೈನ್ ಪ್ರೊಟೆಕ್ಷನ್ ಅನ್ನ ಉಂಟು ಮಾಡಿಕೊಡ್ತಿದ್ದೆ, ಒಂದು ದೈವಿಕ ಸಂರಕ್ಷಣೆಯನ್ನ ಉಂಟು ಮಾಡ್ತಾ ಇದೆ. ಮೂರನೇದಾಗಿ ಒಂದು ರಕ್ತ ಏನ್ ಮಾಡ್ತಾ ಇದೆ? ಆ ರಕ್ತ ಏನ್ ಮಾಡ್ತಾ ಇದೆ? ಅವರ ಗುರುತನ್ನ ಬದಲಾಯಿಸಿದೆ. ಯಾರು ಪೆನ್ ಬುಕ್ ಇದ್ರೆ ಚೆನ್ನಾಗಿ ಬರ್ಕೊಳ್ರಿ ನೋಡೋಣ. ಯಾಕಂದ್ರೆ ಇದೆಲ್ಲ ಸತ್ಯ, ದೇವರು ಮಾಡಿ ಇಟ್ಟಿರುವಂತ ಒಂದು ಸತ್ಯಗಳು. ಅದಕ್ಕೋಸ್ಕರನೇ, ಯಾಕಂದ್ರೆ ಅವಾಗ ಇನ್ನೂ ಕೆಲವೊಂದು ವಾಕ್ಯ ಮುಂದೆ ಹೋಗ್ತಿದೆ, ಟೈಮ್ ಆಗ್ತೈತೆ, ಹೋಗ ತುಂಬಾ ಚೆನ್ನಾಗಿ ಧ್ಯಾನಿಸ್ರೆ ಚೆನ್ನಾಗಿರ್ತೈತೆ. ಅತಿ ಬೇಗ ಬುಕ್ಸ್ ನಾನು ಟ್ರೈ ಮಾಡ್ತೀನಿ. ಫಸ್ಟ್ ಪಾಯಿಂಟ್, ಆ ಒಂದು ಕುರಿಯ ರಕ್ತ ಏನ್ ಮಾಡ್ತು?
ಬಿಡುಗಡೆ ಮಾಡ್ತು. ಪಾಪ ಆ ಒಂದು ದಾಸತ್ವದಿಂದ ಬಿಡುಗಡೆ ಮಾಡ್ತು. ಎರಡನೇದಾಗಿ ಒಂದು ದೈವಿಕ ಸಂರಕ್ಷಣೆಯನ್ನು ನೀಡಿತು. ಒಂದು ದೈವಿಕ ಸಂರಕ್ಷಣೆಯನ್ನ ಜೋಪಾನ ಮಾಡೋ ತರ ಕಾಪಾಡ್ತು ಅಲ್ವಾ. ಮೂರನೇದಾಗಿ ಅವರ ಗುರುತನ್ನ ಏನ್ ಮಾಡ್ತು? ಬದಲಾವಣೆ ಮಾಡ್ತು. ನಾನು ಹೇಳ್ತೀನಿ, ಒಂದು ಕುರಿಯ ರಕ್ತನೇ ಒಂದು ಮನುಷ್ಯನಿಗೆ ಈ ತರ ಮಾಡ್ತದಂದ್ರೆ ನನ್ನ ಯೇಸುವಿನ ರಕ್ತ, ಹಾಲೆಲೂಯ, ನನ್ನ ಯೇಸುವಿನ ರಕ್ತ ಅದಕ್ಕಿಂತ ಮಿಗಿಲಾಗಿ ಮಾಡಿರ್ತತೆ. ಆ ಒಂದು ಯೇಸುವಿನ ರಕ್ತ ಇದೇ ಕಾರ್ಯವನ್ನು, ಬಿಡುಗಡೆಯನ್ನು, ಸಂರಕ್ಷಣೆಯನ್ನು ಅದೇ ರೀತಿಯಾಗಿ ನಾವೇನ್ ಮಾಡೋಣ, ಈ ಯೇಸುವಿನ ರಕ್ತವನ್ನು ನಾವು ಇಟ್ಟು ನೋಡೋಣ. ನೋಡ್ರಿ, ಫಸ್ಟ್ ಪಾಯಿಂಟ್ ಏನು? ಬಿಡುಗಡೆ ಮಾಡ್ತು. ಏನ್ ಮಾಡ್ತು? ನೋಡ್ರಿ, ಆ ಒಂದು ಬಿಡುಗಡೆ ಇನ್ನೊಂದು ಏನಂತ ನೋಡೋಣ. ನೋಡ್ರಿ, ರೋಮಪುರದ ಪತ್ರಿಕೆ 6ನೇ ಅಧ್ಯಾಯ, ರೋಮಪುರದವರ ಪತ್ರಿಕೆ 6ನೇ ಅಧ್ಯಾಯ 17ನೇ ವಚನ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರು. ಏನಾಗಿದ್ರಿ? ಪಾಪಕ್ಕೆ ದಾಸರಾಗಿದ್ದರು. ಒಂದು ನಿಮಿಷ, ಎಲ್ಲರೂ ಇಲ್ಲೇ ಇದ್ದೀರಾ? ಎಷ್ಟು ಜನ ಇಲ್ಲೇ ಇದ್ದೀರಾ? ಈ ಲೋಕದಲ್ಲಿ ಪಾಪ ಮಾಡದೇ ಇರುವಂತ ವ್ಯಕ್ತಿ ಒಬ್ಬರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ಯಾರನ್ನ ಬಿಟ್ಟು? ಯೇಸು ಸ್ವಾಮಿನ ಬಿಟ್ಟು. ದೇವರು ಹೇಳ್ತಿದ್ದಾರೆ, ನೀತಿವಂತನು ಹುಡುಕಿ ನೋಡ್ತಾ ಇದ್ದಾರೆ, ಒಬ್ಬರು ಏನ್ ಮಾಡ್ತಾರೆ? ನೀತಿವಂತನು ಸಿಗ್ತಾ ಇಲ್ಲ. ಹಾಗಾದ್ರೆ ಎಲ್ಲರೂ ಏನ್ ಮಾಡಿದ್ದಾರೆ? ಪಾಪ ಮಾಡಿದವರೇ. ದಾವೀದನು ಹೇಳ್ತಾನೆ, ನಾನು ತಾಯಿಯ ಗರ್ಭದಲ್ಲಿರುವಾಗ ಏನಾಗಿದ್ದೇನೆ? ಪಿಂಡವಾಗಿರುವಾಗ ನಾನು ಪಾಪಿನೇ. ಯಾರು ಅರಿಕೆ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಪ್ರತಿಯೊಂದು ಮನುಷ್ಯನು ಆದಾಮನ ಕಾಲದಲ್ಲಿ, ಆದಾಮನ ಆ ಅವಿಧೇಯತ್ವದಿಂದ ಎಲ್ಲಾ ಮನುಕುಲವು ಏನಾಯ್ತು? ಪಾಪಕ್ಕೆ ಒಳಗಾತು. ಆಗಿರುವ ಕಾರಣದಿಂದ ನೀವು ಮುಂಚೆ ಪಾಪಕ್ಕೆ ಯಾವುದಕ್ಕೆ ದಾಸರಾಗಿದ್ವಿ? ಯಾವುದಕ್ಕೆ ದಾಸರಾಗಿದ್ವಿ? ಐಗುಪ್ತ ದೇಶರಾದರೂ ಮನುಷ್ಯರ ಕೆಳಗೆ ಗುಲಾಮರನ್ನಾಗಿದ್ವಿ. ನಾವು ಯಾವುದಕ್ಕೆ ಗುಲಾಮರಾಗಿದ್ವಿ? ಯಾವುದಕ್ಕೆ ಗುಲಾಮರಾಗಿದ್ವಿ? ನೋಡ್ರಿ, ಒಂದು ಐಗುಪ್ತ ದೇಶದಲ್ಲಿ ಒಂದು ಅಧಿಕಾರಿ ಬರ್ತಾನೆ. ಒಂದಕ್ಕೆ ಅಧಿಕಾರಿ ಬಂದು ಕೆಲಸ ಮಾಡುವ ಕೂಲಿ ಅವನ ಮೇಲೆ ತಲೆ ಮೇಲೆ ಜೋರಾಗಿ ಹೊಡೆದು, ಬಿಟ್ಟು ಕೆಲಸ ಮಾಡ್ತಾರೆ ಅದ್ರ ಮೇಲೆ ಜೋರಾಗಿ ಹೊಡೆದು ಈ ಕೆಲಸ ಮಾಡೋ ಅಂತ ಚಿತ್ರಹಿಂಸೆ ಮಾಡ್ತಾನೆ ಅಲ್ವಾ. ಅದೇ ತರನೇ ಪಾಪ ನಮ್ಮನ್ನು ಆಳ್ವಿಕೆ ಮಾಡ್ತಾ ಇತ್ತು. ನಮಗೆ ಯಾವ ಲಾಭನೂ ಇಲ್ಲ, ಯಾವ ಒಂದು ಪ್ರಯೋಜನನೇ ಇಲ್ಲ, ಯಾವ ಒಂದು ಉಪಯೋಗನೂ ಇರಲ್ಲ ನಾವು ಮಾಡುವುದ ಪಾಪದಿಂದ. ಪಾಪವು ಕೊಡುವಂಥದ್ದು ಒಂದೇ ಒಂದು, ಅದೇನದು? ಜೋರಾಗಿ ಪಾಪವು ಕೊಡುವಂಥ ಸಂಬಳ ಏನದು? ಪಾಪ ಮಾಡುವಾಗ ನಮಗೊಂಥರ ಅಮೂಲ ಒಂದು ನಿಶೆ ಇದ್ದಾಗಿರ್ತತೆ. ನಮ್ಮ ಕಣ್ಣುಗಳು ಮುಚ್ಚಲ್ಪಡ್ತತೆ. ಹೊರಗಡೆ ಬಂದು ನೋಡಿದ ಮೇಲೆ ಅದು ಮರಣವನ್ನು ತಗೊಂಡು ಬಂದಿರ್ತಾ ಇರ್ತದೆ. ಆಗ ನಾವು ದುಡಿಮೆ, ಪಾಪದ ಇಟ್ಟು ದುಡಿಮೆ ಮಾಡ್ತಾ ಇದ್ದೀವಿ. ಯಾವುದನ್ನ ದುಡಿಮೆ ಮಾಡ್ತಾ ಇದ್ದೀವಿ? ಮರಣವನ್ನು ದುಡಿಮೆ ಮಾಡ್ತಾ ಇದ್ದೀವಿ, ಪಾಪ ಮಾಡ್ತಾ ಇದೀವಿ ಅಂದ್ರೆ. ಹಾಲೆಲೂಯ. ನಾವು ಈ ರೀತಿಯಾಗಿದ್ವಿ ಇಂದಿನ ದಿನಗಳಲ್ಲಿ. ಯಾವ ರೀತಿಯಾಗಿದ್ವಿ? ಯಾವುದಕ್ಕೆ ದಾಸರಾಗಿದ್ವಿ? ಜೋರಾಗಿ. ಇಂದಿನ ದಿನಗಳಲ್ಲಿ, ನಾವು ಕಳೆದ ದಿನಗಳಲ್ಲಿ ಯಾವುದಕ್ಕೆ ದಾಸರಾಗಿದ್ವಿ? ಪಾಪಕ್ಕೆ ದಾಸರಾಗಿದ್ವಿ. ಆದರೆ ನೋಡಿ, ಅವಾಗಲೇ ಕುರಿಯ ರಕ್ತ ಫಸ್ಟ್ ಮಾಡಿದ್ದೇನು? ಅಲ್ಲಿ ಐಗುಪ್ತ ದೇಶದಲ್ಲಿ ಕುರಿಯ ರಕ್ತ ಅವರಿಗೆ ಫಸ್ಟ್ ಉಂಟು ಮಾಡಿದ್ದೇನು? ಹಾಗಾದ್ರೆ ನಮಗೂ ಪಾಪದಿಂದ ಬಿಡುಗಡೆ ಬೇಕಲ್ವಾ? ಎಷ್ಟು ಆಮೇಲೆ ಹೇಳ್ತೀರಾ? ನಾವೆಲ್ಲ ಬಿಡುಗಡೆ ಮಾಡಲ್ಪಟ್ಟಿದ್ದೀವಿ. ಇನ್ನು ಮೇಲೆ ಬಿಡುಗಡೆ ಉಂಟಾಗ್ತತೆ ಅಲ್ಲ, ಉಂಟಾಗಿದೆ. ನಂಬಿಕೆ ಉಳ್ಳವರು. ಹಾಲೆಲೂಯ. ಹಾಗಾದ್ರೆ ನೋಡೋಣ, 1 ಪೇತ್ರ 1ನೇ ಅಧ್ಯಾಯ 18ನೇ ವಚನ. 1 ಪೇತ್ರ 1ನೇ ಅಧ್ಯಾಯ 18ನೇ ವಚನ, ಪೇಜ್ ನಂಬರ್ 300, ಹೊಸ ಒಡಂಬಡಿಕೆ. ವೇಗವಾಗಿ ತೆಗೆದುಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 18, 19. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ ಮುಂದೆ ಪೂರ್ಣಾಂಗವಾದ ನಿಷ್ಕಳಂಕವಾದ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎದ್ದು ಬಂದಿರಲ್ಲವೇ. ಹಾಲೆಲೂಯ. ನಿಮಗೆ ಬಿಡುಗಡೆಯಾದಿದ್ದು, ಪೇತ್ರನ ಹೇಳ್ತಾರೆ, ನಿಮಗೆ ಹಿರಿಯರಿಗೆ ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆ ನಿಮಗೆ ಬಿಡುಗಡೆ ಆಗಲಿಲ್ಲ. ಯಾವ್ದ್ರಿಂದ? ವ್ಯರ್ಥವಾದ ನಡವಳಿಕೆಯಿಂದ, ಧರ್ಮಶಾಸ್ತ್ರದಿಂದಾಗಲಿ, ಆಜ್ಞೆಗಳಿಂದಾಗಲಿ, ಅವುಗಳಿಂದ ಬಿಡುಗಡೆ ಆಗಿಲ್ಲ. ಮತ್ತೆ ಮುಂದೆ ಹೇಳ್ತಾರೆ, ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವಂತ ವಸ್ತುಗಳಿಂದ ನಿಮಗೇನಾಗ್ಲಿಲ್ಲ?
ಬಿಡುಗಡೆ ಆಗ್ಲಿಲ್ಲ. ಯಾವ ರೀತಿ ಗೊತ್ತಾ ಬಿಡುಗಡೆ ಆಗಿದ್ದು? ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಹಾಲೆಲೂಯ. ಆಗ ನನ್ನ ಪಾಪಕ್ಕೆ ಬಿಡುಗಡೆ ಆದದ್ದು ಯಾವುದರಿಂದ? ನನ್ನ ಕ್ರಿಸ್ತ ಯೇಸುವಿನ ಅಮೂಲ್ಯವಾದ ರಕ್ತದಿಂದ. ಹಾಲೆಲೂಯ. ಆತನ ಅಮೂಲ್ಯವಾದ ರಕ್ತ ಶಿಲುಬೆಯ ಮೇಲೆ ಸುರಿಸಲ್ಪಟ್ಟಿದ್ದರಿಂದಲೇ ನನ್ನ ಎಲ್ಲಾ ಪಾಪದಿಂದ ನಾನು ಬಿಡುಗಡೆ ಆಗಿದ್ದೀನಿ. ಹಾಲೆಲೂಯ. ನಾ ಹೇಳ್ರಿ, ನಾ ಇನ್ನು ಮೇಲೆ ಪಾಪಕ್ಕೆ ದಾಸನಲ್ಲ. ಅರಿಕೆ ಮಾಡಿ ನೋಡಿ, ನಾನು ಪಾಪಕ್ಕೆ ದಾಸರಲ್ಲ, ನಾನು ಶಾಪಕ್ಕೆ ಗುಲಾಮನಲ್ಲ. ಯಾಕಂದ್ರೆ ಕ್ರಿಸ್ತನ ರಕ್ತವು ನನ್ನ ಮೇಲಿದೆ. ಹಾಲೆಲೂಯ. ಅವತ್ತು ಆ ಒಂದು ಕುರಿಯ ರಕ್ತವು ಐಗುಪ್ತ ದೇಶದಿಂದ ಆ ಒಂದು ಗುಲಾಮತನದಿಂದ ಬಿಡುಗಡೆ ಮಾಡ್ತು. ಆದರೆ ನನ್ನ ಕ್ರಿಸ್ತನ ರಕ್ತವು ಈ ಲೋಕದಿಂದಲೇ ನನ್ನನ್ನು ಸಪರೇಟ್ ಮಾಡಿ ಪಾಪದಿಂದ ಬಿಡುಗಡೆ ಮಾಡಿ ನಿತ್ಯವಾಗಿರುವ ತಂದೆಯ ಬಳಿಯಲ್ಲಿ ನನ್ನ ಕುಳ್ಳಿರಿಸ್ತಾ ಇದೆ. ಆತನ ಅಮೂಲ್ಯವಾದ ರಕ್ತ. ಹಾಲೆಲೂಯ. ನನ್ನನ್ನು ಬಿಡುಗಡೆ ಮಾಡಿದ್ದು ಯಾವುದು? ನಿನ್ನ ನೀತಿನ, ನಿಮ್ಮ ಪ್ರಾರ್ಥನೆಗಳ, ನಿಮ್ಮ ಒಂದು ಪ್ರಾಯಸನ, ಒಂದು ವೇಳೆ ಸೇವೆನ, ಪ್ರಾರ್ಥನೆನ, ಉಪವಾಸನ? ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದು ಒಂದೇ ಒಂದು, ಅದು ಯಾವುದು? ನನ್ನ ನಜರೇತಿನ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತ. ಅಲ್ಲಿ ಪೇತ್ರನ ಹೇಳ್ತಾನೆ, ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ. ಹಾಲೆಲೂಯ. ನೀವು ಪಸ್ಕ ಹಬ್ಬ ಮಾಡಿದಾಗ ಯಾವ ರೀತಿ ಒಂದು ಕುರಿಯನ್ನ ಯಜ್ಞ ಮಾಡಿ ಅದರಿಂದ ಬರುವಂತ ರಕ್ತವನ್ನು ನೀನು ಮನೆಯ ಬಾಗಿಲ ಮೇಲೆ ಹಚ್ಚಿಕೊಂಡು ಕಾಪಾಡಿಕೊಂಡು, ಅದೇ ಪ್ರಕಾರ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ನನಗೋಸ್ಕರ ಯಜ್ಞವಾಗಿ ಬದಲಾಗಿದ್ದಾರೆ, ಯಜ್ಞದ ಕುರಿಯಾಗಿ ಬದಲಾಗಿದ್ದಾರೆ. ಅವರ ರಕ್ತವು ನನ್ನನ್ನು ಎಲ್ಲಾ ಪಾಪಗಳಿಂದ ಬಿಡುಗಡೆ ಮಾಡಿ ಇವತ್ತು ನನ್ನನ್ನು ನೀತಿಯಾಗಿ ಮಾರ್ಪಡಿಸಿದೆ. ಹಾಲೆಲೂಯ. ಹೇಳ್ರಿ, ನಾನಿನ್ನು ಪಾಪಿ ಅಲ್ಲ. ಅರಿಕೆ ಮಾಡಿ ನೋಡ್ರಿ, ನಾನಿನ್ನು ಪಾಪಿ ಅಲ್ಲ, ನನ್ನಲ್ಲಿ ನೀತಿ ಇದೆ. ಯಾರ ನೀತಿ? ಕ್ರಿಸ್ತನ ನೀತಿ. ಹಾಲೆಲೂಯ. ಹಾಗಾದ್ರೆ ಆ ರಕ್ತವು ಫಸ್ಟ್ ಬಿಡುಗಡೆ ಮಾಡಿದ್ದೇನೋ ದಾಸದಿಂದ ಬಿಡುಗಡೆ. ಅದೇ ಪ್ರಕಾರ ಕ್ರಿಸ್ತನ ರಕ್ತವು ನಮ್ಮನ್ನು ಯಾವುದರಿಂದ ಬಿಡುಗಡೆ ಮಾಡ್ತು? ಪಾಪದಿಂದ ನಮ್ಮನ್ನ ಬಿಡುಗಡೆ ಮಾಡ್ತು. ಹಾಗಾದ್ರೆ ಎರಡನೇದೇನು? ಎರಡನೇದು ದೈವಿಕ ಸಂರಕ್ಷಣೆ. ಅವತ್ತು ಅವರ ಈ ರಕ್ತ ಏನ್ ಮಾಡ್ತು? ಒಂದು ದೈವಿಕ ಸಂರಕ್ಷಣೆ, ಡಿವೈನ್ ಪ್ರೊಟೆಕ್ಷನ್ ನೀಡ್ತಲ್ವಾ? ಅದನ್ನು ನಾವು ಇವತ್ತು ನೋಡೋಣ. ನೋಡ್ರಿ, ಅದೇ ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ, ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 22ನೇ ವಚನ ನಾನು ಓದ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ನೋಡ್ರಿ. ನಾವು ಯೇಸು ಸ್ವಾಮಿ ನಂಬ್ಕೊಂಡ ಮೇಲೆ ನೀವು ಅನ್ಕೊಂಡ್ಬಿಟ್ಟಿದ್ದೀರಾ ಏನಂದ್ರೆ, ಯೇಸು ಸ್ವಾಮಿ ನಂಬ್ಕೊಂಡು ರಕ್ಷಣೆ ಹೊಂದಿದ ಮೇಲೆ ನಾವು ವಾರಕ್ಕೊಂದ್ಸರಿ ಚರ್ಚಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ಅನ್ಕೊಂಡಿದ್ದೀರಾ. ಆದ್ರೆ ನೀವು ಎಲ್ಲೆಲ್ಲಿ ಹೋಗಿದ್ದೀರಾ ಗೊತ್ತಾ? ನೀವು ಶಾರೀರಿಕವಾಗಿ ಇಲ್ಲಿ ಕುತ್ಕೋಬಹುದು, ಆದರೆ ದೇವರು ನಿನ್ನ ಆತ್ಮವನ್ನ ಎಲ್ಲಿ ತನಕ ತೆಗೆದುಕೊಂಡು ಹೋಗಿದ್ದಾರೆ ಗೊತ್ತಾ? ನಿನ್ನನ್ನು ಪಾಪದಿಂದ ಬಿಡುಗಡೆ ಮಾಡಿ ಶಾಪದಿಂದ ಹೊರಗಡೆ ತಂದು ನಾಶನದ ಮಾರ್ಗದಿಂದ ಹೊರಗಡೆ ತಂದು ನರಕಕ್ಕೆ ಸೇರಿಸದೆ ದೇವರು ನಿನ್ನನ್ನು ಎಲ್ಲೆಲ್ಲೇ ಕರ್ಕೊಂಡು ಹೋಗಿದ್ದಾರೆ. ಅದನ್ನ ನೋಡ್ತೀವಿ ನೋಡಿ. ಈಗ 22ನೇ ವಚನದಿಂದ, ಅದೇ 12ನೇ ಅಧ್ಯಾಯ 22ನೇ ವಚನ. ಆದರೆ ನೀವು ಅಂದ್ರೆ ಯಾರು? ಜೋರಾಗಿ ಹೇಳ್ರಿ ಸ್ವಲ್ಪ. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನು ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ, ಚೆನ್ನಾಗಿ ಗಮನಿಸಿರಿ, ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣದ ರಕ್ತದ ಬಳಿಗೂ. ಹಾಲೆಲೂಯ. ನಾವು ಅನ್ಕೊಂಡ್ಬಿಡ್ತೀವಿ ಯೇಸು ಸ್ವಾಮಿ ನಂಬ್ಕೊಂಡ ಮೇಲೆ ವಾರಕ್ಕೊಂದ್ಸತಿ ಪ್ರೇಯರಿಗೆ ಹೋಗ್ತಾ ಇದೀವಿ, ಚರ್ಚಿಗೆ ಹೋಗ್ತಾ ಇದೀವಿ, ಅಲ್ಲಿ ಹೋಗ್ತಾ ಇಲ್ಲ. ದೇವ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಎಲ್ಲಿಗೆ? ಕೋಟ್ಯಾನು ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿರುವ ದೇವರ ಬಳಿಗೂ. ಹಾಲೆಲೂಯ. ಮಧ್ಯಸ್ಥಿಗ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸು ಕ್ರಿಸ್ತನ ಬಳಿಗೂ. ಇದು ಮಾತ್ರವೇ ಅಲ್ಲದೆ ಹೇಬೇಲನ ರಕ್ತಕ್ಕಿಂತ ಹಿತವಾಗಿ ಇದುವರೆಗೂ ಈವಾಗಲೂ ಈ ಒಂದು ಸೆಕೆಂಡ್ ಅಲ್ಲೂ ಮಾತನಾಡ್ತಿರುವಂತ ಕ್ರಿಸ್ತ ಯೇಸುವಿನ ರಕ್ತದ ಬಳಿಗೆ ನಾವು ಏನ್ ಮಾಡಿದ್ದೇವೆ? ಹಾಲೆಲೂಯ. ಹಾಲೆಲೂಯ. ಇದ್ರ ನಿಮಿತ್ತವಾಗಿ ನಮಗೆ ಹೆಂಗೆ ದೈವಿಕ ಸಂರಕ್ಷಣೆ ನೋಡೋದು? ನೋಡಿ, ಅದನ್ನು ನೋಡೋಣ. ಒಂದೇ ಒಂದು ಸ್ಟೋರಿ. ಇನ್ನೊಂದು ಮತ್ತೆ ಹಳೆ ಒಡಂಬಡಿಕೆ ಹೋಗಿ ಮತ್ತೆ ಹಿಂಗೆ ಓದ್ಬಿಡೋಣ. ಆದಿಯಲ್ಲಿ ದೇವರಿಗೆ ಇಬ್ಬರು ವ್ಯಕ್ತಿಗಳು ಕಾಣಿಕೆಗಳನ್ನು ಸಮರ್ಪಿಸ್ತಾ ಇದ್ರು. ಒಂದು ಹೇಬೇಲನು, ಇನ್ನೊಂದು ಕಾಯಿನನು. ಹೇಬೇಲನು ಏನ್ ಮಾಡ್ತಾ ಇದ್ರು? ದೇವರಿಗೆ ಯಜ್ಞಗಳನ್ನು ಕಾಣಿಕೆಗಳನ್ನ ಸಮರ್ಪಿಸ್ತಾ ಇದ್ರು. ಇದರಲ್ಲಿ ದೇವರು ಯಾರ ಕಾಣಿಕೆನ ಮೆಚ್ಚಿದಂದ್ರೆ ಹೇಬೇಲನ ಕಾಣಿಕೆಯನ್ನ, ಒಂದು ಯಜ್ಞಗಳನ್ನ ಮೆಚ್ಚಿದ್ರು, ಸ್ವೀಕರಿಸಿದ್ರು. ಕಾಯಿನನ ಕಾಣಿಕೆಯನ್ನ ಮೆಚ್ಚಲಿಲ್ಲ. ಹಾಲೆಲೂಯ. ದೇವರು ಹೇಬೇಲನ ಯಾಕೆ ನಗ್ತಾ ಇದ್ದಾರೆ ನಿಮಗೆ ಅರ್ಥ ಆಗ್ತದೆ ನೋಡ್ರಿ.
ಹೇಬೇಲನ ಕಾಣಿಕೆಯನ್ನು ಮೆಚ್ಚಿದಕ್ಕೆ ಕಾರಣ ಏನಂದ್ರೆ ಅವನು ತುಂಬಾ ಪೂರ್ತಿ ಮನಸ್ಸಿನಿಂದ ಕೊಟ್ರು. ಕಾಯಿನನ ಕಾಣಿಕೆ ಮೆಚ್ಚದೇ ಇರೋದಕ್ಕೆ ಕಾರಣ ಏನಂದ್ರೆ ಪೂರ್ತಿ ಮನಸ್ಸಿಂದ ಕೊಡ್ಲಿಲ್ಲ. ಇವತ್ತು ಕಾಣಿಕೆ ಹಾಕಿರ್ತಾರೆ ನೆನೆಸ್ತೀನಿ. ಹಲ್ಲೆಲೂಯಾ. ಅವ್ರು ಇನ್ನೊಂದು ಹೇಬೇಲನನ್ನ ದೇವರು ಆಶೀರ್ವದಿಸೋದನ್ನ ನೋಡಿ ಕಾಯಿನನ್ನು ಏನ್ ಮಾಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ಏನ್ ಮಾಡ್ತಾ ಇದಾರೆ? ಹೊಟ್ಟೆ ಕಿಚ್ಚು ಪಟ್ಟು ಹೇಬೇಲನ ಸಾಯಿಸ್ಬಿಡೋಣ ಅಂತ ಪ್ಲಾನ್ ಮಾಡಿ ಸಾಯಿಸಿ ಬಿಡ್ತಾನೆ. ನೋಡಿ ವಾಕ್ಯನ ಓದ್ಕೊಂಡೆ ಬಂದ್ಬಿಡೋಣ. ಆದಿಕಾಂಡ 4ನೇ ಅಧ್ಯಾಯ 10ನೇ ವಚನ ಅಂತ ನೆನೆಸ್ತೀನಿ. ವೇಗವಾಗಿ ತೆಗೆದುಕೊಳ್ಳೋಣ, ಸಮಯ ಇಲ್ಲ. ಆದಿಕಾಂಡ 4ನೇ ಅಧ್ಯಾಯ. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ನೋಡಿ ಒಂದು ಕೂಗುತ್ತದೆ. ನಿಮಿಷ, 8ನೇ ವಚನದಿಂದ ಓದಿಕೊಳ್ಳೋಣ ವೇಗವಾಗಿ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೆಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನು, ನಿನ್ನ ತಮ್ಮನಾದ ಹೇಬೆಲನನ್ನು ಎಲ್ಲಿ ಎಂದು ಕೇಳಲು ಅವನು, ನಾನರಿಯೇ, ನನ್ನ ತಮ್ಮನನ್ನು ಕಾಯವನನ್ನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದ್ದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ, ಕೇಳು. ಸಾಕು. ಇವಾಗ ಕಾಯಿನನ್ನು ಏನ್ ಮಾಡ್ತಾರೆ ಅಂದ್ರೆ ಹೇಬೇಲನ್ನ ಕರ್ಕೊಂಡೋಗಿ ಪ್ಲಾನ್ ಮಾಡಿ ಒಂದು ಮರ್ಡರ್ ಮಾಡ್ತಾ ಇದಾರೆ, ನರಹತ್ಯೆ ಮಾಡ್ತಾ ಇದಾರೆ. ಯಾರನ್ನ? ತನ್ನ ಸ್ವಂತ ತಮ್ಮನನ್ನ ಅಲ್ವಾ. ಸಾಯಿಸಿದ ಮೇಲೆ ದೇವರು ಬರ್ತಾ ಇದಾರೆ. ಯಾರ ಹತ್ರ ಬಂದು ಮಾತಾಡ್ತಾ ಇದಾರೆ? ಕಾಯಿನನ ಹತ್ರ ಬಂದು ಮಾತಾಡ. ನೀನು ಮಾಡಿರುವಂತ ಕೆಲಸ ಏನಿದು? ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡೋದಲ್ಲ. ನೀವು ಒಳ್ಳೆ ಕೆಲಸ ಮಾಡಲಿ, ನೀನು ಆತರ ಇದಕ್ಕೆ ಈ ತರ ಮಾಡಿದೆ ಅಂತಲೇ ಮಾತಾಡಿ ದೇವರು ಒಂದು ಮಾತನ್ನು ಹೇಳ್ತಾರೆ. ಏನೆಂಬುದಾಗಂದ್ರೆ, ನೋಡು, ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ಏನ್ ಮಾಡ್ತಾ ಇದೆ ಅಂತ ಕೂಗ್ತಾ ಇದಾವಂತೆ. ಭೂಮಿಯ ಕಡೆಯಿಂದ. ಯಾರ ರಕ್ತ? ಯಾರ ರಕ್ತ? ನಾವು ಆಗಲೇ ನೋಡಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನೋಡಿದ್ವಿ, ಹೇಬೇಲನಿಗಿಂತ ಹಿತಕರವಾಗಿ ಮಾತನಾಡುವಂತ ರಕ್ತದ ಬಳಿಗೆ ನಾವು ಬಂದಿದ್ದೀವಿ. ಆದರೆ ಸತ್ತು ಹೋದ ನಂತರ ಹೇಬೇಲನ ರಕ್ತ ಯಾರನ್ನ ಕೂಗ್ತಾ ಇದೆ ಅಂತೆ? ದೇವರನ್ನ ಕೂಗ್ತಾ ಇದೆ ಅಲ್ವಾ. ಆ ಒಂದು ರಕ್ತ ಯಾರ ಹತ್ರ ಮಾತಾಡ್ತಾ ಇದೆ? ದೇವರ ಹತ್ರ ಮಾತಾಡ್ತಾ ಇದೆ. ಅದಕ್ಕೆ ಕಾಯಿನನ ಹತ್ರ ಬಂದು ದೇವರು ಹೇಳ್ತಾರೆ, ನೋಡಿ, ನಿನ್ನ ತಮ್ಮನ ರಕ್ತ ಭೂಮಿಯ ಕಡೆಯಿಂದ ಏನ್ ಮಾಡ್ತಾ ಇದೆ? ನನ್ನನ್ನು ಕೂಗುತ್ತಾ ಇದೆ ಎಂಬುದಾಗಿ ಇದನ್ನ ಹೇಳಿ ದೇವರ ಆ ರಕ್ತದ ಕೂಗನ್ನು ದೇವರು ಕೇಳಿ, ಆ ರಕ್ತದ ಮಾತನ್ನು ದೇವರು ಕೇಳಿ, ಅದಕ್ಕೆ ತಿರುಗಿ ಆ ರಕ್ತದ ಮಾತಿಗೆ ತಕ್ಕ ಹಾಗೆ, ಯಾರ ಮಾತಿಗೆ ತಕ್ಕ ಹಾಗೆ? ಆ ಹೇಬೇಲನ ರಕ್ತದ ಮಾತಿಗೆ ತಕ್ಕ ಹಾಗೆ ಇನ್ನೊಂದು ಮಾತು ವಿಷಯವನ್ನು ಮಾಡ್ತಾ ಇದಾರೆ ನೋಡ್ರಿ. ಅದಕ್ಕೆ 11ನೇ ವಚನದಿಂದ, ನೀನು ಸುರಿಸಿದ ನಿನ್ನ ತಮ್ಮನ ರಕ್ತವನ್ನು ಕುಡಿದ ಈ ಭೂಮಿಯನ್ನು ಬಿಟ್ಟು ಹೋಗಬೇಕೆಂದು ನಿನಗೆ ಶಾಪ ಬಂತು. ಏನು ಬಂತು? ನಿನಗೆ ಶಾಪ ಬಂತು. ಏನು ಬಂತು? ನಾವಾಗಲೇ ವಾಕ್ಯದಲ್ಲಿ ನೋಡಿದ್ವಿ, ಹೇಬೇಲನಿಗಿಂತ ಹಿತಕರವಾಗಿ ಮಾತನಾಡುವ ರಕ್ತ ಅಂತ ಹೇಳ್ಬಿಟ್ಟು ನೋಡಿದ್ರೆ ಶಾಪ ಬರ್ತಿತ್ತಲ್ಲ ಅಂತ ನೋಡ್ತಾ ಇದ್ದೀರಲ್ಲ. ಹಲ್ಲೆಲೂಯಾ. ನೋಡಿ, ದೇವ್ರು ನಮಗೆ ಅರ್ಥ ಮಾಡಿಸ್ತಾರೆ. ಹೇಬೇಲನ್ನ ಸಾಯಿಸ್ಬಿಟ್ರು. ಯಾರು ಸಾಯಿಸಿದ್ದು? ಕಾಯಿನನು. ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ರು. ಪ್ಲಾನ್ ಮಾಡಿ ಮರ್ಡರ್ ಮಾಡಿದ ಮೇಲೆ ಇವಾಗ ಅವನ ರಕ್ತ ಭೂಮಿಯ ಮೇಲೆ ಸುರಿಸಲ್ಪಟ್ಟಿತು. ನನ್ನ ಯೇಸು ಕ್ರಿಸ್ತನ ರಕ್ತವು ಸುರಿಸಲ್ಪಟ್ಟಿತು. ಹಲ್ಲೆಲೂಯಾ. ಇವಾಗ ಭೂಮಿಯ ಕಡೆಯಿಂದ ಹೇಬೇಲನ ರಕ್ತವು ಕೂಗ್ತಾ ಇದೆ, ದೇವರೇ, ನನಗೆ ಈ ತರ ಅನ್ಯಾಯ ಆಗ್ಬಿಡ್ತು. ಹೇಮೆ, ದೇವ್ರ ನನಗಿಂತ ಮೋಸ. ಆ ಮಾತಿಗೆ ತಕ್ಕ ಹಾಗೆ, ಆ ಕೂಗಿನ ಆ ಒಂದು ಶಬ್ದಕ್ಕೆ ತಕ್ಕ ಹಾಗೆ ದೇವ್ರು ಏನ್ ಮಾಡ್ತಾನೆ? ಕಾಯಿನನ ಆ ಕಾರ್ಯಕ್ಕೆ ತಕ್ಕ ದೇವ್ರು ರಿಯಾಕ್ಟ್ ಮಾಡ್ತಾ ಇದಾರ, ಮಾಡ್ತಾ ಇಲ್ವಾ? ರಿಯಾಕ್ಟ್ ಮಾಡ್ತಾ ಇದಾರ ಇಲ್ವಾ? ಅಲ್ಲಿ ನಡೆದ ಘಟನೆಗೆ ತಕ್ಕ ಹಾಗೆ, ಆ ರಕ್ತದ ಮಾತಿಗೆ ತಕ್ಕ ಹಾಗೆ ದೇವ್ರ ಏನಾದ್ರೂ ಕ್ರಿಯೆ ಮಾಡ್ತಾ ಇದಾರ ಇಲ್ವಾ? ಮಾಡ್ತಾ ಇರ್ತಾನೆ. ಏನ್ ಮಾಡ್ತಾ ಇದಾರೆ? ಇವನ ನಿಮಿತ್ತವಾಗಿ, ಇದರ ನಿಮಿತ್ತವಾಗಿ ನಿನ್ಗೆ ಏನು ಬಂತು? ಶಾಪ ಬಂತು. ಏನು ಬಂತು? ಹಲ್ಲೆಲೂಯಾ. ಈ ರಕ್ತದ ನಿಮಿತ್ತವಾಗಿ, ಈ ರಕ್ತದ ಮಾತಿನ ನಿಮಿತ್ತವಾಗಿ, ನೀನು ಮಾಡಿದ ದೋಹದ ನಿಮಿತ್ತವಾಗಿ ನಿನ್ನ ಮೇಲೆ ಏನು ಬಂತು? ಶಾಪ ಬಂತು. ಆದರೆ ಯೇಸು ಕ್ರಿಸ್ತನು ಸಹ ಪಾಪನೇ ಮಾಡಲಿಲ್ಲ. ಅವರಿಗೆ ದೇವರ ಶ್ರೇಷ್ಠ ಪುತ್ರನು. ವಾಕ್ಯವು ಹೇಳ್ತಿತ್ತು, ಆತನು ಪಾಪ ಮಾತ್ರ ಮಾಡಲಿಲ್ಲ ಅಂತ ಹೇಳ್ತಿರೋದು ವಾಕ್ಯ. ಪಾಪ ಎಲ್ಲ ಯಾರ್ದಂದ್ರೆ ನಮ್ದು, ದ್ರೋಹ ಎಲ್ಲ ಯಾರ್ದಂದ್ರೆ ನಮ್ದು, ತಪ್ಪು ಮಾಡಿದ ಯಾರಂದ್ರೆ ನಾವು. ಇವಾಗ ಯೇಸು ಕ್ರಿಸ್ತನ ರಕ್ತವು ಭೂಮಿಯ ಮೇಲೆ ಸುರಿಸಲ್ಪಟ್ಟಿತು. ಯೇಸು ಕ್ರಿಸ್ತನ ರಕ್ತವು ಹಾಗಾದ್ರೆ ಭೂಮಿಯ ಕಡೆಯಿಂದ ದೇವರನ್ನು ಕೂಗಿ ಕರೀತಾ ಇರ್ತದೆ. ಯಾರನ್ನ ಕೂಗಿ? ದೇವರನ್ನ ಕೂಗಿ ಕರೀತದೆ. ಆದ್ರೆ ದೇವರು ಎದ್ದು ನೋಡಿ ಏನ್ ಗೊತ್ತಾ ಮಾಡ್ತಾ ಇದಾರೆ? ಕಾಯಿನನಿಗೆ ಮಾಡಿದ ಕಾರ್ಯವನ್ನ ಇವತ್ತು ನನಗೆ ನಿನಗೆ ಮಾಡ್ತಾ ಇಲ್ಲ. ಯಾಕಂದ್ರೆ ಈ ರಕ್ತವು ಹಿತಕರವಾಗಿ ಮಾತನಾಡ್ತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ವಾಕ್ಯವನ್ನು ಓದಿಕೊಳ್ಳೋಣ. 24ನೇ ವಚನ, 12-24 ಇಬ್ರಿಯ ಬರೆದ ಪತ್ರಿಕೆ 12. ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತವಾಗಿ ಅಂದ್ರೆ ಏನು? ಒಳ್ಳೆಯದಾಗಿ, ಸಂರಕ್ಷಣೆಗಾಗಿ, ನಮ್ಮ ಒಳ್ಳೆಯದಾಗಿ, ನಮ್ಮ ಮೇಲಿಗಾಗಿ ಮಾತನಾಡುವಂತ
ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಹಾಲೆಲೂಯ. ಹಾಲೆಲೂಯ. ಆಗ ನನ್ನ ಕ್ರಿಸ್ತನ ರಕ್ತವು ನನ್ನನ್ನು ಕುರಿತು ಶಾಪವನ್ನು ಮಾತನಾಡ್ತಾ ಇಲ್ಲ. ನನ್ನ ಕ್ರಿಸ್ತನ ರಕ್ತವು ನನ್ನನ್ನು ಕುರಿತು ಮೇಲುಗಳನ್ನು ಮಾತಾಡ್ತಾ ಇದ್ದಾವೆ, ಆರೋಗ್ಯವನ್ನು ಮಾತನಾಡ್ತಾ ಇದೆ, ಸಂರಕ್ಷಣೆಯನ್ನು ಮಾತನಾಡ್ತಾ ಇದೆ. ಹಾಲೆಲೂಯ. ಹೇಬೆಲನ ರಕ್ತಕ್ಕೆ ತಕ್ಕ ಹಾಗೆ ದೇವರು ಅವತ್ತು ಶಾಪ ಕೊಟ್ಟರು. ಆದ್ರೆ ಕ್ರಿಸ್ತನ ರಕ್ತದ ನಿಮಿತ್ತವಾಗಿ ನನ್ನ ಮೇಲೆ ಎಲ್ಲಾ ಶಾಪವನ್ನು ದೇವರು ತೆಗೆದು ಹಾಕ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಹಾಗಾದ್ರೆ ಯೇಸುವಿನ ರಕ್ತದಲ್ಲಿ ನಮಗೆ ಡಿವೈನ್ ಪ್ರೊಟೆಕ್ಷನ್ ಕೊಡ್ತಾ ಇದೆಯಾ? ಯಾಕಂದ್ರೆ ಆ ಒಂದು ರಕ್ತ ಸಂರಕ್ಷಣೆಯನ್ನು ಕುರಿತು ಮಾತನಾಡ್ತಾ ಇದೆ. ಎಲ್ಲಿ? ಯಾಕಂದ್ರೆ ದೇವರು ಯೇಸು ಸ್ವಾಮಿ ಓರಿಗಳ ರಕ್ತವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಿಂತ್ಕೊಂಡಿಲ್ಲ. ಯಾರ ಹತ್ರ? ತಂದೆ ಹತ್ರ. ಯಾರ ರಕ್ತವನ್ನೇ ತೆಗೆದುಕೊಂಡು ಹೋಗಿ ನಿಂತ್ಕೊಂಡಿದ್ದಾರೆ? ಸ್ವಂತ ರಕ್ತವನ್ನೇ ತೆಗೆದುಕೊಂಡು ಹೋಗಿ ನಿಂತ್ಕೊಂಡು ದೇವರಿಗೆ ಯಾವ ಕೇಡು ನೀವು ಮಾಡಬಾರದು, ದೇವರಿಗೆ ಆ ಒಂದು ಸಭೆಗೆ ಯಾವ ಒಂದು ಶಾಪವನ್ನು ಬರಗೊಡ ಮಾರಬಾರದು. ಹಾಲೆಲೂಯ. ಅವರಿಗೆಲ್ಲ ಮೇಲುಗಳು ಉಂಟಾಗಬೇಕು. ಯಾರ ರಕ್ತ ಮಾತಾಡ್ತಿದೆ ಈಗ? ಯೇಸು ಕ್ರಿಸ್ತನ ರಕ್ತ ಮಾತಾಡ್ತಾ ಇದೆ. ಏಮೇ ಫಸ್ಟ್ ಆ ಕುರಿಯ ರಕ್ತ ಅಲ್ಲಿ ಏನ್ ಮಾಡ್ತು? ಎರಡನೇದಾಗಿ, ಮೂರನೇದಾಗಿ ಏನ್ ಬದಲಾಯಿಸ್ತು? ಯಾರ ಗುರುತನ? ಅವರ ಜೀವಿತದಲ್ಲಿ ಅವರಿಗಿದ್ದಂತ ಒಂದು ಐಡೆಂಟಿ, ದಾಸತ್ವ, ಗುಲಾಮನ ಐಡೆಂಟಿನ ಫುಲ್ ಟೋಟಲ್ ಆಗಿ ಚೇಂಜ್ ಮಾಡ್ಬಿಡ್ತು. ದೇವ್ರ ವಾಕ್ಯ ಹೇಳ್ತಿದ್ ಸೇನೆಗಳಂತೆ. ಯಾರ ಸೇನೆ? ಯಾರ ಸೇನೆ? ಯೆಹೋವನಿಗೆ ಸೇನೆಗಳಾಗಿ ಬದಲಾಗ್ಬಿಟ್ರಂತೆ. ಹಾಲೆಲೂಯ. ಹಾಗಾದ್ರೆ ದೇವರು ನಮ್ಮ ಗುರುತನ ಏನ್ ಚೇಂಜ್ ಮಾಡಿದ್ದಾರೆ? ನಾವು ಅದನ್ನು ನೋಡೋಣ. ನೋಡ್ರಿ, ಅದೇ ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ, ಬೇಗವಾಗಿ ತೆಗೆದುಕೊಳ್ಳೋಣ. 8ನೇ ಅಧ್ಯಾಯ 14ರಿಂದ 17. 8:14. ಒಂದು ನಿಮಿಷ ಹಾಗೆ 6ನೇ ಅಧ್ಯಾಯ 17ನೇ ವಚನ ಒಂದು ಬಾರಿ ಓದಿಕೊಳ್ಳೋಣ. 6ನೇ ಅಧ್ಯಾಯ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದು. ಸಾಕು. ನಾವು ಮುಂಚೆ ಯಾವುದಕ್ಕೆ ದಾಸರಾಗಿದ್ವಿ? ಪಾಪಕ್ಕೆ. ಆಗ ನಮ್ಮ ಹಳೆಯ ಜೀವನದ ಗುರುತು ಯಾವುದು? ಯಾವುದು? ನಮ್ಮ ಹಿಂದಿನ ಗುರುತುಗಳು ಯಾವುದು? ಹಿಂದೆಯಿಂದ ಒಂದೇ ಒಂದು ವಾಯ್ಸ್ ಬರ್ತೈತೆ. ಅರಿಕೆ ಮಾಡಿ, ದೇವರ ಸನ್ನಿಧಿಯಲ್ಲಿ ಅರಿಕೆ ಮಾಡಿಕೊಂಡ್ರೆ ರಕ್ಷಣೆ ನಮಗೆ ಆಗೋದು. ಏಮೇ ನಮ್ಮ ಹಿಂದಿನ ಗುರುತುಗಳು ಯಾವುದು? ಯಾವುದು? ಜೋರಾಗಿ ನೋಡ್ರಿ. ಇವಾಗ 8ನೇ ಅಧ್ಯಾಯ 14ನೇ ವಚನ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಏನಂತೆ? ದೇವರ ಮಕ್ಕಳು. ಏನಂತೆ? ಜೋರಾಗಿ, ಇನ್ನೂ ಸ್ವಲ್ಪ ಜೋರಾಗಿ. ಯಾರು? ನಾವೇನಾಗಿದ್ದೇವೆ? ಯಾರಿಗೆ ಮಕ್ಕಳಾಗಿದ್ದೇವೆ? ಐಗುಪ್ತ ದೇಶದಲ್ಲಿರುವಂತಹ ಇಸ್ರಾಯೇಲ್ ಜನರು ದೇವರಿಗೆ ಸೇನೆಗಳಾದ್ರಷ್ಟೇ. ಆದ್ರೆ ನಾವು ನೀವು ಜೋರಾಗಿ ದೇವರಿಗೆ ಮಕ್ಕಳಾಗಿದ್ದೇವೆ. ನಮ್ಮ ಹಿಂದಿನ ಗುರುತು ಏನದು? ಅದು ಪಾಪ. ಹಾಗಾದ್ರೆ ಇವತ್ತಿನ ಇರುವಂತಹ ಗುರುತು ಏನದು? ನಾವು ದೇವರಿಗೆ ಮಕ್ಕಳಾಗಿದ್ದೇವೆ. ಹಾಲೆಲೂಯ. ಇದನ್ನು ಮಾಡಿದ್ದು ಯಾರಂದ್ರೆ ಅದೇ ಯೇಸು ರಕ್ತನೇ. ಹಾಲೆಲೂಯ. ನೋಡಿ, ಯೇಸು ಸ್ವಾಮಿ ರಕ್ತವತ್ತ ಏನೆಲ್ಲ ಮಾಡಿದೆ? ನಮ್ಮನ್ನು ಪಾಪದ ದಾಸದಿಂದ ಬಿಡುಗಡೆ ಮಾಡಿ ದೈವಿಕ ಸಂರಕ್ಷಣೆಯಲ್ಲಿ ಸೇರಿಸಿ, ಮೂರನೇದಾಗಿ ಆತನಿಗೆ ಮಕ್ಕಳಾಗಿ ಮಾಡಿದೆ. ಯಾರಿಗೆ? ನಮ್ಮ ದೇವರಿಗೆ. ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದಂತ ಆ ಒಂದು ದೇವರಿಗೆ. ಹಾಲೆಲೂಯ. ಅನೇಕ ಮೋಶೆ ಹೇಳ್ತಾರೆ, ಸ್ವಾಮಿ ನಾನು ನಿನ್ನ ಹತ್ರ ಬರಕ್ಕೆ ಆಗ್ತಾ ಇಲ್ಲ ಸ್ವಾಮಿ, ನನಗೆ ಹೆದರಿಕೆ ಆಗ್ತೈತೆ. ಎಲ್ಲಿ? ಸೀನಾಯಿ ಬೆಟ್ಟಕ್ಕೆ ಹತ್ತಕ್ಕೆ ಆಜ್ಞೆ ಕೊಡುವಂತ ಟೈಮಲ್ಲಿ ದೇವ್ರು ಹೇಳ್ತಾರೆ, ಬೆಟ್ಟದ ಸುತ್ತಲೂ ಏನಾಕೋ? ಬೇಲಿ ಹಾಕೋ. ಒಂದು ಪಶುವಾದ್ರ ಮೇಲೆ ಅಥವಾ ಹತ್ತಿದ್ರೆ ಏನಾಗ್ತತೆ? ಸತ್ತು ಹೋಗ್ತದೆ, ಧ್ವಂಸ ಆಗ್ತಾರೆ. ಮೋಶೆ ಹೇಳ್ತೇನೆ, ಸ್ವಾಮಿ ನಿನ್ನ ಹತ್ರ ಬರಕ್ಕೆ ನನಗೆ ಆಗ್ತಾ ಇಲ್ಲ ಸ್ವಾಮಿ, ನನಗೆ ಹೆದರಿಕೆ ಆಗ್ತದೆ, ನನಗೆ ಭಯ ಆಗ್ತೈತೆ. ಅಲ್ಲಿ ದೂರದಿಲ್ಲ ನಿಂತ್ಕೊಂಡು ಮಾತಾಡ್ತಾರೆ. ಯಾರು? ಮೋಶೆ. ಕೆಳಗಡೆ ಬಂದು ನೋಡಿದ್ರೆ ಮೋಶೆ ಮುಖನೇ ನೋಡಕ್ಕಾಗ್ತಾರೆ ಜನರಿಗೆ, ಅಷ್ಟು ಒಂದು ದೊಡ್ಡ ಪ್ರಸನ್ನತೆ. ಆ ದೇವರಿಗೆ ಇವತ್ತು ನಾವು ಮಕ್ಕಳಾಗಿದ್ದೇವೆ. ಹಾಲೆಲೂಯ. ಇನ್ನು ಮೇಲೆ ದೇವರ ಸಮ್ಮುಖಕ್ಕೆ ಬರುವಾಗ ನಾನು ಹೆದರಿಕೊಂಡಾಗಲಿ, ಭಯದಿಂದ ಆಗಲಿ, ನಡುಕದಿಂದ ಆಗಲಿ ಬರಲಿಕ್ಕೆ ಅವಕಾಶ ಇಲ್ಲ. ಯಾಕೆ? ಯೇಸು ಕ್ರಿಸ್ತನ ರಕ್ತವು ನನ್ನನ್ನು ಕುರಿತು ಹಿತಕರವಾಗಿ ಮಾತನಾಡ್ತೈತೆ. ದೇವರನ್ನು ನೋಡಿ ಹೇಳ್ತಾ ಇರೋ ಒಂದೇ ಒಂದು ಮಾತು, ಪರಲೋಕದಲ್ಲಿ ಆಸೀನನಾಗಿರುವ ನನ್ನ ತಂದೆಗೆ ಇವರು ನಿನಗೆ ಮಕ್ಕಳು. ಹಾಲೆಲೂಯ. ಇವರು ದಾಸರಲ್ಲ, ಗುಲಾಮರಲ್ಲ, ಇವರು ನಿನಗೆ ಏನಾಗಿದ್ದಾರೆ? ಇವರು ನಿನಗೆ ಮಕ್ಕಳಾಗಿದ್ದಾರೆ. ಹಾಲೆಲೂಯ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿದ್ದು ಇದನ್ನೇ. ಹಾಲೆಲೂಯ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಸಾಕು, ಮುಗಿಸ್ಕೊಳ್ಳೋಣ, ಟೈಮ್ ಆಯ್ತು. ಹಾಲೆಲೂಯ. ನಿಜವಾಗ್ಲೂ ನಾವು ಭಾಗ್ಯವಂತರ? ಹೇಳ್ರಿ, ರಕ್ತವು ಎಲ್ಲವನ್ನು ಮಾಡಿ ಮುಗಿಸಿದ್ಯಾ? ಈ ಲೋಕವು ಇದನ್ನ ದುರುಪಯೋಗ ಮಾಡ್ತೈತೆ, ಬೇರೆ ತರ ತೆಗೆದುಕೊಂಡು ಹೋಗ್ತೈತಿ, ಕೋಳಿ ಕುರಿ ಅಂತ. ಹಾಲೆಲೂಯ. ಯೇಸು ಕ್ರಿಸ್ತ ನಮಗೆ ಆಲ್ರೆಡಿ ಕುರಿಯಾಗಿ ಬದಲಿಯಾಗಿದ್ದಾರೆ. ಅದೇ 1 ಕೊರಿಂಥ 5ನೇ ಅಧ್ಯಾಯ ಅನ್ಸುತ್ತೆ, ಅದ್ರಲ್ಲಿ ಹೇಳ್ತೈತೆ ನೋಡಿ, ವಾಕ್ಯನ ಓದೇ ಬಿಡೋಣ.
ಕೊನೆ ವಾಕ್ಯವನ್ನು ತೆಗೆದು ಹೋಗಿ ಬಿಡೋಣ. 1 ಕೊರಿಂಥ 5ನೇ ಅಧ್ಯಾಯ 7ನೇ ವಚನ. 1 ಕೊರಿಂಥ 5ನೇ ಅಧ್ಯಾಯ 7ನೇ ವಚನ. ನೀವು ಹುಳಿ ಇಲ್ಲದವರೆನಿಸಿಕೊಂಡಿದ್ದರಿಂದ ಹಳೆ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಕಿರ್ರಿ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ. ಹಾಲೆಲೂಯ. ಹಲ್ಲೆಲೂಯ. ನಮ್ಮ ಪಸ್ಕದ ಯಜ್ಞದ ಕುರಿ ಯಾರು? ಆವತ್ತು ಪಸ್ಕ ಹಬ್ಬಕ್ಕೆ ಒಂದು ಕುರಿಯನ್ನು ಕೊಯ್ದು ಅದರ ರಕ್ತವನ್ನು ಬಾಗಿಲಲ್ಲಿ ಹಚ್ಚಿ ಅವರು ಅಷ್ಟು ಅದ್ಭುತ ಕಾರ್ಯವನ್ನು ನೋಡಿರೋದಾದರೆ, ಇವತ್ತು ನಮ್ಮ ಪಸ್ಕದ ಕುರಿ ಆಲ್ರೆಡಿ ಕೊಯ್ದಿದೆ. ಎಲ್ಲಿ? ಶಿಲುಬೆಯಲ್ಲಿ. ಅದು ಯಾರು? ಹಾಲೆಲೂಯ. ಆ ಒಂದು ರಕ್ತ ನನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದೆ. ಪಡ್ಕೊಳ್ಳೋದು ಮಾತ್ರ ನನ್ನ ಕೆಲಸ. ಹಾಲೆಲೂಯ. ಹೇಳ್ರಿ, ನನ್ನ ಪಸ್ಕದ ಕುರಿ ಯಾರು? ಯಾರು? ಜೋರಾಗಿ ಹೇಳ್ರಿ, ಹೆಸರು ಹೇಳ್ರಿ, ಬಾಯಿ ಬಿಟ್ಟು ಅರಿಕೆ ಮಾಡ್ರಿ. ಹಾಲೆಲೂಯ. ನನ್ನ ಪಸ್ಕದ ಕುರಿ ಯಾರು? ಅದು ನನ್ನ ಯೇಸು ಕ್ರಿಸ್ತನು. ಹಾಲೆಲೂಯ. ನಾನು ಹೋಗಿ ಎಲ್ಲ ಹೋಗಿ ಕುರಿಯನ್ನು ಅರ್ಪಿಸುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ದೇವರನ್ನೇ ಕುರಿಯಾಗಿ ಬಲಿಯಾಗಿದ್ದಾರೆ. ಹಾಲೆಲೂಯ. ನಾನು ಎಲ್ಲೋ ಹೋಗಿ ರಕ್ತವನ್ನು ಸುರಿಸಿ ನನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಇಲ್ಲ. ಯಾಕಂದ್ರೆ ಶಿಲುಬೆಯಲ್ಲಿ ನನ್ನ ದೇವರು ನನಗೋಸ್ಕರ ರಕ್ತವನ್ನು ಆಲ್ರೆಡಿ ಸುರಿಸಿದ್ದಾರೆ, ನನ್ನ ಪರಿಶುದ್ಧರಾಗಿ ಮಾಡಿದ್ದಾರೆ. ಎಲ್ಲ ದಾಸತ್ವದಿಂದ ಬಿಡುಗಡೆ ಮಾಡಿ ಒಂದು ದೊಡ್ಡ ದೈವಿಕ ಸಂರಕ್ಷಣೆಯಲ್ಲಿ ಸೇರಿಸಿ ನನಗಾಗಿ ಹಿತವಾಗಿ ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ಮಾತನಾಡ್ತಾನೆ ಇದ್ದಾರೆ. ಹಾಲೆಲೂಯ. ಹಾಲೆಲೂಯ. ಹಾಗಾದ್ರೆ ಇವಾಗ ಹೇಳ್ರಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಯಾಕೆ ಸತ್ರು? ನನ್ನನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ. ಏಮೇ. ಎಷ್ಟು ಜನ ಯಾವಾಗಾದ್ರೂ ಯಾರಾದ್ರೂ ಪಾಪ ಅರಿಕೆ ಮಾಡಿದ್ದೀರಾ? ಈ ವಾರದಲ್ಲಿ ಒಂದು ಟೈಮ್ ಆದ್ರೆ ನಾವು ಕೇಳ್ತೀವಿ, ದೇವರೇ ಸಾರಿ ಅಂತ. ತಪ್ಪಿ ಹೋಗಿರ್ತಾರೆ ನಾವು. ಹಾಲೆಲೂಯ. ಆದಷ್ಟು ನಾವು ದೇವರ ಕೃಪೆಗೆ ಅಧೀನರಾಗಿರೋಣ. ದಾಸತ್ವಕ್ಕೆ ನಾವು ಅಧೀನರಾಗಿರೋದು ಬೇಡ. ಹಾಲೆಲೂಯ. ಹೇಳ್ತಾರೆ ದೇವರು, ಮಾಂಸವನ್ನು ತಿನ್ರಿ, ರಕ್ತವನ್ನು ಮಾತ್ರ ಏನು ಮಾಡಬಾರ್ದು? ತಿನ್ನಬಾರದು. ಹಾಲೆಲೂಯ. ಯಾಕಂದ್ರೆ ರಕ್ತದಲ್ಲಿನೇ ಏನಿರೋದು ಅಂದ್ರೆ ಜೀವ ಇರೋದು. ಏನಿದೆ ರಕ್ತದಲ್ಲಿ? ಏನಿದೆ? ಏಬೆಲನ್ನು ಸತ್ತ ಮೇಲೆ ದೇವರು ನೋಡಿ ಕೂಗ್ತಾ ಇರೋದು ಯಾವುದು? ಯಾವುದು? ಹಾಗಾದ್ರೆ ಜೀವ ಯಾವುದ್ರಲ್ಲಿದೆ? ರಕ್ತದಲ್ಲಿನೇ ಇದೆ. ಆದ್ರೆ ಯೇಸು ಸ್ವಾಮಿ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾರೆ, ದ್ರಾಕ್ಷಾರಸವನ್ನು ಕೊಟ್ಟುಬಿಟ್ಟು ತಗೊಳ್ರಿ, ಇದನ್ನ ಏನ್ ಮಾಡಿರಿ? ಹಳೆ ಒಡಂಬಡಿಕೆ ದೇವರು ಯಾಕೆ ರಕ್ತವನ್ನು ತಿನ್ನಬಾರದು ಅಂತ ಹೇಳಿದ್ರೆ, ಆ ರಕ್ತವನ್ನು ತಿಂದ್ರೆ ಅದರಲ್ಲಿರುವ ಜೀವ ಯಾವ್ದ್ರಲ್ಲಿ ಹೋಗ್ತತೆ? ನಿನ್ನ ಒಳಗಡೆ ಹೋಗ್ಬಿಡ್ತತೆ. ಒಂದು ಕುರಿಯ ರಕ್ತವನೋ, ಒಂದು ಪ್ರಾಣಿಯ ರಕ್ತನೋ, ಒಂದು ಪಶುವಿನ ರಕ್ತನೋ ಅದನ್ನ ತಿಂದ್ರೆ ಅದರ ಜೀವ ಯಾವ್ದ್ರಲ್ಲಿ ಹೋಗ್ತತೆ? ಆದ್ರೆ ಇವಾಗ ಯೇಸು ಸ್ವಾಮಿ ಹೊಸ ಒಡಂಬಡಿಕೆ ನಮಗೆ ಹೇಳ್ತಾರೆ, ತಗೊಳ್ರಿ, ಇದು ನನ್ನ ರಕ್ತ, ಇದನ್ನ ಕುಡಿರಿ. ಇವಾಗ ಆ ರಕ್ತವನ್ನು ಕುಡಿದ್ರೆ ಯೇಸು ಸ್ವಾಮಿ ಜೀವ ಯಾರ ಒಳಗಡೆ ಬರ್ತತೆ? ಹಾಲೆಲೂಯ. ಹಾಲೆಲೂಯ. ಅಷ್ಟೇ ವಿಷಯ, ಮತ್ತೆ ಬೇರೆ ಏನಿಲ್ಲ. ಆಮೇಲೆ ಆದ್ರೆ ನಾವು ಒಂದೇ ಒಂದು ವಿಷಯ ಮಾತ್ರ ನಾವು ಚೆನ್ನಾಗಿ ತಿಳಿದುಕೊಳ್ಳೋಣ. ನಾವು ಯಾವಾಗಲೂ ಯೇಸುವಿನ ರಕ್ತವನ್ನು ಅರಿಕೆ ಮಾಡ್ತಾ ಇರಬೇಕು. ಹಾಲೆಲೂಯ. ಯೇಸುವಿನ ರಕ್ತವನ್ನು ಏನ್ ಮಾಡ್ತಾ ಇರಬೇಕು? ದೇವರ ವಾಕ್ಯ ಹೇಳ್ತೀವಿ, ನೀವು ದೇವರ ಮನೆಯವರು. ಇಬ್ರಿಯ ಪರ ಪತ್ರಿಕೆಲ್ಲ ಹೇಳ್ತಾ ಇತ್ತೆ, ನೀವು ದೇವರ ಮನೆಯವರು. ಹಚ್ಚಿರಿ, ರಕ್ತವನ್ನು ಹಚ್ತಾ ಇರಿ, ಯೇಸುವಿನ ರಕ್ತವನ್ನ. ಹಾಲೆಲೂಯ. ಯೇಸುವಿನ ರಕ್ತದಲ್ಲಿ ಜಯವನ್ನು ಮಾತನಾಡ್ರಿ. ಯೇಸುವಿನ ರಕ್ತದಲ್ಲಿ ಶುಭವನ್ನು ಮಾತನಾಡ್ರಿ. ಯೇಸುವಿನ ರಕ್ತವನ್ನ ಯುದ್ಧಗಳನ್ನು ಗೆಲ್ಲಿರಿ. ಹಾಲೆಲೂಯ. ಇರುವಂತ ಎಲ್ಲಾ ಕೋಟೆ ಕೊತ್ತಲುಗಳನ್ನು ಒಡೆದು ಹಾಕ್ರಿ. ಯಾವುದ್ರ ನಿಮಿತ್ತವಾಗಿ? ಯೇಸುವಿನ ರಕ್ತದ ನಿಮಿತ್ತವಾಗಿ. ನಿಮ್ಮಿಂದ ಅಸಾಧ್ಯನಾ? ಹೌದು, ನನ್ನಿಂದ ಅಸಾಧ್ಯ. ಆದ್ರೆ ಕ್ರಿಸ್ತನ ರಕ್ತದಿಂದ ಎಲ್ಲವೂ ಸಾಧ್ಯ. ಅದನ್ನ ಅರಿಕೆ ಮಾಡ್ರಿ, ಬಾಯಿ ಬಿಟ್ಟು ಕನ್ಫಸ್ ಮಾಡ್ರಿ, ಅರಿಕೆ ಮಾಡಿ ಒಪ್ಪಿಕೊಳ್ಳ್ರಿ, ಮಾತನಾಡ್ರಿ. ಯಾವ್ದನ್ನ? ಕ್ರಿಸ್ತನ ರಕ್ತವನ್ನು. ಹಾಲೆಲೂಯ. ಆತನ ರಕ್ತವನ್ನು ನಾವು ಮಾತಾಡ್ತಾ ದೊಡ್ಡ ಜಯಶಾಲಿಗಳಾಗಿ ನಾವು ಬದಲಾಗ್ತೀವಿ. ನೋಡ್ರಿ, ಬರೀ ಒಂದು ಕುರಿಯ ರಕ್ತನೇ ಒಂದು ಸೈನ್ಯವಾಗಿ, ಯಾರ ಸೈನ್ಯವಾಗಿ? ಯೆಹೋವನ ಸೈನ್ಯವಾಗಿ ತರ್ತಾ ಐತೆ. ಹಾಲೆಲೂಯ. ನಾವು ಇರೋದು ಕುರಿಯ ರಕ್ತದ ಅಡಿಯಲ್ಲಿ ಅಲ್ಲ, ಯೇಸು ಕ್ರಿಸ್ತನ ರಕ್ತದ ಅಡಿಯಲ್ಲಿದ್ದೇವೆ. ಹಾಲೆಲೂಯ. ಹೆಚ್ಚು ಕಡಿಮೆ ಶಿಲುಬೆಯ ಪ್ರಯಾಣದಲ್ಲಿ 7 ಜಾಗದಲ್ಲಿ ಯೇಸು ಸ್ವಾಮಿ ನಿಮಗೋಸ್ಕರ ರಕ್ತವನ್ನು ಸುರಿಸಿದ್ರು. ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ರಕ್ತ ಸುರಿತಾ ಇದೆ. ಯಾಜಕ ಕರ್ಕೊಂಡೋಗಿ ಹೊಡಿತಾ ಇದ್ದಾರೆ, ಏಟು ಕೊಡ್ತಾ ಇದ್ದಾರೆ, ರಕ್ತ ಸುರಿತಾ ಇದೆ. ಬೆತ್ತದಲ್ಲಿ ಹೊಡಿತಾ ಇದ್ದಾರೆ, ರಕ್ತ ಸುರಿತಾ ಇದೆ. ಕಿರೀಟವನ್ನು ಹಿಡಿತಾ ಇದ್ದಾರೆ, ರಕ್ತ ಸುರಿತಾ ಇದೆ. ಚಾಟಿಂದ ಹೊಡಿತಾ ಇದ್ದಾರೆ, ರಕ್ತ ಸುರಿತದೆ. ಮೊಳೆ ಹೊಡಿತದೆ, ರಕ್ತ ಸುರಿತಾ ಇದೆ. ಈಟಿಂದ ತಿವಿತಾ ಇದ್ದಾರೆ, ಅವಾಗಲೂ ರಕ್ತ ಸುರಿತದೆ. ಹೆಚ್ಚು ಕಡಿಮೆ 7 ಬಾರಿ. ಎಷ್ಟು? 7 ಬಾರಿ. ಯಾರಿಗೋಸ್ಕರ ಹೇಳ್ರಿ? ಯಾರಿಗೋಸ್ಕರ? ಲಾಸ್ಟ್ ಈಟಿಯಿಂದ ತಿವಿತಾ ಇದ್ದಾರೆ. ತಿವಿಯ ಟೈಮಲ್ಲಿ ರಕ್ತ ನೀರು 2 ಸೇರಿ ಬರ್ತಾ ಇದೆ ಅಂತೆ. ಏನು? ರಕ್ತ ನೀರು ಮೈಯಲ್ಲಿ ಫುಲ್ ಬ್ಲಡ್ ಖಾಲಿ. ಹಾಲೆಲೂಯ. ಮೈಯಲ್ಲಿ 1 ಪಾಯಿಂಟ್ ರಕ್ತ ಇಲ್ಲ, ಪೂರ್ತಿ ರಕ್ತ ಖಾಲಿ. ಪ್ರಾರ್ಥನೆ ಮಾಡೋದ್ರಿಂದ ಆ ಒಂದು ಸಮಯದಿಂದ ಸಾಯುವ ತನವರೆಗೂ ಯೇಸು ಸ್ವಾಮಿ ರಕ್ತವನ್ನು ಸುರಿಸ್ತಾನೆ ಇದ್ದಾರೆ. ಯಾರಿಗೋಸ್ಕರ? ಯಾರ ಪಾಪಕ್ಕೋಸ್ಕರ? ಹಾಲೆಲೂಯ.
ಆದ್ರೆ ಯೇಸು ಸ್ವಾಮಿ ಒಂದು ಹನಿಯ ರಕ್ತವಾನ ಆದರೂ ಅವರಲ್ಲಿ ಅವರು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ನಮಗೆ ಸುರಿಸಿದ್ದಾರೆ ಅಂದ್ರೆ ಅರ್ಥ ಏನು ಗೊತ್ತಾ? ನಾವು ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆ ಆಗಬೇಕೆಂಬುದಕ್ಕೋಸ್ಕರನೇ. ಆಮೆನ್. ಇವಾಗ ನಾವು ಸಂಪೂರ್ಣವಾಗಿ ಬಿಡುಗಡೆ ಹೊಂದಿದವರಾಗಿ ನಾವು ಕೂಗುವಂತ ಒಂದೇ ಒಂದು ಮಾತೇನು ಗೊತ್ತಾ? ನಾವು ದೇವರಿಗೆ ಮಕ್ಕಳಾಗಿದ್ದೇವೆ ಅಂತೆ. ಹಾಲೆಲೂಯಾ. ದೇವರಿಗೆ ಏನಾಗಿದ್ದೇವೆ? ಮಕ್ಕಳಾಗಿದ್ದೇವೆ. ಹೆಚ್ಚು ಕಡಿಮೆ 6 ಗಂಟೆಗಳ ಕಾಲ ಶಿಲುಬೆಯಲ್ಲಿ ಅವ್ರು ನೇತಾಡ್ತಿರೋದು. ಎಷ್ಟು ಗಂಟೆ ಕಾಲ? ನಿಮಗೊಂದು ವಿಷಯ ಗೊತ್ತಾ? 10 ಗಂಟೆ ಸ್ಟಾರ್ಟ್ ಮಾಡಿದ್ವಿ, 12 ಗಂಟೆ ಮುಗೀತು ಬಂತು. 2 ಗಂಟೆಯಿಂದ ನಮಗೆ ಕುತನಕ್ಕೆ ಆಗ್ತಾ ಇಲ್ಲ ಚೇರ್ ಮೇಲೆ. ಏನು ಮಾಡೋಕ್ಕಾಗ್ತಿಲ್ಲ. ಅದೇ ಯೇಸು ಸ್ವಾಮಿ ಯೋಚನೆ ಮಾಡಿ, ಹಾಗೆ ಇಮ್ಯಾಜಿನ್ ಮಾಡಿ ನೋಡ್ರಿ. ನಿಮ್ಮನ್ನು ಯೇಸು ಸ್ವಾಮಿನ ಶಿಲುಬೆಯಲ್ಲಿ ಇಟ್ಟು ನೋಡ್ರಿ. 6 ಗಂಟೆಗಳ ಕಾಲ ನೇತಾಡ್ತಾ ಇದ್ದಾರೆ. ಉಸಿರಾಡೋಕ್ಕೆ ತೊಂದರೆ. ನಿಮ್ಗೆ ಗೊತ್ತಾ ಅದು? ಉಸಿರಾಡೋಕ್ಕಾಗಲ್ಲ. ಉಸಿರು ಹಂಗೆ ತಕ್ಕಬೇಕಂದ್ರೆ ಅವರು ಫುಲ್ ಹಿಂಗೆ ನೇತಾಡಿರ್ತಾರೆ. ಹಿಂಗೆ ಎದ್ದೇಳಬೇಕು, ಕಾಲಲ್ಲಿ ಪುಷ್ ಮಾಡ್ಕೊಂಡು ಕಾಲಲ್ಲಿ ಮಳೆ ಹೊಡೆದಿದ್ದಾರೆ. ಪವರ್ ಇದಕ್ಕಾಗಲ್ಲ, ಊರಕ್ಕಾಗಲ್ಲ. ಆದ್ರೂ ತಗೊಂಡು ಹಿಂಗೆ ಎದ್ದಾಡಿ ಉಸಿರು ತಗೊಬೇಕು. ಉಸಿರು ತಗೊಂಡು ಉಸಿರು ಬಿಡಕ್ಬೇಕು, ಉಸಿರು ಬಿಡಬೇಕು. ಉಸಿರು ಬಿಡಕ್ಕಾಗಲ್ಲ, ಕೈ ನೋಯ್ತೈತೆ. ಹಂಗಾರೆ ಏನು ಮಾಡಬೇಕು? ಸ್ವಲ್ಪ ಕೆಳಗೆ ಹೋಗ್ಬೇಕು. ಕೆಳಗೆ ಹೋದ್ರೆ ಏನಾಗೋದು? ಉಸಿರು ಬಿಡಕ್ಕಾಗಲ್ಲ. ಮತ್ತೆ ಉಸಿರು ತಗೋಬೇಕು. ಉಸಿರು ಏನು ಮಾಡಬೇಕು? ಉಸಿರು ತಗೋಬೇಕಂದ್ರೆ ಏನು ಮಾಡಬೇಕು? ಕಾಲು ಪುಷ್ ಮಾಡಬೇಕು. ಪುಷ್ ಮಾಡೋಕ್ಕಾಗ್ತಲ್ಲ. ಯಾಕಂದ್ರೆ 2 ಕಾಲು ಹಿಂಗೆ ಒಂದು ಮೇಲೆ ಹಿಂಗೆ ಒಂದು ಜೋಡಿಸಿ ಸೇರಿಸಿ ಮಳೆ ಹೊಡೆದಾರೆ. ಪುಷ್ ಮಾಡೋಕ್ಕಾಗ್ತಲ್ಲ, ಯಾಕಂದ್ರೆ ನೋಯ್ತಾ ಇದೆ. ಅನೇಕ ಬಾರಿ ನಿಮ್ಮ ಕಾಲುಗಳು ಪಾಪಕ್ಕೆ ಹೋಗಿದೆಯಲ್ಲ, ಪುಷ್ ಮಾಡಿ ಹಿಂಗೆ ಎದ್ದಳಕ್ಕಾಗ್ತಾ ಇಲ್ಲ. ಯಾಕೆ? ಕಾಲು ನೋಯ್ತೈತೆ. ದೇವರೇ, ಯಾಕೆ ದೇವರೇ ನನ್ನ ಕೈ ಬಿಟ್ಟೆ ಹೇಳ್ತಾ ಇದಾರೆ ಅವಾಗ. ಹಾಲೆಲೂಯಾ. ಈಗಿದ್ರು ಅವರು ನನ್ನನ್ನು ನಿನ್ನನ್ನು ನೋಡಿ ಹೇಳುವಂತ ಒಂದೇ ಒಂದು ಮಾತೇನು ಗೊತ್ತಾ? ತಂದೆಯೇ, ಅವ್ರನ್ನ ಕ್ಷಮಿಸು. ಅವ್ರು ಏನು ಮಾಡ್ತಾರಂತ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ. ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೇನೆ? ನನಗೆ ಶಿಕ್ಷೆ ಕೊಡು. ಅವ್ರನ್ನ ಕ್ಷಮಿಸಿ ಬಿಡು. ಒಂದು ಹನಿಯ ರಕ್ತವನ್ನ ಆದರೂ ಅವರಲ್ಲಿ ಅವರು ಇಟ್ಟುಕೊಳ್ಳದೆ ಸಂಪೂರ್ಣವಾಗಿ ನನಗೆ ಸುರಿಸಿ ಇವತ್ತು ನನ್ನ ನೋಡಿ ಕರಿತಾನ, ಮಗನೇ ಬಾ ಎಂಬುದಾಗಿ. ಹಾಲೆಲೂಯಾ. ಲೋಕವು ಕರೆದು ನನ್ನನ್ನು ಪಾಪಿಗಳಾಗಿ ಕರೀತು, ಆದ್ರೆ ನನ್ನ ದೇವರು ನಮ್ಮನ್ನ ಮಕ್ಕಳಾಗಿ ತೆಗೆದುಕೊಂಡಿದ್ದಾರೆ. ಕಾರಣ ಒಂದೇ, ಅದು ಆತನ ರಕ್ತ. ಹೆಚ್ಚು ಕಡಿಮೆ ಆತರ ಎದ್ದೇಳೋದು, ಕೂತ್ಕೊಳ್ಳೋದು ಹೆಚ್ಚು ಕಡಿಮೆ 6 ಗಂಟೆಗಳ ಕಾಲವರೆಗೆ ಯೇಸು ಸ್ವಾಮಿ ಕಷ್ಟಪಟ್ಟರು. ಯಾರಿಗೋಸ್ಕರ? ನನಗೋಸ್ಕರ, ನಿನಗೋಸ್ಕರ. ಹಾಲೆಲೂಯಾ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಇವತ್ತು ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಾ? ನಾನು ಕೇಳುವಂತ ಮಾತಲ್ಲ, ನೀವೇ ಪರೀಕ್ಷೆ ಮಾಡಿಕೊಳ್ಳ್ರಿ. ಹಾಲೆಲೂಯಾ. ಇವತ್ತು ಆ ರಕ್ತವನ್ನೇ ಇವತ್ತು ನಾವು ಅನೇಕ ಜನರ ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಹಾಲೆಲೂಯಾ. ಇನ್ನು ಪಾಲ್ಗೊಳ್ಳದೇ ಇರುವವರು ನಾನು ತಿಳ್ಕೊಬಹುದು, ಯಾಕೆ ನಾನು ಕರ್ತನ ಮೇದಲ್ಲಿ ಪಾಲ್ಗೊಳ್ಳೋಕ್ಕಾಗ್ತಿರಲ್ಲ. ಪಸ್ಕ ಹಬ್ಬದಲ್ಲಿ ಯಾರು ಮಾತ್ರ ಗೊತ್ತಾ ಕುಳಿತುಕೋಬೇಕು? ಯಾರು ಸುನ್ನತಿ ಮಾಡ್ಕೊಂಡಿರ್ತಾರೋ ಅವ್ರು ಮಾತ್ರನೇ ಕುಳಿತುಕೋಬೇಕು. ಸುನ್ನತಿ ಮಾಡದೇ ಇರೋರು ಯಾರು ಪಸ್ಕ ಹಬ್ಬದಲ್ಲಿ ಆಚರಣೆ ಮಾಡಂಗಿಲ್ಲ. ಸುನ್ನತಿ ಯಾವುದಕ್ಕೆ ಸೂಚನೆ ಅಂದ್ರೆ ದೀಕ್ಷಾ ಸ್ನಾನಕ್ಕೆ ಸೂಚನೆ. ಹಾಲೆಲೂಯಾ. ಆದರೆ ಕರ್ತನ ಮೇಜ್ ನಮ್ಮ ಪಸ್ಕದಲ್ಲಿ ಕುತ್ಕೋಬೇಕಂದ್ರೆ ಯಾರು ಮಾತ್ರ ಕುತ್ಕೋಬೇಕು? ದೀಕ್ಷಾ ಸ್ನಾನ ಪಡೆದುಕೊಂಡವರು ಮಾತ್ರನೇ. ಹಾಲೆಲೂಯಾ. ಅದಕ್ಕೆ ಪೌಲನು ಹೇಳ್ತಾನೆ, ಅಯೋಗ್ಯವಾಗಿ ನೀವು ಏನು ಮಾಡಬೇಡ್ರಿ, ಇದರಲ್ಲಿ ಪಾಲ್ಗೊಳ್ಳಬೇಡ್ರಿ ಅಲ್ವಾ? ಅದಕ್ಕೆ ಹೇಳ್ತಿರೋದು. ಹಾಲೆಲೂಯಾ. ಇವಾಗ ನಾವು ಕ್ರಿಸ್ತನು ಬರುವ ತನಕ ನಾವೇನ್ ಮಾಡ್ಬೇಕು? ಇದನ್ನ ಪ್ರಸಿದ್ಧಿಪಡಿಸುವವರಾಗಿರ್ಬೇಕು. ಹಾಲೆಲೂಯಾ. ಹಾಲೆಲೂಯಾ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ಹೇಳಿ. ಶಿಲುಬೆಯಲ್ಲಿ ನನ್ನ ದೇವರು ಎಲ್ಲವನ್ನು ನನಗೋಸ್ಕರ ಮಾಡಿ ಮುಗಿಸಿದ್ದಾರೆ. ಆತನ ರಕ್ತವು ನನಗೋಸ್ಕರ ಎಲ್ಲವನ್ನು ಮಾಡಿ ಮುಗಿಸಿದೆ. ಹೇಳ್ರಿ. ನನ್ನ ಎದ್ದೇಳುವಾಗ ಹೇಳ್ರಿ, ಕ್ರಿಸ್ತನ ರಕ್ತವು ನನ್ನ ಮೇಲೆ. ಮುಂದೆ ವಿಶ್ವಾಸಿ ಯಾವ ತರ ಗೊತ್ತಾ ಬದುಕ್ತಾನೆ? ನೀತಿವಂತನ ಯಾವ ತರ ಗೊತ್ತಾ ಬದುಕೋದು? ವಾಕ್ಯದ ಅನುಸಾರವಾಗಿ ನಾವು ಒಂದು ಮಾತು ಹೇಳ್ತೀನಿ, ನೀತಿವಂತನ ಬದುಕುವುದು ತನ್ನ ನಂಬಿಕೆಯಿಂದಲೇ. ನಂಬಿಕೆಯಿಂದಲೇ ನೀತಿವಂತನು, ನಂಬಿಕೆಯಿಂದ ನೀತಿವಂತ ಏನ್ ಮಾಡ್ತಾರೆ? ಬದುಕ್ತಾರೆ. ದೇವರು ಹೇಳ್ತಾರದು ಹಾಗೇನೆ. ನೀತಿವಂತನ ಯಾವ ತರ ಬದುಕ್ತಾರೆ? ಆ ನಂಬಿಕೆನ ಹೆಂಗೆ ಉಪಯೋಗ ಮಾಡಿಕೊಳ್ಳಬೇಕಂದ್ರೆ ನೀವು ಮಾತಾಡಬೇಕು. ಬೆಟ್ಟವನ್ನು ನೋಡಿ